ಮಡ್ಡಿಗೆ ಬಾರ ಗಿಡ್ಡಿ ನಂದೈತೆ ಕುರಿ ದಡ್ಡಿ ದಡ್ಡ್ಯಾಗ ಸಿಕ್ಕರ ಬಾರಿ ಐತಿ. ಏ ಬಾವ ದುಡಿಯಾಕ ಹೋಗಲ್ಲ ದುಡಿಯಾಕ ನಾನು ಪಗಾರದಾಗ ಜೀವ ನಡ್ಸಾಕ ಹಚ್ಚಿದಿ. ದುಡಿತಾನ ಕುಂದ್ರ ಎದಕ್ ಬಾಯ್ ಮಾಡತ್ತಿದಿ? ಮತ್ತೆ ಬರೀ ಅಡ್ಡ ಮಾಡಾಕ ಹಚ್ಚಾದ. ನಾ ದುಡಿಯಾಕ ಅಂದ್ರ ಪಗಾರ ಕೊಡಾಕ ದುಡಿಸೋಳಂಗ ನೀಗುದಿಲ್ಲ, ಅದ್ರ ಸಲುವಾಗಿ ಬಿಡ್ತಾನ. ಗೊತ್ತಾಗ್ತವ ನೀ ಏನ್ ದುಡ್ತಿ ಅನ್ನೋದು ನನಗ್ ಗೊತ್ತಾತೆ. ಬರ್ರಿ ಯಾವಾಗ ನೋಡ್ತೇವ ಒಟ 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 ಅನ್ಕೊಂತ ಕೂತಿರ್ತಿಲ್ಲ, ಹೋಗಿ ಒಳಗ. ಇವನು ಹಿರಿದಾವಳ ಅಂಗಡಿ ಬಾಕಿ ಕೊಡಾಕ್ತಾರಿಲ್ಲ ಒಟ್ಟ. ಹಂಗೆ ಎಂದು ಕೊಡ್ತಾನೆ ನಾಳೆ ಕೊಡ್ತಾನೆ, ಎಂದು ಕೊಡ್ತಾನೆ ನಾಳೆ ಕೊಡ್ತಾನೆ ಅಂತನತಾನ. 3 ತಿಂಗಳಿಂದ ತೊಗೊಂಡು ಹೋದಾವ ಬಾಕಿ ಕೊಡ್ತಾನೆ ಅಂಥೇಳಿ ಇನ್ನೂರಿಗೆ ಪತ್ತೇನೇ ಇಲ್ಲ. ಇವತ್ತು ಹಂಗಾರ ಮಾಡಿ ವಸೂಲಿ ಮಾಡ್ಕೊಂಡು ಹೊಕ್ಕಾನ. ಹಿಂಗೆ ಬಿಟ್ಕೊಂತವ್ರನ್ನ ಅಂಗಡಿಯಾಗ ಮಾಲ್ ಎಲ್ಲಿದ್ದು ಹಾಕೋದು, ಬಾಳೆ ಹೆಂಗೆ ಮಾಡೋದನ್ನ. ಇವತ್ತು 2ರೊಳಗೆ ಒಂದು ಆಗೇ ಬಿಡಲಿ. ಯಮ್ಮ ಎಲ್ಲಿದಾರ ಬೇ ನಿನ್ನ ಮೊಮ್ಮಗ? ಹೋಗೈತಿ ನೋಡ್ದ ಹರಿಗಾಯ್ತಂತ ದುಡಿಯಲ್ಲ ಕಿಸಿದಲ್ಲ ಹೋಗೈತಿ. ಅಲ್ಲಿ ಬೇ ಅಂಗಡಿಯಾಗ ಬಾಕಿ ಮಾಡಿ 3 ತಿಂಗಳಾತ. ಹಾಂ ಹಿಂದೆ ಕೊಡ್ತೇನೆ ನಾಳೆ ಕೊಡ್ತೇನೆ, ಹಿಂದೆ ಕೊಡ್ತೇನೆ ನಾಳೆ ಕೊಡ್ತೇನೆ ಅನ್ನತ್ತಾನ. ಹಿಂಗೆ ಮಾಡ್ರೆ ನಾವು ಉದ್ಯೋಗ ಹೇಗೆ ಮಾಡೋದು, ಹೊಳ್ಳಿ ಮಾಲ್ ಹೆಂಗೆ ಹಾಕೋದು? ಬಾಕಿ ವಸೂಲಿ ಮಾಡಿದಾಗ ನಮ್ಗೆ ಮಾಲ್ ತರಕ್ಕೆ ಬರ್ತೈತಿ. ಎಲ್ಲಿಗೆ ಏನು ಇದ್ರ ಕರಿ ಒಳಗೆ ಅಲ್ಲ ಹೋಗೈತಿ ನೋಡ ಹರಿಗಾಯ್ತಂತ ದುಡಿಯಲ್ಲ ಕಿಸಿದಲ್ಲ ಹೋಗೈತಿ. ಅಲ್ಲಿ ಬೇ ಅಮ್ಮ 3 ತಿಂಗಳ ದಿನ ಆತ. ಹಾಂ ಒಟ್ಟ ಕೈ ಸಿಗುವಲ್ಲ. ಅವಟ್ಟು ಏನಾರ ಕೊಟ್ರೆ ನಾವು ಅಂಗಡಿಗೆ ಮಾಲ್ ಹಾಕಕ್ಕ. ಹಾಂ ಹಿಂಗೆ ಮಾಡ್ರಿ ಹೆಂಗೆ ಹೇಳು? ನಿನಗೆ ಯಾರು ಕೊಡು ಅಂದ್ರ ಬಾವಾಗ? ಏನು ಬೇ ನಾವು ಒಣ್ಯಾನವ್ರು ಅಂತ ಕೊಡ್ತೇವ, ಇವ್ ಹಿಂಗೆ ಮಾಡ್ತಾನ ನೋಡು, ನಮಗಾರ ಏನು ಗೊತ್ತಾ? ದುಡಿದಲ್ಲ ಕಿಸಿದಲ್ಲ ಯಾತ ಕೊಡಕ್ಕೆ ಹೋಗಿದ್ದೆ ಯಪ್ಪ ಅದಕ್ಕೆ ದುಡಿ. ನಂದು ತಪ್ಪಾಗೈತೆ ಬೇ ಇದೊಂದು ಸಲ. ಮತ್ತು ಇನ್ನು ಹೆಂಗೆ ಮಾಡೋದು ಹೇಳ್ಬೇ? ಇನ್ನು ಕೊಡಕ್ಕೆ ಹೋಗಬೇಡ, ನಾನು ಪಗಾರದಾಗಿಂದ ಕೊಟ್ಟು ಮುಟ್ಟಿಸ್ತೇನ. ಆಯ್ತು ಬರ್ಬೇ, ಮತ್ತು ಏನು ಮಾಡೋದಿನ್ನ? ಮತ್ತು ಅವಕ್ಕ ನಂಗೆ ಕೈ ಸಿಗೋಲ್ಲ. ಆಯ್ತು ಹೋಗ್ಬೇ, ನೋಡಿ ಇನ್ನೂ ಅಟಾಟ್ ಕೊಟ್ಟು ಮುಟ್ಟಿಸ್ ನನಗೂ ಏನು ಮತ್ತು ಬಿಡಂಗೈತೆ ಅದು. ಹಾಂ ಕೊಟ್ಟನ ಹೋಗ. ದೊಡ್ಡ ಲಪ್ಪ ಸುಳ್ಮಪ್ಪ ಅವ್ನು ಏನು ಒಟ್ಟ. ಅಮ್ಮ ಆರಾಮಾಗೈತಿ ಬೇರೆ? ನನಗೇನಾಗೈತೆ ಬಾರಿ ಆರಾಮ ಅದೇನಲ್ಲ. ಅಲ್ಲಿ ಬೇ ನಿನ್ನೆರ ನಿನ್ನ ಮಗ 2,000 ರೂಪಾಯಿ ಸಾಲ ಸುಮ್ಮಂದ್ ಅಮ್ಮಗೆ ಆರಾಮಿಲ್ಲ ದವಾಖಾನೆ ಹೊಕ್ಕನ್ ಕೊಡಂತ ಹೇಳಿ ನಿನ್ನ ಅಂತ ಕೊಡ್ಸ್ಕೊಂಡು ಹೋಗ್ಯಾನಮ್ಮ. ಹ್ಞೂ ಬೇ ನಿನ್ನೆ ಇಸ್ಕೊಂಡ್ ಏನ ನಾನು ಪಗಾರದಾಗಿಂದ ಕೊಡ್ತೀನಿ ಬಾವಾಗ. ಅದಕ್ಕೆ ಯಾಕೆ ಕೊಡಕ್ ಹೋಗಿದ್ದೆ ಯಪ್ಪ? ದುಡ್ಡು ಕಿಸಿದಾನ ಮಂದಿ ಕಡೆ ಹೇಳಿ ರೊಕ್ಕ ಇಸ್ಕೊತ ಬಾವ. ಅಲ್ಲಿ ಬೇ ನಿನಗ ಆರಾಮಿಲ್ಲ ಅಂದಲ್ಲ ಅದಕ್ಕೆ ಕೊಟ್ನ್ಯಾ. ಮತ್ತೆ ಅವಂಗದು 5 ಕೊಡ್ತಿರ್ಕಿಲ್ಲ, ನಿನಗಲ್ಲ ನನಗೂ ಜೀವ ತಡ್ಕೊಲಿಲ್ಲ. ತಡ್ಕೊಳ್ಳಿಲ್ಲ, ಎಲ್ಲಾರ್ಗೆ ಹೇಳಿ ಹಂಗ ಇಸ್ಕೊಂಡ್ ಹಾಕೋತಾರ. ಏನ್ ಮಾಡ್ತೀನಿ ನೋಡಂಗಾರ ಇಂತ ಇದ್ರ. ಯಾಕೆ ಕೊಡಕ್ ಹೋಗಿದ್ದ ಅವಾಗ? ನನಗೂ ಗೊತ್ತಿರಾಕಿಲ್ಲ ಬಿಡ ಇಂತ ಲಪಡದ ಅನ್ನೋದು. ಆಗಲ್ಲಪ್ಪ, ನಾನು ಪಗಾರ ಬರ್ತೈತಿ ನೋಡ ಅಟ್ಟ ಕೊಟ್ಟು ಮುಟ್ಟಿಸ್ತೇನು. ಇನ್ನು ಕೊಡಕ್ ಹೋಗ್ಬೇಡ ಅವಾಗ ಬಾಡ್ಯಾಗ. ಆಯ್ತು ಬೇ, ನಿನ್ನ ಪಗಾರದೇನು ಕೊಡಕ್ ಹೋಗ್ಬೇಡ, ನಾನೇ ಹೆಂಗಾರ ಮಾಡಿ ಅವನಂತಕ ವಸೂಲಿ ಮಾಡ್ತಾನೆ. ಹಾ ಮಾಡೋಗ. ಯಪ್ಪ ಈ ಬಾವಂದು ಹುಟ್ಟಿದಾಗಿಂದ ಬರೇ ಇದ ಆಟ ಒಂದ ಇವನ್ ಸಾಕಾಗೈತಿ ಇವನ್ ಕಾಲಾಗ, ಈ ಬಾವನ್ ಕಾಲಾಗ. ಇನ್ನು ನಾನು ಪಗಾರದಾಗಿನ್ನು ಅಟ್ಟ ಕೊಟ್ಟು ಮುಟ್ಟಿಸ್ಬೇಕು. ನಾ ಎಂಡ್ ಬುದ್ಧಿ ಬರ್ತೈತ ಈ ಬಾವಾಗ. ಇನ್ನು ಅವ್ರಿಗೆ ಹೇಳಿ ಪಗಾರದಾಗಿನ್ನು ಅಟ್ಟ ಕೊಡ್ತೇನಂತ ಹೇಳಿ ಕಳ್ಸೀನಿ ಅವ್ರಿಗೆ. ಈ ಬಾವಾಗ ಬುದ್ಧಿ ಅಂತ ಬರ್ತೈತ ಯಾರಿಗೆ ಗೊತ್ತಾ? ಇಲ್ಲಿ ಒಂದು ಕಟ್ಟಿ ಮೇಲೆ ಕುಂತು ಜಪ ಮಾಡೋಣ. ಅಂದ್ರು ಅಮ್ಮನ ಮೊಮ್ಮಗ ದೊಡ್ಡ ಲೋಪಡಪ್ಪ. ಯಾಕೆ ಏನಾತ? ಏನು ಅಂಗಡಿ ಬಾಕಿ 3,000 ರೂಪಾಯಿ ಮಾಡಿ 3 ತಿಂಗಳ ದಿನ ಆತ, ಇನ್ನೂರಿಗೂ ಕೊಡಕ್ತಾರಿಲ್ವ? ಆ ಅಮ್ಮನ ಮೊಮ್ಮಗಲ್ವ ನಿನ್ನಂತ ಸಾಲ ಮಾಡ್ಯಾನು. ನಿನ್ನ ನನಗೆ ಏನು ಮಾಡ್ಯಾನ ಗೊತ್ತೈತಿ? 2,000 ರೂಪಾಯಿ ಅಮ್ಮಗೆ ಆರಾಮಿಲ್ಲ ಅಂತ ಹೇಳಿ ಇಸ್ಕೊಂಡ್ ಹೋದವ. ಪತ್ತೇನ ಇಲ್ಲ ನಿನ್ನಿಂದ. ಅಮ್ಮ ನೋಡ್ರಿ ಕಟ್ಟಿ ಮೇಲೆ ಆರಾಮ ಕುಂತಾಳು. ಈಗ ಹೋಗಿ ಕೇಳಿ ಅಮ್ಮನ ನಾನು ಪಗಾರದಂತ ಕೊಡ್ತಾನೆ ತಗೋಯಪ್ಪ ಅಂತ ಅಂದ್ಲ. ಏನು ಬ್ಯಾಡ್ ಬಿಡ್ಬೇ, ಮತ್ತು ನಿನ್ನಂತೆ ಇಸ್ಕೊಂಡ್ ಏನು ಮಾಡಿ ನಾನು ಅವನಂತೆ ವಸೂಲಿ ಮಾಡ್ತಾನೆ ಅಂತ ಹೇಳಿ ಅದು ಬನ್ನಿ. ಪಾಪ ನನಗೂ ಅಮ್ಮ ಹಂಗ ಅಂತ ನಾನು ಪಗಾರದಾನ ಕೊಡ್ತಾನೆ ತಗೋಯಪ್ಪ. 1,200 ಪಗಾರ ಆದ್ರ ನನಗಟ್ ನಿನ್ಗಟ್ ಕೊಟ್ರಿ ಏನು ಉಳಿದೈತೆ ಅದಕ್ಕೆ? ನನಗೂ ಜೀವ ಮರಿ ಎದ್ದು ಬನ್ನಿ. ನಾನು ದೊಡ್ಡ ಲಪ್ಪಂಗದನಪ್ಪ. ಬಾ ಸಾಂಬಳು ಕುಂತಾರಲ್ಲ, ಸಾಂಬಳು ಕುಂತಾರ. ಯಾವ ಸಾಂಬಳು ಪೌರ ಏನಾರ ಕೇಳ್ಯಾರ ಕೇಳೋಣ. ನಡಿ ಕೇಳ್ಬರು, ನಡಿ ಕೇಳ್ಬರು. ಆಯ್ತ್ರಪ್ಪರ ನಾ ಇನ್ನು ಹೋಗಿ ಬರ್ತೇನೆ ರೀ. ಹೋಯ್ ಬಾ ಭಕ್ತ ಹೋಯ್ ಬಾ. 2 ತಿಂಗಳದಾಗ ನಿನ್ನ ಕೆಲಸ ಏನಾರ ಸಕ್ಸಸ್ ಆಗ್ಲಿಲ್ಲ ಅಂದ್ರ ಅವನವನ ನನ್ನ ಎದಿ ಮೇಲೆ ಲಂಗಿ ಬಂದು ಹಿಡ್ತ. ಆಯ್ತಾಯ್ತು, ನನ್ನ ಎದಿ ಮೇಲೆ ಇಲ್ಲಿ ಹಂಗೆ ಇರೋದಿಲ್ಲ, ಇದೊಂದು ಲುಂಗಿ ಇರ್ತತಿ. ಅಜ್ಜಾರ ನಮಸ್ಕಾರ ರೀ. ಬೈರ್ ಕುಡ್ರಿ. ಯಾವ್ರು ತಮ್ಮದು ಅಜ್ಜ ಅವ್ರದು? ನಮ್ಮದು ಬೆಳಗಾವಿ ಜಲ ಐತ್ಲ.
ಬೆಳಗಾವಿ ಜಿಲ್ಲಾ ಬೈಲಹೊಂಗಲ ತಾಲೂಕು ಬರ್ತೈತಲ್ಲ ಅಲ್ಲಿ. ಹಾಂ ಹಾಂ ರೀ. ಅಲ್ಲಿ ಒಕ್ಕುಂದ ಅಂತ ಒಂದು ಊರು ಐತಿ. ಹಾಂ ರೀ. ಒಕ್ಕುಂದದವನ. ಹೌದೇನ್ರಿ? ತಾವು ಇಲ್ಲಿ ಬಂದದ್ದು ಏನು ಹಂಗೆ ನೋಡಪ್ಪ, ದೇಶ ಸಂಚಾರಿ ಆಗಿಬಿಟ್ಟೇವು ನಾವೀಗ. ಏನು ಭಕ್ತರನ್ನ ಆರಾಮ ಇಡೋದು, ಕಾಲಕ್ಕೆ ಮಳೆ ಬೆಳೆ ಆಗಲಿ ಅನ್ನೋದು, ಹಿಂಗೆ ಮಂದಿ ಆಶೀರ್ವಾದ ಮಾಡ್ಕೊಂಡು ಹೊಂಟೇವ. ಒಳ್ಳೇದ ವಯಸ್ಸಾತಾರ. ನಮಗೊಂದು ಕಷ್ಟ ಬಂದೈತ್ರಿ, ಅದನ್ನ ಪರಿಹಾರ ಕೊಡ್ರಲ್ಲ. ಕಷ್ಟ ಬಂದೈತಿ ನನ್ನ ಮುಂದೆ ಹೇಳೋದನ್ನ. ಏನ್ರಿ ಬಿಡ್ಯಾರಂಗ ಬಂದಿರಲ್ಲ? ಇಲ್ಲ ತಗೋ ಹೇಳ. ನಂದೊಂದು ಕಿರಾಣಿ ಅಂಗಡಿ ಐತ್ರಿ. ಹಾಂ, ಕಿರಾಣಿ ಅಂಗಡಿ ಉದ್ರಿ ಒಯ್ತಾರ್ರಿ. ಹೊಳ್ಳಿ ಅವು ಸನಿಯಕ್ಕೆ ಮಕ ಮಾಡೋದಲ್ರಿ, ನನಗೆ ಹೊಳ್ಳಿ ಕುದ್ರಿ ಕೊಡೋದಿಲ್ಲ ಯಾರು ಬಂದ. ನಾವು ಎಂಥ ಸಮಸ್ಯೆಗಳು ಬರ್ತವೆ. ಏನಾಗೋದಿಲ್ಲ, ಈಗ ನಿಮ್ಮದು 2 ತಿಂಗಳ ಹಿಂದೆ ಹಂಗೆ ಆಗೈತಿ. ಇನ್ನೇನು ಆಗೋದಿಲ್ಲ, ಚಲೋ ಟೈಮ್ ಬಂದೈತೆ ನನಗೆ. ಏನು ತಲೆ ಕೆಡಿಸ್ಕೋಬೇಡ, ವ್ಯಾಪಾರದಾಗ ಅಭಿವೃದ್ಧಿ ಹೊಂತಿ ತಗೋನಿ. ಅಲ್ರಿ ಎಲ್ಲ ಅಂಗಡಿಯನ್ ಮಾಲ್ ಆದ್ಮೇಲೆ ಅಭಿವೃದ್ಧಿ ಹೊಂದಿರಿ ಏನು ಉಪಯೋಗ ರೀ? ಅಭಿವೃದ್ಧಿ ಹೊಂತಿ ತಗೋನಿ. ನಿಂದು ಏನಪ್ಪ? ನಂದು ಒಂದು ಸಮಸ್ಯೆ ಐತ್ರಿ ಸ್ವಾಮಿಗಳ. ಸಮಸ್ಯೆ ಪರಿಹಾರ ಕೊಡಾಕ ಕುಂತ ತಗೋಣ, ಹೇಳ. ಏನು ಹೆಂಗೆ ಹೇಳ್ಬೇಕು ಅನ್ನೋದ ತಿಳಿವತ್ರಿ. ಬಾಯಿಲೇನ ಹೇಳ. ಅಲ್ರಿ ಸ್ವಾಮಿಗಳ, ನಾನು ಏನ್ ತಗೋಬೇಕು ಒಟ್ಟ ನನ್ನ ಮಾತ ಕೇಳವಲ್ರಿ. ನಾವು ಜಗತ್ತಿನ್ಯಾಗ ನಡೆದದ್ದ ಇದು ಅಂತ ಯಾರು ಹಿಂತೀವಿ, ಯಾರ ಮಾತು ಕೇಳುದಿಲ್ಲ ಇಲ್ಲ ಅವನು. ಈಗ ತಗೋ, ನನ್ನ ಹಿಂತ ನನ್ನ ಮಾತು ಕೇಳಿದ್ರ ನಾ ಯಾಕೆ ಸನ್ಯಾಸಿ ಆಗಿ ಊರು ಅಡ್ಡಾಡ್ತಿದ್ನ್ಯ? ನಡೀತಾರ ಸ್ವಾಮಿಗಳ. ಹೋಯ್ ಬರ್ರಿ. ಮತ್ ಸಂಬಳದಾರಪ್ಪ ಇವ್ರು ಮರ್ಯಾರು ನಾವು ಇವತ್ತು ಖರ್ಚಿಗೆ ಯಾವ ₹1 ಕೊಡಾಕ್ತಾ ಇರಲಿಲ್ಲ ಮರಾಯ. ನಮಗೆ ಇವತ್ತು ಏನಾಗೈತೆ ಇವತ್ತು? ಅಯ್ಯ ಅಪ್ಪಾರ ಕುಂತಾರಲ್ಲ ಇಲ್ಲಿ. ಅಪ್ಪಾರ ಹಂಗ್ಯಾಕೆ ಮಾಡ್ತೀವ್ರಿ ಬರ್ಗೆಟ್ಟರಂಗ? ಅಪ್ಪಾರ ಯಾರಂತ ಗೊತ್ತಾಗ್ಲಿಲ್ರಿ. ನಾವ್ ಯಾರೋ ನಮ್ಗೆ ಗೊತ್ತಲ್ಲಪ್ಪ. ಅಪ್ಪಾರದ ಯಾವ್ರು ಗೊತ್ತಾಗ್ಲಿಲ್ರಿ. ನಮ್ಮದು ಇದ ಊರು ಅಂತಿರ್ಲಪ್ಪ, ನಾವ್ ಇದ್ದದ ಊರ. ಹೌದ್ರಿ? ಮತ್ತೆ ಈ ಊರಿಗೆ ಬಂದ ಕಾರಣ ರೀ ಜನರಿಗೆ ಆಶೀರ್ವಾದ ಮಾಡಕ್ಕ. ಭಾಳ ಚಲೋ ಆದ್ರಿ. ನಮ್ಗಡ್ ಆಶೀರ್ವಾದ ಮಾಡ್ಬೇಕು ನೀವು. ತಾವು ಇಳ್ಕೊಳ್ಳೋದಿಲ್ರಿ? ಏನು ಹಿಂಗ ಕಟ್ಟಿ ಗುಡಿಗಳು ಸಾಲಿ ಇಲ್ಲೇ ಇಳ್ಕೊಳ್ಳೋದ ಏನ್ರಿ ನೀವು? ಅಲ್ರಿ ಒಬ್ಬರು ಸ್ವಾಮಿಗಳಾಗಿ ಇಲ್ಲಿ ಗುಡಿ ಗುಂಡಾರ ಹಿಂಗೆ ಕಟ್ಟಿ ಒಳಗೆ ಉಳ್ಕೊಳ್ಳೋರು. ನಮ್ಮ ಮನೆ ಐತಿ ಬರ್ರಿ, ನಮ್ಮ ಮನ್ಯಾಗ ಉಳ್ಕೊಳ್ಳಂತ್ರಿ. ನಿಮ್ಮ ಮನೆ ಐತಿ? ಹುಡುಕೋತ ಹೋರು ಬರೋದಿಲ್ಲ ನೀವು ಅಂತದ್ರಾಗ ತಾವಾಗೆ ಇಲ್ಲಿ ಊರಿಗೆ ಬಂದಿರಿ. ನಮ್ಮ ಪುಣ್ಯ ರೀ ಅದ. ಅಲ್ಲೇ ಮನೆ ಕರಿಯತಾನ ಇವ್ರ ಮನ್ಯಾಗ ಆರಾಮ ಉಳ್ದು ಬಿಟ್ರಾತ. ಅಲ್ಲೋ ನಿಮ್ಮ ಮನ್ಯಾಗ ಮತ್ತೆ ನಿಮ್ಮಪ್ಪ ನಿಮ್ಮವ್ವ ಏನು ಉಣ್ಣಲ್ಲ? ನಮ್ಮ ಮನ್ಯಾಗ ನೋಡ್ರಿ, ನಮ್ಮ ಅಪ್ಪ ಅವ್ವ ಇಲ್ರಿ. ಅಮ್ಮ ಒಬ್ಬ ಕೆದಾಳ್ರಿ ಮನ್ಯಾಗ. ಮುದಿ ಕೆದಾಳ್ರಿ. ಆಕೇನ ತಲೆ ಕೆಡಿಸೋದಲ್ರಿ. ಅಮ್ಮ ಒಬ್ಬ ಕೆದಾಳ್ರಿ. ಅಮ್ಮ ನಾನು ಇಬ್ಬರೇ ಇರ್ತಾವ ಮನ್ಯಾಗ. ನಿಮಗೆ 2 ದಿವಸ ಇರ್ಬೇಕು ಅನಿಸ್ತದ, 2 ದಿವಸ ಇರ್ರಿ ನಮ್ಮ ಮನ್ಯಾಗ. ಎಲ್ಲ ವ್ಯವಸ್ಥೆ ಮಾಡ್ತಾನ್ರಿ ನಾ ನಿಮಗೆ. ಊಟದ್ದು ಪೂಜಾದ್ದು ಏನೇನಂತೀರಿ ಎಲ್ಲ ವ್ಯವಸ್ಥೆ ಮಾಡ್ತಾನ್ರಿ ನಾ ನಿಮಗೆ. ಯಾಕೆ ಅವತ್ತು ನಡಿ ಹೋಗೋಣ. ಬರ್ರಿಪ್ಪ ಬರ್ರಿ ಬಾಯ್ಲೆ ಮತ್ತೇನು ಹಿಡ್ಕೊಳ್ಳೋದಾವೇನ್ರಿ? ಇದೊಂದು ನನಗೆ ಬೇಕಾ? ಇರ್ಲಿ ದೂರಂಗ ಹಿಡ್ಕೊರಿ ಅದನ್ನು. ನಡಿ ಹೋಗೋಣ ನಡಿ ಅಂತ ಒಂದು ಭಕ್ತನ ಮನಿಸಿ ಈ ಊರಾಗ ಒಂದು 15-20 ದಿವಸ ಉಳ್ದ ಹೋಗ್ಬಿಟ್ರಾತ. ಹಾಗಾದ್ರೆ ಬರ್ರಿ. ಅಂದಂಗ ನಿನ್ನ ಹೆಸರು ಏನಪ್ಪ? ನನ್ನ ಹೆಸರು ಪಕ್ಕೀರ್ ಅಂತ್ರಿ. ಪಕ್ಕೀರ? ಏನು ಕೆಲಸ ಏನು ಮಾಡ್ತಿಪ್ಪ? ಅಪ್ಪಾರ ನಾ ಮಾಡ್ಲಿದ್ದ ಕೆಲಸ ಒಂದೂ ಇಲ್ರಿ. ಇದ ಕೆಲಸ ಅಂತ ಇಲ್ರಿ ನಂದ. ಏನು ಸಿಗತದ ಆ ಕೆಲಸ ಮಾಡ್ತೇನ್ರಿ. ಓಹೋ ಇದ ಅಂತ ಇಲ್ರಿ. ಒಟ್ಟ ಎಲ್ಲ ದಗದ ಮಾಡ್ತೇನ್ರಿ. ನನಗೆ ನಿನಗೇನು ಭಾಳ ವ್ಯತ್ಯಾಸ ಇಲ್ಲ. ಈ ದಗದ ಮಾಡ್ಯಲ್ಲ ಅನ್ನೋದು ನೋಡ್ರಿ. ನಮ್ಮ ಊರಾಗ ಫುಲ್ ಹೆಸರು ಐತ್ರಿ ನಂದು. ನಿಮ್ದು ಭಾಳ ಹೆಸರು ಐತ್ರಿ. ಕೇಳಿ ನೋಡ್ರಿ ಪಕ್ಕೀರ್ ಅಂದ್ರೆ ಹೆಂಗಂತ ಕೇಳಿ ನೋಡ್ರಿ. ಫುಲ್ ಹೆಸರು ಐತ್ರಿ. ನಿನ್ನಂತ ಭಕ್ತ ನನಗೆ ಸಿಕ್ಕಿದ್ದ 7 ಜನ್ಮದ ಪುಣ್ಯ ನೋಡ. ಅದಕ್ಕೆ ರೀ ನಾ ಹೇಳಿದ್ ನಿಮ್ಗೆ, ನಮ್ಮ ಮನಿ ಒಳಗೆ ಬಂದ ನಿಮಗೆ ಎಷ್ಟು ದಿವ್ಸ ಇರ್ಬೇಕಾಕತ್ಲ ಅಷ್ಟು ದಿವ್ಸ ಉಳಿರಿ. ಎಲ್ಲ ತರ ವ್ಯವಸ್ಥೆ ಮಾಡ್ತಾನ ನಾ ನಿಮಗೆ. ನನಗೆ ಪೂಜಾಕ್ಕೆ ವ್ಯವಸ್ಥೆ, ಊಟದ ವ್ಯವಸ್ಥೆ ಎಲ್ಲ ಮಾಡ್ತಿ. ಕಾಳಜಿ ಬಿಡ್ರಿ ಅದ್ರದ್ದು ಎಲ್ಲ ಮಾಡ್ತಾನ್ರಿ ನಾ. ಅಡ್ಡಿಲ್ಲಪ್ಪ. ಇಲ್ಲೇ ರೀ, ಇಲ್ಲೇ ಮುಂದೆ ಐತ್ರಿ ಮನಿ ನಮ್ಮದ. ಇಲ್ಲಿ ಮುಂದನ? ನಿಮಗೆ ಏನು ತ್ರಾಸ ಆಗದಂಗೆ ನೋಡ್ಕೊತೇನ್ರಿ. ನಮ್ಮನ್ಯಾಗ ಎಡ್ರಿ ಇರಾವ್ರಿ ಇಬ್ರು ನಾವ. ಮತ್ತ ಅಮ್ಮ ನಾನು ಇಬ್ರ ರೀ. ಆಯ್ತಳಪ್ಪ ಹೋಗೋಣ. ಸ್ವಾಮಿಗಳ ಸೆಗಂಡ್ ಆ ಕಡೆ ಇಡ್ರಿ ಕಾಲು ಸ್ವಲ್ಪ ಆ ಕಡೆ ಇಡ್ರಿ. ಬರ್ರಿ ಸ್ವಾಮಿಗಳ. ಹಾಗಾರ್ರಿ ಸ್ವಲ್ಪ ಮುಳ್ಳದು ಇರ್ತಾವ್ರಿ. ಭಕ್ತ ನಾನು ಎಲ್ಲೆಲ್ಲಿ ಕರ್ಕೊಂಡು ಹೊಂಟಿ ನೋಡ್ಲಿ ಕಾಂಗ್ರೆಸ್ ಕಸಾಗದು. ಸ್ವಾಮಿಗಳ ನಮ್ಮ ಮನೆ ಮುಂದೆ ರೋಡ ಮಾಡಿಲ್ರಿ ಪಂಚಾಯತಿ ಅವರು. ಈ ಪಂಚಾಯತಿ ಅವ್ರು ಒಂದು ಇಲೆಕ್ಷನ್ ಇದ್ದಾಗಟ್ಟ ಸಮೀಪ ಬರ್ತಾರ್ರಿ. ಓಟ್ ಹಾಕ್ ಅಂತೇಳಿ. ಇಲೆಕ್ಷನ್ ಮುಗೀತು ಹೊಳ್ಳಿ ಸನೇಕ ಹಾಯ್ದುಲ್ರಿ.
ನಾನು ಇಂತಾರ ಸಲುವಾಗಿ ಸನ್ಯಾಸಿ ಆಗಿ ಏನ್ ಮಾಡ್ತೀರಿ ನಮ್ಮ ಪರಿಸ್ಥಿತಿ ಇದ್ರಾಗ ಅಡ್ಡಾಡ್ಬೇಕು ನೋಡ್ರಿ ನಾವು ದಿನ ನಡಿ ಓಯ್ ಸ್ವಾಮಿಗಳನ್ನ ಕರ್ಕೊಂಬರಾಕತ್ತೇನೋ ಬರ್ರಿ ಅಪ್ಪಗಳ ಯಾರು ಅವ್ರ ಇವರು ಸ್ವಾಮಿಗಳ ಸಂಚಾರಿ ಸ್ವಾಮಿಗಳ ಅಲ್ಲೇ ಗುಡಿಯಾಗ ಇರ್ತಾವನ್ನತ್ತೀರ ನಾನ ಕರ್ಕೊಂಡ್ ಬಂದಾನ ನೀವು ಸ್ವಾಮಿಗಳ ನಡ್ರಿ ನಮ್ಮ ಅಮ್ಮ ಐಕೇರಿ ನಿಮ್ಮ ಅಮ್ಮ ಮಣಿಕೆ ಹೌನ್ರಿ ಭಾಳ ಖಡಕ್ ಅದಾವಪ್ಪ ನೋಡ್ರ ನಮಸ್ಕಾರ ಮಾಡಾಡ ಸ್ವಾಮಿಗಳಿಗೆ ನಮಸ್ಕಾರ ಸ್ವಾಮಿಗಳ ನಡ್ರಿ ಹಂಗಾರ ಒಳಗ್ ನಡ್ರಿ ನೋಡ್ರಿ ಒಳಗ ಬರ್ರಿ ಸ್ವಾಮಿಗಳ ಸ್ವಾಮಿಗಳ ಇದ ದೇವ್ರ ಕೊಲೆ ರೀ ಇದ ಅಡಿಗೆ ಮನಿ ರೀ ನೀವು ಇಲ್ಲೇ ನಿಮ್ಮ ಪೂಜಾ ಪುನಸ್ಕಾರ ಏನೇನ ಐತಿ ಎಲ್ಲ ಅಲ್ಲೇ ಮಾಡ್ಕೊರಿ ನಿಮಗೆ ಏನೇನು ಬೇಕು ವ್ಯವಸ್ಥೆ ಎಲ್ಲ ನಾ ಮಾಡ್ತೇನ್ರಿ ನಿಮಗೆ ಊಟದ ವ್ಯವಸ್ಥಾನು ಅಲ್ಲೇ ನೀವು ಅದ ಕೊಲೆದಾಗ ಕುಂತ ಊಟ ಮಾಡ್ತೀರಿ ಅಲ್ಲೇ ವ್ಯವಸ್ಥೆ ಮಾಡ್ತೇನ್ರಿ ಎಲ್ಲ ಇಲ್ಲಿ ಮಾಡ್ತೀನಿ ಎಲ್ಲ ಅಗ್ದಿ ಪದ್ಧತಿ ವ್ಯವಸ್ಥೆ ಮಾಡ್ತೇನ್ರಿ ನಾ ನಿಮಗ ಯಾಕೆ ಬರ್ತಾವಪ್ಪ ನಮ್ಗಳು ಇದೊಂದು ಚೀಲ ಇತ್ತು ನೋಡ್ರಿ ನಿಮ್ದ ಇಲ್ಲೇ ತೆಗದಿಲ್ರ ಇಲ್ಲ ತಾಯಿ ಇದು ಚರಿಗೆ ಇಲ್ಲಿ ಇರ್ಲಿ ಪೂಜೆಗೆ ಮಾಡುವಾಗ ನನಗೆ ಇದನ್ನ ಕೊಡ್ನಿ ಆಯ್ತ್ರಿ ಅಂದಂಗ ಇವೇಡ ಬೆಳ್ಳಿ ಚರಿಗೆ ಅದಾವ ನನ್ನ ತಲೆ ಇವ್ನ ಏನಪ್ಪಾ ಅಂತಂದ್ರ ಅಲ್ಲಿ ಇಲ್ಲಿಟ್ಟು ಯಾರು ಹುಡುಗರು ತಗೊಂಡ್ ಹೋಗ್ಲಿ ಹೌದ್ರಿ ಮತ್ತ ಸ್ವಲ್ಪ ಜಡ ಆಕತಿ ಮತ್ತ ಒಗಾಯ್ತ ನೀನು ಒಳಗ್ ತೆಗದಿ ನಡ್ಡು ಬೆಳ್ಳಿ ಚರಿಗದಾವ ಬೆಳ್ಳಿಗೂ ಅಗದಿ ಪದ್ಧತಿ ಸರಿ ಒಗಾತಿಲೆ ತೆಗದಿಡ್ತಾನ ತಗೋರಿ ಸ್ವಾಮಿಗಳ ಮಾಡ್ಲಾ ಇಲ್ಲೇ ಏನ್ ಬೇ ನಿಂದು ಏನ್ ನಿಂದು ಅಲ್ಲ ನಿನಕ್ ಕೊಡಾಕಲ್ಲ ವಜ್ಜ ಆಗೈತೆ ಇನ್ನು ನಮ್ಮನ್ನ ಕರ್ಕೊಂಡು ಬಂದ್ಯಾನೆ ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದು ಸ್ವಾಮಿಗಳ ಬಗ್ಗೆ ಹಂಗೆಲ್ಲ ಮಾತಾಡಕ್ ಹೋಗ್ಬಾರ್ದ ಸ್ವಾಮಿಗಳು ಮನ್ಯಾಗಿದ್ದಟ್ಟು ಚಲೋ ಹಂಗೆಲ್ಲ ಮಾತಾಡಕ್ ಹೋಗ್ಬೇಡ ಇರ್ಲಿ ಗಪ್ಪ ಒಂದ್ 8 ದಿವಸ ಇದ್ರ ನಮ್ಮ ಮನೆ ಚಲೋನ ಮಾಡಿದ್ವಿ ಬಿಡ ಅವಳ ಕೆಲಸ ಆಗತ್ ತಗೋಪ್ಪ ಅವರಿಂದಾರ ಬುದ್ಧಿ ಬರ್ಲಿ ಮುದ್ದಾಗಲಿ ನಮ್ಮ ಮನಿ ಅಪ್ಪಾರ ಊಟದ ವ್ಯವಸ್ಥೆ ಅದು ಹೆಂಗ ನಡಿಸ್ತೀರಿ ತಮಗ ಭರ್ಜರಿ ಮಾಡಿ ಬಿಡಪ್ಪ ಊಟದ ವ್ಯವಸ್ಥೆ ಭರ್ಜರಿ ಮಾಡಿ ನಮ್ ಪೂಜಾಕ್ಕೆಲ್ಲ ಸಾಮಾನ್ ತಂದ ಕೊಟ್ಟಿ ಹೂವ ತೆಂಗಿನಕಾಯಿ ಪತ್ರಿ ಎಲ್ಲ ಏನಿಲ್ರಿ ಅಪ್ಪಾರ ಎಲ್ಲ ತಮ್ಮ ಆಶೀರ್ವಾದ ರೀ ಏನ್ ನೀವು ಬಂದಾಗಿದ್ರ ನಮಗೂ ಮನಿ ಅಟ್ಟ ಶಾಂತ ಅಂತ ಅನ್ಸಾತತ್ರಿ ಅನ್ಸಾತತ್ರಿ ಬಾಳ ಖುಷಿ ಆದ್ರಿ ನಿನ್ನೆ ಅನ್ನಂಗ ಅಪ್ಪಾರ ನಿನ್ನೆ ಗೋಧಿ ಹುಗ್ಗಿ ಮಾಡ್ಸಿನ್ರಿ ಹೌದ್ ಇವತ್ ಏನ್ ಮಾಡ್ಸೋಣ್ರಿ ಇವತ್ ನೋಡ ಸ್ವೀಟ್ ಮಾಡ್ಸಲ್ಲ ಏನಾರ ಹೋಳಿಗೆ ಮಾಡ್ಸು ಹೋಳಿಗೆ ರೀ ಏನ ಹಿಟ್ಟಿನ ಹೋಳಿಗೆ ಮಾಡ್ಸೋಣ್ರು ಏನ ಎಣ್ಣೆ ಹೆಚ್ಚಿದ ಹೋಳಿಗೆ ಮಾಡ್ಸೋಣ್ರಿ ಅದೆಲ್ಲ ಏನ್ ಬೇಡ ಶೇಂಗಾ ಹೋಳಿಗೆ ಅಂತಾರಲ್ಲ ನಿಮ್ ಸೈಡ್ ಶೇಂಗಾ ಹೋಳಿಗೆ ರೀ ಅಮ್ಮ ಬಾರಿ ಮಾಡ್ತಾಳ್ರಿ ಶೇಂಗಾ ಹೋಳಿಗೆ ಶೇಂಗಾ ಹೋಳಿಗೆನ ಮಾಡ್ಸಂತ ತಗೋರಿ ಇವತ್ತ ನೀವ ಆರಾಮ್ ಹಂಗಾರ ಇವನ್ನ ಡ್ರೆಸ್ ತಗೊಂಡ್ರಿ ಆರಾಮ್ ತಗೊಂಡ್ಬಿಡ್ರಿ ತಗೊಂಡ್ಬಿಡ್ರಿ ಕೆಲಸ ಏನಿದ್ದು ಆಯ್ತ್ರಿ ನಾ ಮಾಡ್ಕೋತೇನ್ರಿ ಕೆಲ್ಸಗಳ ನೀವು ಆರಾಮ್ ತಗೊಂಡ್ಬಿಡ್ರಿ ಹಂಗಾರ ಇಲ್ಲೇ ಆಯ್ತು ಹೋಯ್ ಬನ್ನಿ ಯಾಕೋ ನಮ್ಮ ಪೈಕ್ಯರ ಸ್ವಾಮಿಗಳು ಬಂದಂದ ಶಾಂತ ಆಗಿದ್ದಾನ ಅವನಿಂದಾರ ನಮ್ಮ ಮನೆ ಉದ್ಧಾರ ಆಗಲೆ ಯಾಕೋ ಬ್ಯಾಸರ ಬರತತಿ ಈ ಮನ್ಯಾಗ ಇದ್ದಿದ್ದ ಎಲ್ಲ ವ್ಯವಸ್ಥೆ ಚಲೋ ಮಾಡಿದಾನ ಮನುಷ್ಯ ಆದರೂ ಇನ್ನು ಮತ್ತೆ ಮುಂದಿನ ಊರಿಗೆ ಹೋಗೋಣಲ್ಲ ಅನಿಗೋಳ ಕೊರಿಕೊಪ್ಪ ಕೆಂಗಾನೂರ ಜಾಲಿಕೊಪ್ಪ ನಯನಗರ ರಗಡ್ದಾವ ಇನ್ನ ಊರು ಮುಂದೆ ಊರಿಗೆ ಹೋದ್ರಾತಿ ಅಪ್ಪಾರ ಬಾ ಬಾ ಪೂಜೆ ಊಟ ಎಲ್ಲ ಮುಗೀತಲ್ರಿ ಆತಪ್ಪ ಬಾ ಇಲ್ಲಿ ಕುಂಡ್ರ ಬಾಯಪ್ಪ ಯಾಕ್ರಿ ಅಪ್ಪಾರ ಬಾ ಕುಂಡ್ರಿ ಇಲ್ಲಿ ತೋರಿ ಇಲ್ಲೇ ಕುಂದಿರ್ತಾನ್ರಿ ಏನಿಲ್ಲಪ್ಪ ಮತ್ತು ನನಗೂ ಒಟ್ಟಿನ ಬ್ಯಾಸರ ಬರತೈತಿ ಯಾಕೋ ಮತ್ತು ನಾವು ಬೇರೆ ಭಕ್ತರ ನೋಡ್ಬೇಕಾಕತ್ಲ ಹೌದ್ರಿ ಹೋಗ್ಬೇಕಲ್ಲ ನಾವು ನಯನಗರ ಕೊರಿಕೊಪ್ಪ ಹಿಂಗೆಲ್ಲ ಹೋಗ್ಬೇಕಾಕತ್ ನಾವು ವಾರ ಇದ್ದರು ಚಲೋ ಐತ್ರಿ ಬೇಡಪ್ಪ ಮತ್ತು ನಾನು ನಡೀತಾನೆ ಮುಂದಿನ ಊರಿಗೆ ಹೋಗ್ತಾನೆ ಆಯ್ತ್ರಪ್ಪ ಹಂಗಾರ ಹೋಗಪ್ಪ 8 ದಿವಸ ನನಗೆ ಎಲ್ಲ ವ್ಯವಸ್ಥೆ ಚಲೋ ಮಾಡಿದಿ ಪೂಜಾಕ ಬೆಲ್ವ ಪತ್ರಿ ಕೊಟ್ಟು ಹೂ ಕೊಟ್ಟು ಅನ್ನ ಪ್ರಸಾದ ಚಲೋ ತಗ ನೋಡ್ಕೊಂಡು ಭಾಳ ಆನಂದ ಆಗೈತಪ್ಪ ನನಗೂ ಏನ ನೀವು ಖುಷಿ ಆದಲ್ರಿ ಖುಷಿ ಏನಪ್ಪ ಸಾಕ್ರಿ ನಮ್ಗೆ ಅಷ್ಟ ಸಾಕ್ರಿ ಸಿಕ್ಕಾಪಟ್ಟಿ ಖುಷಿ ಆಗೈತೆ ನನಗೂ ಆಯ್ತ್ರಪ್ಪ ಹಂಗಾರ ಹೋಗಿ ಬರ್ರಿ ಹಂಗಾರ ಆಯ್ತಪ್ಪ ನಾನು ಹಂಗಾರ ಹೋಗಾಕ ಇವತ್ತೆಲ್ಲ ರೆಡಿ ಮಾಡ್ಕೋತಾನಪ್ಪ ಇದು ನಂದು ಶಾಲ ಇದು ಅಪ್ಪ ನಾ ಹಂಗಾರ ನಡೀತಾನು ಹೊಕ್ಕನಪ್ಪ ಮತ್ತು ನಾ ಬೆಳ್ಳಿ ಚರ್ಗಿ ಆಡ್ಕೊಟ್ಟಿದ್ನಲ್ಲಪ್ಪ ನನಗೆ ಹೌದ್ರಿ ನೆನಪೈತ್ರಿ ತೊಗೊಂಬರ್ತೇನ್ರಿ
ಆ ಸ್ವಾಮಿಗಳಿಗೆ ಏನು ಹೆಂಗೆ ವ್ಯವಸ್ಥೆ ಮಾಡ್ತಿದ್ದ ನೀವ ನಾನು ಅಂತೆ ಖರ್ಚು ಪೈಸಾ ಕೇಳಿಲ್ಲ ಅವ್ರ ರೊಕ್ಕ ಹೆಂಗೆ ಮಾಡ್ತಿದ್ದ ನೀವ ಬಂದೇಯಪ್ಪ ಮೈಂಡ್ರಪ್ಪರ ತಗೋರಿಯಪ್ಪರ ಅಲ್ಲಿವ್ನ ಒಂದ ಚರಿಗೆ ಐತಲ್ಲೋ ಇದು ನಾ ಯಾರು ಕೊಟ್ಟಿನಿ ನೋಡಪ್ಪ ನನಗೆ ಬೆಳ್ಳಿವ ಹೌದ್ರಿ ಅಪ್ಪಾರ ನೀವು ಕೊಟ್ಟಿದ್ದು 2 ಚರಿಗೆನ ಇದ್ದು ರೀ ಹಾಂ ರೀ ನೋಡ್ರಿ ಅಪ್ಪಾರ ನಾ ಅಂತೂ ದುಡಿಯಾವಲ್ಲ ದೂಕ ಬಡಿಯಾವಲ್ಲ ಹೌದು ನಮ್ಮಮ್ಮ ನೋಡ್ರಿ ನನಗಂತೂ ₹1 ಕೊಡೋದಿಲ್ಲ ಅದಕ್ಕೆ ಏನು ಮಾಡೀನ್ರಿ ಒಂದು ಚರಿಗೆ ಮಾರೀನ್ರಿ ಅದರ ರೊಕ್ಕದಾಗ ನೋಡ್ರಿ ನಿಮಗೆ ಪೂಜೆ ವ್ಯವಸ್ಥೆ ಮಾಡೀನ್ರಿ ಆಮೇಲೆ ಶೇಂಗಾ ಹೋಳ್ಗಿ ಮಾಡ್ಸೇನ್ರಿ ಗೋಧಿ ಹುಗ್ಗಿ ಮಾಡ್ಸೇನ್ರಿ ಅಪ್ಪಾರ ಇನ್ನೊಂದು 4 ದಿವ್ಸ ಉಳಿತೀವಿ ಅಂದ್ರೆ ಉಳಿರ್ಬೇಕಾರೆ ನಿಮ್ಗೆ ಯಾರು ಬೇಡ ಅಂತಾರೆ ಅವಾಗ ಇದೊಂದು ಚರಿಗೆ ಮಾಡ್ತಾನೆ ರೀ ಇದೊಂದು ಚರಿಗೆ ಮಾರಿ ನಿಮಗೆ ಆಗೋ ಮಟ್ಟ ವ್ಯವಸ್ಥೆ ಮಾಡ್ತಾನೋ ಅದೇ ಚಲೋ ಕಳಪ ನಾ ಗುಡಿ ಕಟ್ರಿ ಇವ್ ಕಳಸ ಇಡ ಹೆಂಗೆ ಮಾಡೋರಪ್ಪಾರ ನಾ ಊರ್ಲಪ್ಪ ಹಂಗಂದ್ರೆ ಇವ್ ಇರೋದಿಲ್ಲಪ್ಪ ಇವ್ ಬ್ಯಾಡಪ್ಪ ಬ್ಯಾಡ ನಡೀತಾನ ನಾನು ಇಂಥ ಭಕ್ತ ನನಗೆ ಏನಾರ ಒಬ್ಬ ಸಿಕ್ಬಿಟ್ಟ ಅಂದ್ರೆ ನಾ ಇಡೀ ಊರನ್ನ ಅಲ್ಲಾಯಿಸ್ಬಿಡ್ಬೋದು ಯಪ್ಪ ನನ್ನ ಜೋಡಿ ಬರ್ತೀಯ ಅನ್ನಿ ಈಗ ನಡೆದು ಬಿಡ್ರಿ ಸ್ವಾಮಿಗಳ ಬಂದು ಬಿಡಪ್ಪ ನಾರ ಇಲ್ಲಿದ್ದು ಏನು ಮಾಡವದನ್ರಿ ದುಡಿಯಾವಲ್ಲ ಕಿಸಿಯಾವಲ್ಲ ನಿಮ್ಮ ಇಮ್ಮಲ್ಲಿ ಬನ್ನಿ ಅಂದ್ರೆ ಎಲ್ಲ ಥರ ವ್ಯವಸ್ಥಾನು ಆಕತ್ ನನಗೂ ಅಮ್ಮನ ಕಡೆಯಿಂದ ಬೇಸ್ಕೊಳ್ದು ತಪ್ತತೆ ನಡಿ ಹೋಗ್ಯೇ ಬಿಡೋಣ ಯಮ್ಮ ನಾನು ಸ್ವಾಮಿಗಳ ಮೇಲೆ ಹೋಗ್ಕನ ನನಗಂತೂ ಇನ್ನು ಈ ಮನ್ಯಾಗ ಇರಕ್ ಆಗೋದಿಲ್ಲ ಬ್ಯಾಡವಯ್ಯಪ್ಪ ಹೋಗಬೇಡ ನನಗಂತೂ ಈ ಮನ್ಯಾಗ ಇರಕ್ ಆಗೋದಿಲ್ಲ ಎದ್ರು ಬಿದ್ರು ಬರೇ ಬೇಕು ಅಂತ ನಿಂದಿರ್ತಿದ್ದಿ ದುಡಿ ಅಂತಿದ್ದಿ ನನಗಂತೂ ಆಗೋದಿಲ್ಲ ಈ ಮನ್ಯಾಗ ಇರಕ್ ನಾ ಸ್ವಾಮಿಗಳ ಮೇಲೆ ಹೋಗಿಬಿಡ್ತಾನ ಬ್ಯಾಡವಯ್ಯಪ್ಪ ಹೋಗಬೇಡ ನಿನಗೆ ದುಡಿ ಅನ್ನೋದನ್ನು ಮಾಡ್ಲಾ ಇಲ್ಲೇ ಹೇ ಆಗೋದಿಲ್ಲ ನಡ್ರಿ ಸ್ವಾಮಿಗಳ ನೀವು ಹೋಗೇ ಬಿಡು ನಾವು ಬಾಬಾ ಹೋಗಬೇಡ ಪಚ್ಚರ ಬಾ ಬಾ ಹೋಗಬೇಡ ಬಾ ದುಡಿ ಅನ್ನೋದನ್ನು ಬಾ ನಿನಗ ನಡೆದು ದೊಡ್ಡ ಬೇಸರ ಆದ್ರಿ ಅಲ್ರಿ ಎಷ್ಟೊತ್ತು ನಡೀದ್ರಿ ನಾವು ಮತ್ತೆ ಏನು ಮಾಡೋದು ಸ್ವಾಮಿಗಳ ಅಲ್ಲಿ ನೋಡ್ರಿ ಅಲ್ಲಿ ಅಟ ಅದು ಕುದುರಿ ಶಿಷ್ಯ ನಾನು ಏನು ಮಾಡ್ತೀನಿ ಎಷ್ಟೊಂದು ತಡ್ಕೊಂತ ಅಡ್ಡಾಡವ್ರಿ ನಮ್ಮದು ಈಗಾಗಲೇ ಒಂದು ಹತ್ತಿರ್ತಲ್ಲ ರೀ ಎತ್ತ ಓಡಾಕ ಕುದುರೆ ಹತ್ತಾಕತಿ ನೋಡ್ರಿ ನಮಸ್ಕಾರ ರೀ ಅಪ್ಪಗಳ ನಮ್ಮ ಮನಿಗಟ ಪೂಜಾಕದು ಬರಲ್ಲ ಬರ್ತಾವ್ರಿ ಈಗ ಇಲ್ಲೇ ಇನ್ನೊಂದು ಮನಿ ಪೂಜಾ ಐತ್ರಿ ಹ್ಞೂ ರೀ ಆ ಪೂಜಾ ಮುಗಿಸ್ಕೊಂಡವ್ರಿ ಹ್ಞೂನ್ರಿ. ಮನಿಗೆ ರೀ ಸೀದಾರಿ ಅದನ್ನ ಮುಗಿಸ್ಕೊಂಡಾರ ಬರ್ರಿಪ್ಪ ನಿಮ್ಮ ದಾರಿ ಕಾಕೊಂತ ಕುಂತಿರ್ತಾವ ಬರ್ತೇವೆ ಹಿರಿಯರ ಮನಿ ಎಲ್ಲಿ ಬರ್ತೈತ್ರಿ ನಿಮ್ದು ಇಲ್ಲೇ ರೀಪ್ಪ ಬಸವಣ್ಣನ ಗುಡಿ ಐತಲ್ರಿ ಅದ್ರ ಕೆಳಗನ ನಮ್ಮ ಮನಿ ರೀ ಬಸವನ ಗುಡಿ ನೋಡ್ಯಾವ ತಗೋರಿ ಬರ್ರಿ ಹೇಳ್ತಾರಲ್ರಿ ಆಯ್ತು ಬರ್ರಿ ಬರ್ತೇವೆ ಹೆಸರ್ರಿ ನಮ್ಮ ಹೆಸರು ಶ್ರೀಶೈಲ್ ಪೂಜಾರಿ ಅಂತಾರೆ ಶ್ರೀಶೈಲ್ ಪೂಜಾರೇನ್ರಿ ಹ್ಞೂ ಆಯ್ತು ತಗೋರಿ ನೀನು ಅವನ ಹೆಸರು ಬರ್ಕೊ ಕೇಳ್ಕೊಂತ ಹೋಗ್ಬೇಕಲ್ರಿ ಎಲ್ಲಿ ಹುಡ್ಕೊಂತ ಹೋಗಾಕ್ ಬರ್ತೈತ್ರಿ ಕೇಳ್ಬೇಕಲ್ರಿ ಯಾರ ಮನಿ ಅಂತೇಳಿ ಅಲ್ಲಿ ಹೋಗಿ ಯಾರ ಮನಿ ಹೆಸರು ಹೇಳ್ಕೊಂಡ್ರಿ ನಾವ ಬರ್ತದವ್ರಿ ಬರ್ರಿ ಹಂಗಾರ ಬರ್ರಿ ಅಲ್ಲೇ ನಮಗೆ ಯಾವ ಪೂಜೆ ಕರ್ದ ನೋಡಿ ಪೂಜೆಗೆ ಮುಗಿಸ್ಕೊಂಡ್ ಬರ್ತಾವ ಅವಂಗೆ ಬಿಲ್ಡಪ್ ಅಲ್ಲಿಗ ಅವ್ ಕರೆದು ಕುಲೇನೆ ಏಕದಮ್ ಅವ್ರ ಮನಿಗೆ ಹೋದ್ವಿ ಅಂದ್ರ ಇವ್ರಿ ಅಂತ ಸ್ವಾಮಿಗಳು ಮರ ಕರಿ ಕೊಡದ ಬಂದ ಬಿಡ್ತಾರಂತಾರ ಅದಕ್ಕೆ ಬಿಲ್ಡಪ್ ಕೊಡುದ್ರಿ ಬಿಲ್ಡಪ್ ಇನ್ನು 2 ಪೂಜೆ ಅದಾವ 3 ಪೂಜೆ ಅದಾವ ಆ ಪೂಜಾ ಮುಗಿಸಿ ಬರ್ತಾವ ಈ ಪೂಜಾ ಮುಗಿಸಿ ಬರ್ತಾವ ಅಂತ ಹೇಳುದ್ರಿ ಈಗ ಏನ್ ಮಾಡೋಣ್ರಿ ಹಿಂಗ ರೌಂಡ್ ಹೊಡಿಸ ಈ ಕಡೆಯಿಂದ ಹಾಕಿ ಬಸ್ ಹಿಂಗ ಬರೋಣ್ರಿ ಕೆರಿಪಾಳ ಹಾಕಿ ಬಂದಿವ್ರಿ ಹಂಗ ನೋಡ್ರಿ ಮತ್ತೊಮ್ಮೆ ಟೈಮ್ ಮಾಡುದ್ರಿ ನೋಡ್ರಿ ನಾವು ನಡ್ಕೊಂತ ಬರ್ತು ಮುಂದೆ ಯಾವ ಒಬ್ಬ ದಾದ ಮಾಡಕ್ ತಯಾರಿಲ್ಲ ನಮ್ಮನ್ನ ಕುದುರೆ ಹತ್ತಿದ ಕೂಡಲೇ ನೋಡ್ರಿ ಟೈಮ್ ಹೆಂಗ್ ಬದಲಾತ್ ನಮ್ಮದ ಇನ್ನು ನಿಮ್ಮ ಟೈಮ್ ಎಲ್ಲೆಲ್ಲಿ ಮಠ ಹೋಯ್ತಾನ ಹೆಂಗ ಬದಲು ಮಾಡ್ತಾ ನೋಡ್ಕೊಂತೀರ ಇರ್ರಿ ಬದಲು ಮಾಡ್ತು ಬಿಡಪ್ಪ ನಡಿ ಶಿಷ್ಯ ಅಲ್ಲಿ ಕಟ್ಲೆಪ್ಪ ಅವ್ನು ಹಾಗಾದ್ರೆ ಹೇಳಿರಿ ಯಾವ ಸ್ವಾಮಿಗಳ ಇದ ಮನಿ ರೀ ಇದ ಮನಿ ರೀ ಹಿರಿಯಾರ ಬರ್ರಿಪ್ಪ ಸ್ವಾಮಿಗಳು ಬರ್ರಿ ನಮಸ್ಕಾರ ನಮಸ್ಕಾರಪ್ಪ ಸ್ವಾಮಿಗಳು ಬರ್ರಿ ನಿಂದಿರಿ ಒಂದು ಸ್ವಲ್ಪ ನಿಂದಿರಿ ಸಾಕದು ಯಾರು ತೊಗೊಂಬರ್ತಾರೆ ನಿಂದ್ರಿ ಸ್ವಾಮಿಗಳು ನಿಂದಿರಿ ಸ್ವಾಮಿಗಳು ನಿಂದಿರಿಪ್ಪ
ಭಾಳ ದಿವ್ಸಕ್ಕೆ ಬಂದಂಗ ಆಯ್ತು ನೋಡ್ರಿಪ್ಪ ನಮ್ಮ ಮನೆಗೆ ನೀವು. ಇಲ್ರಿ ಅವರು ಅಲ್ಲಿ ಒಂದ್ ಪೂಜಾ ಐತ್ರಿ, ಇನ್ನೊಬ್ರು ಪೂಜಾ ಕೇಳಿದ್ರಿ. ಹ್ಞೂನ್ರಿ. ಅಂದ್ರೆ ನೀವು ಬಾಳ ಇದನ್ನ ಮಾಡಾಕತ್ರಲ್ರಿ. ಹ್ಞೂನ್ರಿ. ಅದ್ರ ಸಲುವಾಗಿ ನಿಮ್ಮ ಪೂಜಾ ಮುಗಿಸ್ಕೊಂಡ ಅಲ್ಲಿ ಆ ಮನೆಗೆ ಹೋದ್ರ ಭಾಳ ಆನಂದ ಆಯ್ತ್ರಿಪ್ಪ ನಮ್ಮ ಮನೆಗೆ ಬಂದದ್ದು. ಬರ್ರಿ ಕುಂದ್ರ ಬರ್ರಿ ಸಂಬಳ. ಪೂಜಾಕ ವ್ಯವಸ್ಥೆ ಮಾಡಿರಂಗಾರ ಎಲ್ಲ ರೀ? ಎಲ್ಲ ಮಾಡಿದೇವ್ರಿ. ಕುಂದ್ರ ಸಂಬಳ ಎಲ್ಲ ವ್ಯವಸ್ಥೆ ಮಾಡಿದೇವ್ರಿ. ಎಲ್ಲ ವಿಭೂತಿ ಅದು ಎಲ್ಲ ತಂದು ಇಟ್ಟಿದೇವ್ರಿ. ಸ್ವಾಮಿ ನಾನು ನೀನು ನೀವ ರೀ? ನನ್ನ ಸರಿ ಸಮಯ ಕೊಡ್ತೀವಿ ಮಗ. ಗೊತ್ತಾಗ್ಲಿಲ್ರಿ ಅಪ್ಪಳ, ಗೊತ್ತಾಗ್ಲಿಲ್ರಿ. ನಾನು ಅನ್ಸ ಕುಂಡಿಸ್ಕೊಂಡು ಮಗ ತಾಮ. ಕುಂದ್ರಿ ಇನ್ನೊಂದು ಸ್ವಲ್ಪ ಸರಿ ಕಡೆ ಸರಿ. ಶಿಷ್ಯ ಇದೇನು ಕಂಬಳಿ ಮಸ್ತ್ ಐತಿ, ಶಾಲೂನು ಮಸ್ತ್ ಐತಿ ನೋಡ್ರಿ. ನಮಗೆ ಉಪಯೋಗ ಆಗ್ಬೋದು ನೋಡ್ಲಿ ಹೊರ ನೀವು. ವ್ಯವಸ್ಥೆ ಮಾಡ್ತಾನೆ ಗಬ್ರನ್ನ, ಅದಕ್ಕೊಂದು ನನ್ನ ಕಡೆ ಐಡಿಯಾ ಐತ್ರಿ, ಮಾಡ್ತಾನ. ಹಿರಿಯಾರ ಹೇಳ್ರಿ ಅಪ್ಪಗಳು, ಏನು ಹೇಳುದು ಹೇಳ್ರಿ. ಏನಿಲ್ರಿ, ಒಳಗೆ ಪೂಜೆ ಮಾಡೋಕ್ಕಿಂತ ಮುಂಚೆ ರೀ ಇವ್ರೊಂದು ಹೊರಗೆ ಮಂತ್ರ ಅಂತಾರ್ರಿ. ಇವ್ರದ ಪದ್ಧತಿ ಇರ್ತಾರೆ, ಅದ್ರ ಸಲುವಾಗಿ ಹೇಳತ್ತೀರ್ರಿ. ಮಂತ್ರ ಅನ್ನೋನಲ್ರಿ. ಅನ್ರಿಪ್ಪ ಅನ್ರಿ, ಯಾರು ಬೇಡ ಅಂತಾರೆ ಅನ್ರಿ. ಚಾಲ ಮಾಡೋಣ್ರಿ ಸ್ವಾಮಿಗಳ. ಕೇಳ್ತೀರಲ್ಲ ನನ್ನ ಮಂತ್ರ ನಾ ಅಂತೇನ್ರಿ, ಈಗ ಅವ್ರು ಅನ್ನಂಗಿಲ್ರಿ, ಒಳಗೆ ಅವ್ರು ಅಂತಾರ್ರಿ. ಅನ್ರಿ ಯಾರು ಕಂಬಳಿ ಹಾಸಾಕಾತು ಶಾಲ್ ಹೊಚ್ಚಾಕಾತು, ಕಂಬಳಿ ಹಾಸಾಕಾತು ಶಾಲ್ ಹೊಚ್ಚಾಕಾತು, ಕಂಬಳಿ ಹಾಸಾಕಾತು ಶಾಲ್ ಹೊಚ್ಚಾಕಾತು. ಕಂಬಳಿ ಮತ್ತು ಶಾಲದ ಮ್ಯಾಲೆ ಇವ್ರದ್ದು ಈದ್ ಬಿದ್ದೈತೆನ ಮಾಡ್ತಾನೆ ತೆಗಿಯಂಗಾರ ಇವ್ರಿಗೆ. ಅವ್ರೇನೋ ಬೇರೆ ಮಾತಾಡ್ಕೊಳತ್ತಾರ ನೋಡು. ಸುಮ್ಮನೆ ರೀ, ನಾ ಅದನ್ನು ಯಾಕೆ ಹೆದರ್ತೀರಿ ನೀವು? ಅಪ್ಪಗಳ ಈ ಕುದುರೆ ಮತ್ತು ಎತ್ತ ನಿಮ್ಮನ ಏನ್ರಿ? ನಮ್ಮನ ರೀ. ಹಂಗಾರ ಪಾಡಾತ್ರಿ, ನಮ್ದೊಂದು ಮಂತ್ರ ಐತೆ ಅನ್ನೋನೇನ್ರಿ? ಅನ್ರಿ ಯಾರು ಬೇಡ ಅಂದಾರ ನಿಮಗ? ಎತ್ತು ಹೂಡಾಕಾತು ಕುದುರೆ ಹತ್ತಾಕಾತು, ಎತ್ತು ಹೂಡಾಕಾತು ಕುದುರೆ ಹತ್ತಾಕಾತು, ಎತ್ತು ಹೂಡಾಕಾತು ಕುದುರೆ ಹತ್ತಾಕಾತು. ಶಿಷ್ಯ ಇವೇನೋ ಬೇರೆ ಹೇಳಕತ್ತ ನೋಡ್ಲಿ. ಯಾಕಂತೀರಿ ಗಪ್ಪ, ಅದಕ್ಕೊಂದು ಮಂತ್ರ ನನ್ನ ಕಡೆ ಐತಿ, ನಾ ಅಂತಾನದನ. ಹಿರಿಯಾರ ಹೇಳ್ರಿ. ಇನ್ನೊಂದು ಮಂತ್ರ ಇತ್ರಿ, ಅದನ್ನೊಂದು ಅಂದ ಬಿಡ್ತಾರ. ಅನ್ರಿ, ಯಾರು ಬೇಡತಾರೇನ್ರಿ? ನಮ್ಮದು ನಮಗೆ ಇರ್ಲಿ, ನಿಮ್ಮದು ನಿಮಗೆ ಇರ್ಲಿ, ನಮ್ಮದು ನಮಗೆ ಇರ್ಲಿ, ನಿಮ್ಮದು ನಿಮಗೆ ಇರ್ಲಿ, ನಮ್ಮದು ನಮಗೆ ಇರ್ಲಿ, ನಿಮ್ದು ನಿಮಗೆ ಇರ್ಲಿ. ಅಪ್ಪಗಳ ಈ ಮಂತ್ರ ಕೇಳಿದ ಬೇಳಕ ನನಗೊಂದು ಮಂತ್ರ ನೆನಪಾಗೈತೆ ಅನ್ಲೇನ್ರಿ? ಹಂಗಂದ್ರೆ ಹಂಗೂ ಸಯ್ಯ, ಹಿಂಗಂದ್ರೆ ಹಿಂಗೂ ಸಯ್ಯ, ಹಂಗಂದ್ರೆ ಹಂಗೂ ಸಯ್ಯ, ಹಿಂಗಂದ್ರೆ ಹಿಂಗೂ ಸಯ್ಯ, ಹಂಗಂದ್ರೆ ಹೆಂಗೂ ಸಯ್ಯ, ಹಿಂಗೂ ಸಯ್ಯ. ಹಿರಿಯಾರ ಸಾವುಗಳು ಸ್ವಲ್ಪ ಕಾಮಿಡಿ ಮಾಡ್ತಾರ್ರಿ. ಹೌದೇನ್ರಿ? ಅದನ್ನೆಲ್ಲ ಏನ ತಲೆ ಹಾಕೊಳಕ್ ಹೋಗ್ಬೇಡ್ರಿ. ಹ್ಞೂನ್ರಿ. ಪೂಜೆ ವ್ಯವಸ್ಥೆ ಆಗೈತೆ ನೋಡ್ರಿ, ಪೂಜೆ ಮುಗಿಸ್ಕೊಂಡ್ ನಾವು ಹೋಗ್ಬಿಡ್ತೇವೆ. ನಾವು ನೀವು ಕಾಮಿಡಿ ಮಾಡಿದ್ವಿ ಹೇಳ್ರಿ. ಪೂಜೆ ಅಂತ ನೋಡ್ಕೊಂಡ್ಬಿಡೋಗ್ರಿ. ಆಯ್ತು. ಶಿಷ್ಯ ಇವೇನು ನೋಡ್ಲಿ, ಮನುಷ್ಯ 420 ಇದ್ದಂಗ ಅದಾನ. ಫುಲ್ಲು ರೀ. ನೀ ಅಂದ್ರೆ ನಾನು ನೀನು ಏನೋ ಅಲ್ಲಿ ಇವನು ಮುಂದೆ ಅಲ್ರಿ. ಅವತ್ತು ನಮ್ಮ ಮನ್ಯಾಗ ಏನಂದ್ರಿ ನೀವು? ನಾ ಗುಡಿ ಕಟ್ರಿ ಕಳಸ ಇಡು ಮಗಾಣಿ ಅಂತೇಳಿ ನನಗಂದ್ರಿ ನೀವು. ಇವ ಕಳಸ ಇಡವಲ್ರಿ, ಕಳಸದ ಮೇಲೆ ಕುಂದ್ರಾವ್ರಿ. ಬೆರಿಕರ ನಮ್ಮದು ಏನಿಲ್ಲ, ಏನು ನೋಡಿದಿಲ್ರಿ ತನಗ ಪೂಜೆ. ಅಪ್ಪಗಳ ಪೂಜಾಕ್ಕೆಲ್ಲ ರೆಡಿ ಮಾಡಿದೇವು, ಬೈರಿ ಹಂಗಾರ. ಆಯ್ತ್ರಿ. ಊಟ ಪದ್ಧತಿ ಸರಿ ಆತ್ರಿ. ಹಿರಿಯಾರ ಊಟ ಏನ ಅದ್ಭುತ ಆತ್ಬಿಡ್ರಿ. ಪೂಜೆನೂ ಭಾಳ ಚಂದ ಆತ್ರಿ, ಊಟನೂ ಭಾಳ ಪ್ರಸಾದ ಅದು ಆರಾಮಾತ್ರಿ ಎಲ್ಲ. ಅಗದಿ ಆರಾಮ ಆತ್ರಿ. ಭಾಳ ನಮಗೂ ಆನಂದ ಆತ್ರಿ. ಪಾಪಗಳು ಮನ್ಯಾಗ ಉಂಡೋದಕ್ಕಾಗಿ. ಅಟ ಸ್ವಾಮಿಗಳಿಗೆ ದಕ್ಷಿಣ ಆಟ ಕೊಟ್ಟಿದ್ರೆ ನಾವು ಮುಂದಿನ ಊರಿಗೆ ಹೋಗಿದ್ವಿ. ಸ್ವಾಮಿಗಳಿಗೆ ದಕ್ಷಿಣ ನೆನಪು ಉಳಿಯೋಂಗ ಕೊಡ್ತಾನ್ರಿ. ನೀವೇನಾದ್ರೂ ಕಾಳಜಿ ಮಾಡಕ್ ಹೋಗ್ಬೇಡ್ರಿ. ಅಪ್ಪಗಳ ಒಂದು ಸ್ವಲ್ಪ ತಡ್ರಿಪ್ಪ, ಒಳಗೆ ಹೋಗಿ ತಗೊಂಡ್ಬರ್ತೀನಿ. ಬಾರಿ ಕೊಡುವಂಗೆ ಕಾತತ್ರ ಸ್ವಾಮಿಗಳ ದಕ್ಷಿಣ ರೀ. ಬಂದಿದ್ದು ಕೊಡ್ ಚಲೋ ಆತ್ರಿ. ಒಂದು 4 ಮಿನಿಟ್ ಸಿಕ್ಕರೆ ಸಾಕ್ರಿ. ತಗೋರಿ ಅಪ್ಪಗಳ. ₹1 ನಡ್ತೀರಿ ಅಪ್ಪಗಳ? ಹೋಗ್ಬೇಡ್ರಿಪ್ಪ, ಹಂಗಾರೆ ಹೋಗ್ಬೇಡಿ. ಶಿಷ್ಯ ಆ ಕುದುರೆ ದೌಡ್ ಬಿಚ್ಕೋರು ಹೋಗೋನು, ಅದನ್ನು ಏನಾರು ಹೇಳ್ಕ್ಯಾರ ಒಳಗೆ ಕಟ್ಕೊಂಡು ಗಿಟ್ಕೊಂಡಾನು.
ಏನ್ರಿ ನಮ್ಮದು ಯಾಕಿತ್ತಲ್ಲ ಎಲ್ಲಿ ಗೊತ್ತದ ರೈತರಿಗೆ ಕೊಟ್ಟಿನಲ್ಲರಿ ಅದನ್ನ ಯಾಕುಲೇ ಏನು ಮಾಡುದ್ರಿ ಅದನ್ನ ಇಟ್ಕೊಂಡೆ ಹಾಂ ಅವ್ರ ಕಡೆ ಕೊಟ್ರೆ ಪಾಪ ಅವ್ರ ಅಟ್ಟು ಮೇವ ಹಿಂಡಿ ಹಾಕಿ ಏನೋ ಜೋಪಾನ ಮಾಡ್ತಾರೆ ಅವ್ರಿಗೂ ಒಟ್ಟು ಏನೋ ಉಪಯೋಗ ಐತ್ರಿ ನಮ್ಮ ಕಡೆ ಇಟ್ಕೊಂಡು ಏನು ಮಾಡುದ್ರಿ ನಮ್ದೇನು ಹೊಲಾನು ಮನಿನು ಏನು ಮಾಡುದ್ರಿ ಅದನ್ನ ಅದನ್ನ ಇಟ್ಕೊಂಡು ಏನು ಗಳೆ ಹೊಡ್ಯಾರ್ದಾರಿ ಹಾಂ ಇವ್ಯಾವ ನೀವು 10 ಅಲ್ಲ 20 ವರ್ಷದಿಂದ ನಾನು ಜೋಡಿ ಎತ್ತಲೇ ಎತ್ತದ ಅದನ್ನು ಮಾರಿದೆ ಅಯ್ಯೋ ಅದರದ್ದು ಪರಿಸ್ಥಿತಿ ನೋಡ್ರಿ ಅಟ್ಟ ಹೊಟ್ಟೆ ಹೊಟ್ಟಿ ಸಿಕ್ಕಿತ್ರಿ ಅದ ಸಿಗುವಂತ ಹಾಕ್ಲಿ ನಾನು ಜೋಡಿ ಇನ್ನೊಂದು 5 ವರ್ಷ ಇತ್ತಂದ್ರೆ ಸತ್ತ ಹೋಗಿತ್ರಿ ಪಾಪ ಅದ ಆ ರೈತರಿಗೆ ಕೊಟ್ರೆ ಪಾಪ ಅವ್ರಾರ ಜಾಯ್ಕ್ ಮಾಡ್ಕೋತಾರ ಅದನ್ನ ಏನು ಮಾಡೋರು ತೊಗೊಂಡು ಅದನ್ನ ಬರ್ರಿ ಅದ್ಯಾಕೆ ಸಾಯ್ತತ್ತು ಬಿಡೋ ಮಗ ಬರ್ರಿ ನೀವು ಬಾಯ್ಲೆ ಮತ್ತ ಒಂದು ಕುದುರೆ ಎಬ್ಸಿದ್ದಲ್ಲಿ ಅದನ್ನ ಎಲ್ಲಿಟ್ಟೆ ಅದನ್ನು ಮಾರಿನಲ್ರಿ ಆ ಕುದುರೆನೂ ಮಾರಿದೆ ಅಲ್ರಿ ನಮ್ಮ ಹೊಟ್ಟಿಗೆ ಎಲ್ಲ ಹಂಗಾಗೈತಿ ನಾ ಕುದುರೆಗೆ ಎಲ್ಲಿಂದ ತಂದು ಹಾಕೊಂಡ್ರಿ ಅದು ಬಿಡಲಿ ಆ ಎತ್ತ ಮಾರಿದ್ದು ಕುದುರೆ ಮಾರಿದ್ದು ರೊಕ್ಕ ಏನು ಮಾಡಿದವನ ಅದಾವಲ್ರಿ ನನ್ನ ಕಡೆ ATM ಇದ್ದಂಗ್ರಿ ನಾ ATM ಇದ್ದಂಗ 24 ತಾಸು ಬೇಕಾದ ಕೇಳ್ರಿ ನನ್ನ ಕಡೆ ಇರ್ತಾವ ನನ್ನ ಕಡೆ ತಾರ್ಲಿ ಇಲ್ಲ ಅವನ ನಿಮಗೆ ಕಿಸೇನು ಇಲ್ರಿ ಇಟ್ಕೊಂಡು ಏನು ಮಾಡೋರು ನನ್ನ ಕಡೆ ಇರ್ತಾವ ಅವ ಯಾಕೆ ತಲೆ ಕೆಡಿಸ್ಕೋತೀರಿ ನೀವು ನಡಿ ನಡಿ ನಿಮಗೆ ಯಾವಾಗ ಬೇಕು ಅವಾಗ ಕೊಡ್ತೇನ್ರಿ ನಾ ಅಲ್ಲೇ ನಾನು ಬೆಳ್ಳಿ ಚರಿಗೆ ಐತು ಏನು ಮಾರಿದ್ವಿ ಅದನ್ನ ಐತ್ರಿಪ್ಪ ಅದನ್ನ ಯಾಕೆ ಮಾರಲ್ರಿ ಮತ್ತು ಮಾರಿಗಿರಿ ಅದನ್ನ ನಮ್ಮ ಗುರುಗಳು ನನಗೆ ಭಾಳ ಭಕ್ತಿಯಿಂದ ಕೊಟ್ಟಾರ ಮಗನ ಅದನ್ನ ಈಗ ಮಾರಲ್ ತಗೋರಿ ಅದು ಲಾಸ್ಟ್ ಮಾರ್ತಾನೆ ಊರಿಗೆ ಹೋಗೋದ್ಕೊಂದು ಬಸ್ ಚಾರ್ಜ್ ಇರಂಗಿಲ್ಲ ಅಲ್ರಿ ಅವಾಗ ಮಾರ್ತಾನೆ ಅವನು ಏನಿಲ್ಲ ಏನು ಇಲ್ರಿ ಐತ್ರಿ ಐತಲ್ಲೋ ಮತ್ತೆ ಬರ್ರಿ ಮೊದ್ಲ ಬೆರ್ಕಿನ ನಮಗ ನೀ ಬರೀ ಎಲ್ಲ ಇದ್ದದನ್ನ ಮಾರ್ಕೊಂತ ತೂರ್ಕೊಂತ ಹೊಂಟಿದ್ದಿ ಮತ್ತೆ ನನ್ನ ನಿಂಬಾಲಿ ಅದಾರ ಅಂತ ಹೇಳಿ ಏನೋ 2 ಹೊತ್ತು ಊಟ ಕಾಣತ್ತೀರಿ ಈಗ ನೋಡ್ರಿ ಮೊದಲು ಹೆಂಗಿದ್ರಿ ಗೊತ್ತದ ನೀವು ಹಿಂಗಿದ್ರಿ ಈಗ ನೋಡ್ರಿ ಒಂದು ಸ್ವಲ್ಪ ಏನೋ ಬಾಡಿ ಬರಾಕೈತ್ರಿ ಈಗ ಬರಾಕತ್ರಿ ಈಗ ನಾ ಅದನ್ನ ಏನೋ ಭಿನ್ನಾಯಕ ಅದಕ್ಕೆ ಕರಿಯಾತಾರ ಮಂದಿ ನಾ ಏನೋ ಚಲೋದ್ ಮಾಡ್ಕೊಂಡು ನೋಡಿರಿ ಎಲ್ಲರೂ ಅಲ್ಲಿ ನಮ್ಮ ಊರಿಗೆ ಬಂದಾಗ ಅಲ್ಲಿ ಒಂದು ಯಾವ್ದೋ ಸಾಲಿ ಮುಂದೆ ಕುಂತಿರಿ ನಾನ ಮನೆಗೆ ಕರ್ಕೊಂಡು ಹೋಗಿನ್ರಿ ನಿಮ್ಮ ಬಾಬಾ ಅಲ್ಲ ಲೇಪ ನಿನ್ನ ಹೆಸರು ಏನು ಅಂದಲ್ಲ ಪಕ್ಕಿರ್ರಿ ಹಾ ಪಕ್ಕಿರಪ್ಪ ಇಂದಲ್ಲ ಹ್ಞೂನ್ರಿ ಪಕ್ಕಿರಪ್ಪ ಬ್ಯಾಡಿನದನ ಇಲ್ಲೇ ಒಂದು ಸನೇಕ ದೇವಸ್ಥಾನ ಐತೆ ದೇವಸ್ಥಾನಕ್ಕೆ ಹೋಗೋಣ ನಿನ್ನ ಹೆಸರು ಚೇಂಜ್ ಮಾಡು ನೋಡಿ ಚೇಂಜ್ ಇರ್ಲಿ ಬಿಡ್ರಿ ಹೆಸರು ಚಲೋ ಐತಿ ಅದು ನಿನ್ನ ಹೆಸರು ನನಗೆ ಕರಿಯಾಕ ಗಾವ್ ಆಗುದಿಲ್ಲ ಆ ಹೆಸರು ಪಬ್ಲಿಕ್ ಐತ್ರಿ ಅಲ್ಲ ಹೆಸರು ಪಬ್ಲಿಕ್ ತೊಗೊಂಡು ಏನು ಮಾಡವ್ಲಿ ಸ್ವಾಮಿಗಳ ಕೈಯಾಗಿರುತ್ತೆ ಅಂದ ಮೇಲೆ ಒಂದು ಚಂದನ ಹೆಸರು ಇರ್ಬೇಕು ಮಗನ ನನಗೆ ಬರ್ರಿ ಏನು ನಾ ಚಲೋ ಹೆಸರು ಇಟ್ಟು ಕರಿತಾನ ಬಾ ನೀನು ಏನ ದೇವಸ್ಥಾನಕ್ಕೆ ಹೋಗೋಣ ಚಂದನ ಹೆಸರು ಇಡ್ರಟ ಅಗ್ನಿ ಹೌದು ಅನ್ನುವಂಗೆ ಇರ್ತಾನ ಬರ್ರಿ ಇಲ್ಲೇ ಬಗಳಾಂಬ ದೇವಸ್ಥಾನ ಐತಿ ಬರ್ರಿ ನಡಿ ಹೋಗು ನಡಿ ಗುಡಿ ಭಾರಿ ಐತಿ ನೋಡ್ರಿ ಇದ ಯಾವ ಗುಡಿ ರೀ ಅಪ್ಕೊಳ್ಳದ ಹೊತ್ತು ಹಡ್ಸಿಗಂಡ ಬಗಳಾಂಬ ದೇವಿ ಗುಡಿ ಐತೆ ಬಗಳಾಂಬ ದೇವಿ ಗುಡಿ ಅಂತೇಳಿ ಆಗಲೇ ನಾನು ಹೇಳೀನ್ರಿ ನಿಮ್ಗೆ ಈಗ ನನಗೆ ಹೇಳಕ್ ಬರ್ರಿ ನೀವು ಹಂಗೆ ಕೇಳೀನ್ರಿ ನಾನು ನಿಮ್ಮನ್ನ ಪರೀಕ್ಷೆ ಮಾಡಾಕ ಯಾವ ಗುಡಿ ಅಂತೇಳಿ ನನಗೂ ಗೊತ್ತಾಗ ಬರ್ರಿ ಪರೀಕ್ಷೆ ಮಾಡ್ತಿದ್ವಿ ಮಾಡ್ಬೇಕ್ರಿ ಶಿಷ್ಯರು ಒಂದೊಂದ್ಸಲ ಪರೀಕ್ಷೆ ಮಾಡ್ಬೇಕ್ರಿ ನಿನ್ನ ಹೆಸರು ಚೇಂಜ್ ಮಾಡೋದಂತ ಏನ್ರಣ ಮಾಡ್ರಿ ಬದಲು ಮಾಡೋದಕ್ಕೆ ಚೇಂಜ್ ಮಾಡ್ತಾರೆ ಮಾಡ್ರಿ ನೋಡು ನಂದು ಟೈಮರ ಬದಲಾಕತ್ತ ನೋಡು ಫುಲ್ ಬದಲು ಮಾಡುತ್ತ ಬಾ ನೀನು ಮೊದಲು ಸಹ ಮಾಡಲಿ ನೀವು ಸಹ ಮಾಡ್ರಿ ನೀವು ಸಹ ಮಾಡ್ಬೇಕ್ರಿ ಮಾಡತ್ತಲ್ಲೇ ಮಾಡ್ರಿ ಅದಕ್ಕೆ ಸಿಟ್ಟು ಮಾಡ್ಕೋತೀರಿ ದೇವ್ರ ಮುಂದೆ ಎಲ್ಲ ಹಂಗೆಲ್ಲ ಮಾಡಬಾರ್ದ್ರಿ ಗುರುಗಳಿಗೆ ಉಲ್ಟಾ ಮಾತಾಡ್ತಿ ನಾ ಏನು ಉಲ್ಟಾ ಮಾತಾಡಿನ್ರಿ ನಿಮ್ಗೆ ಕೊಂಡ್ರಿ ನಿನ್ನ ಹೆಸರು ಚೇಂಜ್ ಮಾಡ್ತಾನಂತ ಹೇಳಲ್ಲ ಹೌದ್ರಿ ಮಾಡ್ತೇವೆ ಅಂತ ಹೇಳಿರಲ್ರಿ ಚೇಂಜ್ ಮಾಡ್ಲಿ ಬದ್ಲಿ ಮಾಡ್ಲಿ ಎರಡ್ರಾಗ ಒಂದು ಮಾಡ್ರಿ ಏನ ಕೋಟಿಗೆ ಅದು ಹೋಗ್ಬೇಕನ್ರಿ ಅದನ್ನ ಬದ್ಲಿ ಮಾಡಾಕದು ಇಲ್ಲಿ ಬಗಳಾಂಬ ದೇವಿ ಇದ್ರೆ ಸಾಕಲೇ ಇಲ್ಲೇ ಬದ್ಲಿ ಮಾಡ್ತೀರಿ ಮಾಡ್ರಿ ಏನೈಟ ಮುಂದ್ಕೋತಪ್ಪ ಕಣ್ಣು ಮುಚ್ಚಿ ಧ್ಯಾನ ಮಾಡ್ರಿ ನಾ ಏನು ಮಾಡ್ರು ಮಾತಾಡಕ್ ಹೋಗ್ಬೇಡ ಹ್ಞೂನ್ರಿ ಇವತ್ತಿನಿಂದ ನಿನ್ನ ಹೆಸರ ಇವತ್ತಿನಿಂದ ನಿನ್ನ ಹೆಸರಿನ ತೆಪ್ಪಲೆ ಹೆಸರು ಬದ್ಲಿ ಮಾಡೋದು ಹಿಂಗ್ರಿ ತಲಿ ಹಾಸ್ಯ ದೇವಿ ಮುಂದೆ ಹಂಗೆ ಮಾಡ್ಬೇಕ ಅಡ್ಡಿಯಲ್ಲಿ ಬಿಡ್ರಿ ತೆಪ್ಪ ಕೆಮ್ಮ ಇರ್ಲಿ ಸುಧಾರಣೆ ಮಾಡಿ ಕೆಮ್ಮ ಬಂದ್ರ ನನಗ ಮತ್ತೆ ತಲೆ ಹಸಿದ್ಮೇಲೆ ಹಂಗೆಲ್ಲ ಆಗೋದಲ್ಲ ಏನ್ರಿ ನೀವು ನಾ ಇಲ್ಲಿ ನೋಡ ತೆಪ್ಪ ಯಪ್ಪ ಇಷ್ಟು ಕರ್ಕೊಂಬೇಡ ತೆಪ್ಪ ಯಪ್ಪ ನೀವು ತಿಪ್ಪ ಅನ್ಕೊಡದ ನಾ ಯಪ್ಪ ಯಪ್ಪ ಅಂದ್ಬಿಡ್ಬೇಕು ಆಯ್ತ್ರಿ ತೆಪ್ಪ ಯಪ್ಪ ಆಯ್ತ್ರಿ ನಡಿಯಪ್ಪ ಇನ್ನು ಮುಂದೆ ಹೋಗೋಣ ಇಲ್ಲೇ ಕುಂದ್ರು ಬರ್ರಿ ಸುಧಾರಿಸ್ಕೊಂಡು ಹೋಗೋಣ್ರಿ ನಡಿ ಇಲ್ಲೇ ಯಾವ್ದಾರ ಭಕ್ತರು ಬಂದ್ರ ಕುಂದ್ರಿ ಇಲ್ಲೇ ಕುಂಡ್ರು ಇಲ್ಲಿ ಕಾಕಿ ಹೆಚ್ಚು ಕುಡ್ತಿದ್ವಲ್ಲ ಇಲ್ಲಿ ಕುಂದ್ರಿ ಏನು ನಮ್ಮ ಶಿಷ್ಯ ಏನು ಹೇಳ್ತಾನೆ ಆಗಿ ಕುಂಡ್ರಬೇಕಲ್ಪ ಇನ್ನ ನನ್ನ ಮಾತು ಕೇಳ್ರಟ ನನ್ನ ಮಾತು ಕೇಳಿದಲ್ಲೇ ಮಗನ ಇತ್ತು ಅಂತ ಹೆಚ್ಚು ನಮ್ಮನ್ನ ಕುಂದ್ರಿ ಏನ ಹಂಗಾರ ನೀ ಅಡಿಗೆ ಪಟ್ನ ರೆಡಿ ಮಾಡು ನಾ ಇಲ್ಲೇ ಸ್ವಾಮಿಗಳು ಕರ್ಕೊಂಬರ್ತಾನ ಊಟ ಮಾಡಿಸಿ ಪ್ರಸಾದ ಮಾಡಿಸ್ಕ್ಯಾರ ಕಳ್ಸನವ್ರನ್ನ ಅಲ್ರಿ ಇದು ಎಂಥ ಪದ್ಧತಿ ನಿಮ್ದ
ನಾನು ಮದ್ವೆ ಆಗಿ ಬಂದಾಗಿಂದ ನಾನು ನೋಡ್ತಾ ಇದ್ದೀನಿ ಅವ್ರು ಊಟ ಮಾಡಿದ್ಮೇಲೆ ನಾವು ಊಟ ಮಾಡೋದಂತ ಏನ್ರಿ ನೋಡು ನಮ್ಮ ಮುತ್ತಾತರ ಕಾಲಂತ್ರ ಈ ಪದ್ಧತಿ ಬಂದೈತ್ಯ. ನಾನು ರಾತ್ರಿ ಊಟ ಬಿಡಿದ್ರೆ ಬಿಡ್ತಾನ, ಆದ್ರೆ ಬೆಳಗಿನ ಊಟ ಮಾತ್ರ ಸ್ವಾಮಿಗಳು ಕರೆದು ಪೂಜಾ ಮಾಡಿ ಅವ್ರ ಪ್ರಸಾದ ಉಣಿಸಿ ಕಳಿಸೋ ಮಟ್ಟ ನಾವು ಊಟ ಮಾಡೋದಿಲ್ಲ. ಅಲ್ರಿ ನಿಮ್ಮ ತಾತ ನಿಮ್ಮ ಪಡ್ತಾತ ಎಲ್ಲರೂ ಹೋದ್ರು, ಅವ್ರ ಜೋಡಿನ ಈ ಪದ್ಧತಿನೂ ಹೋಗ್ಬೇಕು. ಈಗ ಎಲ್ಲ ಜನ ಅಪ್ಡೇಟ್ ಆಗತ್ತಾರ. ಛೇ 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 ನಮ್ಮ ತಾತ ಮುತ್ತಾತಗೆ ಮಾತು ಕೊಟ್ಟ ನಮ್ಮ ಅಪ್ಪಗದನ ಅದನ್ನ ಎಂದೂ ಮೀರುವುದಿಲ್ಲ. ಈಗ ಜನ ನೋಡ್ರಿ ಎಲ್ಲಿಂದ ಎಲ್ಲಿ ಹೋಗ್ಬಿಟ್ಟಾರ, ನಾವು ಇನ್ನೂ ಅಲ್ಲೇ ಅದೀವಿ. ನನಗೆ ಅದನ್ನೆಲ್ಲ ಹೇಳ್ಬಾಡ್ನಿ. ನಿಂಗೆ ಅಡುಗೆ ಮಾಡೋಕ್ಕಾಗತ್ತಿಲ್ಲೋ, ಅಡುಗೆ ಮಾಡೋದು ನಾವು ಸಂಬಳ ಕರ್ಕೊಂಬರ್ತೇನೆ. ಹೇಳಿ ಕೇಳ್ಬೇಕು. ಹೆಂಗಸೂರಿಗೆ ಹಿರೇತನ ಕೊಟ್ರೆ ಭಾಳ ಇದು ಮಾಡ್ತಾರೆ ನೋಡಿ ಇವ್ರು. ಈ ಮನುಷ್ಯ ಎಷ್ಟು ಹೇಳಿದ್ರೂ ಕೇಳೋಲ್ಲ. ಇವತ್ತು ಸ್ವಾಮಿಗಳು ಕರ್ಕೊಂಡಾರ ಬರಲಿ, ಇವತ್ತು ನಾನೇ ಆ ಸ್ವಾಮಿಗಳಿಗೆ ಗತಿ ತೋರಿಸ್ತೀನಿ. ಸ್ವಾಮಿಗಳು ಸ್ವಾಮಿಗಳು ಏನು ಭಕ್ತಿಪ್ಪ, ಚೇ 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 ಇಂಥ ಭಕ್ತರು ನಾವು ಎಲ್ಲೆಲ್ಲೂ ನೋಡಲ್ಪ. ಅಡ್ಡಿಯಲ್ಲ ಸ್ವಾಮಿಗಳ ಭಕ್ತಿ ಗಿಕ್ತಿ ಏನು ಇಲ್ರಿ, ಓಡಿ ಬರಾಕ ಕಾಲು ಜಾರಿ ಬಿದ್ದೀನ್ರಿ. ಸ್ವಾಮಿಗಳ ನಾವೊಂದು ಭಾಳ ಅಂದ್ರೆ ಭಾಳ ನಿಗ್ರದಾಗದೇನ್ರಿ. ಏನಪ್ಪ ಅಂತ ನಿಗ್ರಿ ನಿನಗ? ಏನು ಇಲ್ರಿ, ಸಾಲು ಒಂದು ಭಾಳ ಆಗೈತ್ರಿ. ಸ್ವಾಮಿಗಳ ಇದಕ್ಕೊಂದು ಏನಾರ ಪರಿಹಾರ ಕೊಡ್ರಿ. ಎಂತ ಅದಕ್ಕೆಲ್ಲ ಪರಿಹಾರ ಇವ್ರು ಕೊಡೋಂಗಿದ್ರಿ, ಇವ್ರು ಯಾಕೆ ಓದಿ ಅಡಿಯಾಡ್ತಾರ? ಕೊಡ್ರಿ 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 ಕೊಡ್ತಾರೆ. ಏನ್ರಿ ನಿಮ್ಮ ಸಮಸ್ಯೆ ರೀ? ಭಕ್ತರ ಸಾಲ ಭಾಳ ಆಗೈತ್ರಿ. ಹ್ಞೂ ರೀ ಸ್ವಾಮಿಗಳ, ಭಕ್ತರ ಮುಂದೆ ಮರ್ಯಾದೆ ಕಳಿಬಾರ್ದ್ರೆ ಗೊತ್ತಾಗಿಲ್ಲ ತೋರಿ ಅವಾಗ. ಅಪ್ಪಾರ ಹಂಗೆಲ್ಲ ಅನ್ನಕ್ಕೆ ಹೋಗ್ಬೇಡ್ರಿಪ್ಪ. ನಂದು ಭಾಳ ಅವ್ರು ಭಾಳ ಕಷ್ಟ ಭಾಳ ಐತ್ರಿ. ಹೆಂಗಾರ ಒಂದು ಇದನ್ನ ಪರಿಹಾರ ಮಾಡಿಕೊಡ್ರಿ. ಇಂಥವಕ್ಕೆಲ್ಲ ಪರಿಹಾರ ಎಲ್ಲಿಯೂ ಕೊಡ್ಲೋಣ? ಹಾಂ, ಇಂಥವಕ್ಕೆಲ್ಲ ಸ್ವಾಮಿಗಳು ಅಂತೇಳಿ ಹೋಗ್ತಾರೆ ಪರಿಹಾರ ಕೊಡ್ರಿ ಅಂತೇಳಿ. ಸಾಲ ಮಾಡ್ಕೊಂಡೆ ಇಸ್ಬೇಟ್ ಆಡಿನೇ ಸರಿಯಾಗಿ ಕೂಡ ಮಾಡ್ಕೊಂಡು ಅಡ್ಡಾಡೋರು ಇಂಥವಕ್ಕೆಲ್ಲ ನಮ್ಮ ತಲೆ ಬರ್ತಾರೆ. ಸ್ವಾಮಿಗಳು ಏನಾರ ಒಂದು ಪರಿಹಾರ ಕೊಡ್ರಿ, ಸ್ವಾಮಿಗಳು ಏನಾರ ಒಂದು ಪರಿಹಾರ ಕೊಡ್ರಿ. ಸ್ವಾಮಿಗಳು ಏನೇನು ಊರು ಬಿಟ್ಟು ಹೋಗ್ಬೇಕು ಅವರು. ಸ್ವಾಮಿಗಳ ಹಾಗೆಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ನನಗೆ ನಾಳೆ ಅಂದ್ರೆ ಒಂದು ಯಾವ್ದಾರ ನಂಬರ್ ಬೀಳುವಂಗ್ರ ಮಾಡಿಕೊಡ್ರಿ. ಇನ್ಯಾವಲ್ಲಿ ನಂಬರ್ ಅಂತಾರೆ? ನಂಬರ್ ಅಂದ್ರೆ ಯಾವ ನಂಬರ್ ಹೇಳೋದೇನಾ? ಸ್ವಾಮಿಗಳ ಓಸಿ ನಂಬರ್ ರೀ. ಓಸಿ ಮಟ್ಕ ಅಂತಾರಲ್ರಿ, ಅದನ್ನ ಕೇಳತ್ತನ್ರಿ ಅವ. ಅಲ್ಲಪ್ಪ ಎಷ್ಟು ಶಾಣೆ ಆಗಿ ಅಂತಾನ. ಮಟ್ಕ ನಂಬರ್ ಇವ್ರಿಗೆ ಗೊತ್ತಿದ್ದದ್ರ ಇವ್ರು ಯಾಕೆ ಹಿಂಗೆಲ್ಲ ಅಡ್ಡಾಡ್ತಾರ? ಇವ್ರ ಹಸ್ತಿರಲ್ಲ ಹಂಗೆಲ್ಲ ಕೂತ್ರಂಗೆ ಬರಕ್ಕೆ ಹೋಗ್ಬಾರ್ದು. ಸ್ವಾಮಿಗಳ ಹತ್ತಿರ ಮಟ್ಕ ನಂಬರ್ ಹೇಳ್ತಾರ ಅಂತ ಹೇಳಿ. ಸ್ವಾಮಿಗಳ ಹಂಗದು ಮಾಡಕ್ಕೆ ಹೋಗ್ಬೇಡ್ರಿಪ್ಪ. ಹೆಂಗಾರ ಮಾಡಿ ಒಂದು ನಂಬರ್ ತೆಗೆದುಕೊಡ್ರಿ. ನಂಬರ್ಗೆ ಬರಂಜ ಅಂದ್ರೆ ನೀನು ಪೊಲೀಸ್ ಸ್ಟೇಷನ್ಗೆ ಹಾಕಿಸ ಮುಕ್ಕಳಿ ಮೇಲೆ ರೂಢ ಆಡಿಸ್ತಾನ ಮಗನ. ಹಾಂ ನಡಿ. ಮುಕ್ಕುಳಿ ಅಂದ್ರೆ 3, ರೂಲ್ ಅಂದ್ರೆ 1 ಅಂದ್ರೆ 31. ಸ್ವಾಮಿಗಳ 31 ನಂಬರ್ ಆದ್ರಿ ನೀವು ಹೇಳಿದ್ರಿ. ಸ್ವಾಮಿಗಳ ನಮಸ್ಕಾರ ರೀ ಸ್ವಾಮಿಗಳ. ನಮ್ಮ ಮನ್ಯಾಗ ದಿನ ಒಬ್ರನ್ನ ಸ್ವಾಮಿಗಳನ್ನ ಊಟ ಮಾಡಿಸಿ ಪದ್ಧತಿ ಐತ್ರಿ. ಹಿಂಗಾಗಿ ನಮ್ಮ ಮನೆ ಮಾಡಿಸಿ ಕಳಿಸೋ ಪದ್ಧತಿ ಐತಿ. ಹ್ಞೂ ರೀ, ಹಿಂಗಾಗಿ ನಮ್ಮ ಮನೆಗೆ ಹೋದ ಪ್ರಸಾದಕ್ಕೆ ಬರಿಲ್ಲ. ಬರ್ತಾವಲ್ರಿ, ಅವಶ್ಯವಾಗಿ ಬರ್ತಾವ್ರಿ. ಅದ್ರಾಗೇನ್ರಿ ಬರ್ರಿ ಹಂಗಾರೆ ಹೋಗೇ ಬಿಡೋಣ ಬರ್ರಿ. ಸ್ವಾಮಿಗಳು ನಾನು ನೀನು ನೀವ್ರಿ ಬರ್ತಾರ ನೋಡ್ರಿ ಬರ್ರಿ. ನಾನು ಹಿಂದಿಂದ ಬಂದ್ಬಿಡ್ರಿ. ಬಂದ ಬಿಡುದ್ರಿ. ಬರ್ರಿ ನಾನು ಹಿಂದಿಂದ ಬರ. ಇವ್ನು ಕರ್ಕೊಂಡು ಹೋಗ್ಬಿಡು. ಹೋಗಲ್ಲ ನೀನು ಹೋಗು. ನನ್ನ ಮಾತು ಕೇಳಂತ 2 ಸಲ ಹೇಳೋದು ನಿಮಗೆ. ಬರ್ರಿ ಸ್ವಾಮಿಗಳು ಬರ್ರಿ ಬರ್ರಿ ಲಗ್ ಬರ್ರಿ. ಇಲ್ಲೇ ಐತೆ ಬರ್ರಿ ಮನಿ. ಸ್ವಾಮಿಗಳು ಕರ್ಕೊಂಬರ್ರಿ. ನಾವು ನೀನ ಮುಂದೆ ಹೊಡಿ ಇಟ್ಟಿ ಜೋರ ಹೋಗಿ ಮಾಡ. ನೀನು ಹೋಗ್ರಿ. ಏ ಯಪ್ಪ ಸ್ವಾಮಿಗಳು ಬೇಕ್ರಿ ನಮ್ಮ ಮನೆಗೆ. ಬರ್ರಿ ಸ್ವಾಮಿಗಳು, ನೀವು ಅವನ ಮಾಲಿ ನಾ ಬೇಕು ರೇ. ಬರ್ರಿ ನಂದು ಮೇನ್ ಪಾತ್ರ ಇದೆ. ಸ್ವಾಮಿ ನಾನು ನೀನುಲೇ. ನೀವರಿಪ್ಪ ಮತ್ತೆ ನಾನು ಮುಂದೆ ಬಿಡೋದೆ. ಏನಿಲ್ರಿ, ಹಂಗ ಮಾತಾಡ್ಸಕತ್ರಿ. ನಾನು ಹೋಗ್ಬಿಟ್ಟಿನ್ರಿ. ಮಗ ಬಿಟ್ರೆ ಏನು ಶಿಷ್ಯಾನಿ ಏನು ಸ್ವಾಮಿಗಳು ಮುಂದೆ ಮಾಡೋದು ಬಿಟ್ಟು ನೀ ಮುಂದಾಗತ್ತಿಲ್ಲ. ಗೊತ್ತಾಗ್ಲಿಲ್ಲ ಅಲ್ರಿ. ಅಟ್ಬಿಟ್ಟು ಶಿಷ್ಯ ಅದನ್ನ ಬಾ ಏನು ಮಾಡ್ತೀಯ ಬಾಬಾ ಅವ್ನು. ಬಂದಿವಪ್ಪ ಇದಪ್ಪ ನಿಮ್ಮ ಮನೆ. ಚಲೋ ಕಡಿಸಿ ಬಾಬಾ.
ಏನೋ ಬಾಯ್ ಮಿಸ್ಟೇಕ್ ಆಗಿ ಅಂದ ನಡ್ರಿ. ನಿಮ್ಮ ಮಗನ ನನಗೆ ಮುಂದೆ ಇಂಗ್ಲೀಷ್ ಮಾತಾಡಬೇಡ್ಲಿ ಮೊದ್ಲು ನನಗೆ. ನಾನು ಬಾಯಿ ಮಿಸ್ಟೇಕ್ ಅಂದಿಲ್ರಿ ಅದೇ ಬಾಯ್ ಮಿಸ್ಟೇಕ್ ಅಂದನ್ರಿ. ಕುಂದ್ರ ನಡ್ರಿ ಏ ಭಾಳ ರಾಂಗ್ ಸಾಂಗ್ಗಳ್ರಿ ಅವ್ರ. ಭಾಳ ಶಾಂತ ರೀತಿಯಿಂದ ನೋಡ್ಕೋಬೇಕು ಅವ್ರ ಮನೆ. ಎಲ್ಲ ಸಾಂಗ್ಗಳು ಭಾಳ ಶಾಂತ ಇರ್ತಾರು. ಇವ್ರೊಂಥರ ಡಿಫ್ರೆಂಟ್ ಸಾಂಗ್ಗಳ್ರಿ. ನಿಮ್ಮ ಮೈ ನೋಡಿದ್ರೆ ಇನ್ನು ಹೆಂಗ್ ಇಂಪ್ರೂವ್ಮೆಂಟ್ ಆಕತೆ, ಭಾರಿ ಇಂಪ್ರೂವ್ಮೆಂಟ್ ಆಕತೆ. ಇವ್ರು ಒಮ್ಮೆ ಮನಿ ಒಳಗೆ ಕಾಲ್ ಇಟ್ರೆ ಮುಗಿತ್ರಿ ಆ ಮನಿ. ಹಂಗಂದ್ರೆ ಏನ್ರಿ ಇದು ಗತಿ ಪದ್ಧತಿ ಸರಿ ಆಕತ್ತಂತ ಹೇಳತ್ತಂತೆ. ಏ ಶಿಷ್ಯ ಹಂಗೆ ತಿಳ್ಕೊಬೇಡ್ರಿ. ಏ ಶಿಷ್ಯ ಬಾರ್ಲಿ ನನ್ನ ಬಗ್ಗೆ ಏನು ಬಿಲ್ಡಪ್ ಮಾಡಾಕ್ತಿಲ್ಲ ಅದಕ್ಕೆ. ಕೊಡ್ಬೇಕ್ರಿ ಯಪ್ಪ ಪೂಜೆಗೆಲ್ಲ ವ್ಯವಸ್ಥೆ ಆಗೈತಲ್ಲ ನೋಡು. ಬಿಲ್ಡಪ್ ಕೊಡ್ಬೇಕ್ರಿ. ಕಾರ್ದ ಕೂಲೆ ಬಂದೀವು ಕುಂತೀವು ಪೂಜಾ ಮಾಡಿದೀವಿ ಊಟ ಮಾಡಿದೀವಿ ಹೋದಿವು ಅಂದ್ರೆ ಕಿಮ್ಮತ್ ಇರಂಗಿಲ್ರಿ. ಹಂಗೆ ಮಾಡಬೇಡಲಿ. ಬಿಲ್ಡಪ್ ಕೊಡ್ಬೇಕ್ರಿ. ನೀವು ಒಟ್ಟ ಫುಲ್ ಸ್ಟ್ರಾಂಗ್ ಇರ್ರಿ. ನೀವು ಒಟ್ಟ ನಾನು ಬೇಯ್ರಿ. ನೀವು ಹೊಚ್ಚಳ ಮಗನ ಏನು ಮಾತಾಡ್ತೀರಿ ನೀವು? ಸಾಂಗ್ಗಳು ಬಾಯಸಿಂತ ಮಾತೆಲ್ಲ ಬರಬಾರ್ದ. ಓಹೋ ಸ್ವಂತ ಆಗ್ಬೇಕಂದ್ರೆ ನೀವೇನೆಲ್ಲ ಸಿಕ್ಕಂಗ ಬೇಯಕ್ಕೆ ಹೋಗ್ಬೇಡ್ರಿ. ನೀವು ಹಂಗೆ ನಾರ್ಮಲ್ಲಾಗಿ ಸಿಟ್ಟು ಆಗ್ಬೇಕ್ರಿ. ಅದು ಸರಿವಿಲ್ಲ. ಏನ ಪೂಜಾಕೆಲ್ಲ ವ್ಯವಸ್ಥೆ ಆತು? ರೆಡಿ ಮಾಡೇನ್ಲ ಎಲ್ಲ ವ್ಯವಸ್ಥೆ ಆತ? ಆತ್ಗಪ್ಪರ. ಅಯ್ಯೋ ಪತ್ರಿನ ಮರ್ತು ಬಂದ ನಂಗಾರ. ನೀ ಹಿಂಗೆ ಮಾಡ, ಅಲ್ಲೇ ಸ್ವಾಮಿಗಳಿಗೆ ಪೂಜಾ ವ್ಯವಸ್ಥೆ ಎಲ್ಲ ಮಾಡ. ಹಿಡಿಯೋದು ಇಡ, ನಾವು ಪಟ್ನ ಹೋಗಿ ಪತ್ರಿ ತೊಗೊಂಬರ್ತಾನೆ. ಹಾಂ ಸ್ವಾಮಿಗಳು ಹೇಳಕ್ಯಾರ ಹೋಗಿ ಬಂದ್ಬಿಡ್ತಾನೆ. ಹಾಂ ಸ್ವಾಮಿಗಳ ಅಂದಾಗ ಒಂದು ಪತ್ರಿನೂ ಮರ್ತು ಬಂದೇನ್ರಿ. ಪೂಜೆಗೆ ಪತ್ರಿನ ಮರ್ತಾನಂತಲ್ವ ಇವ? 5 ನಿಮಿಷನಾಗ ತೊಗೊಂಬರ್ತೇನೆ ರೀ. ಬಾಬಾ ಆರಾಮ. ನಮ್ಮ ಹೆಂಗಸೂರು ಎಲ್ಲ ವ್ಯವಸ್ಥೆ ಮಾಡ್ತಾರೆ ನಮಗೆ. 5 ನಿಮಿಷನಾಗ ತೊಗೊಂಬರ್ತೇನೆ ರೀ. ಹಾಂ ಪಟ್ನ ಹೋಗ್ಬರ್ತೇನೆ ರೀ. ಹೆಂಗಸೂರು ಏನೋ ವ್ಯವಸ್ಥೆ ಮಾಡ್ತಾರಂತ ನೋಡ್ಲಿ. ಹಂಗೆ ಏನು ಕೇನಾದ್ರು ಅಪಾರ್ಥ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೀವು. ಅವರು ಪೂಜೆಗೆ ಹೇಳ್ತಾರ, ನೀವು ಏನು ಕೇನಾದ್ರು ಅಪಾರ್ಥ ಮಾಡ್ಕೊಳಕ್ಕೆ ಎಲ್ಲ ಅವ್ನು ದೇವ್ ನಾನು ಅದನ್ನೇ ಹೇಳಿದ್ರಿ. ನಾನು ಅದೇ ಹೇಳ್ತೇನೆ. ಚಲೋ ಶಿಷ್ಯ ಕುಡಿತು ನಾನು ತಿಪ್ಪ ಯಪ್ಪ. ಪ್ರಸಾದಕ್ಕೆ ಏನೇನು ವ್ಯವಸ್ಥೆ ಮಾಡ್ಯಾರ ನೋಡೋಗ್ಲಿ ಒಳಗೆ. ಇದನ್ನೇನು ಹೋಟೆಲ್ ಮಾಡಿರಿ ರೀ? ಅವ್ರು ಏನು ಮಾಡಿರ್ತಾರ ಅದನ್ನು ತಂದು ನೀಗಿಡ್ತಾರ. ಏನು ಅವ್ರಿಬ್ಬರೇ ತಿನ್ನೋದಿಲ್ಲ, ನಮ್ಮ ಸಲುವಾಗಿ ಮಾಡಿರ್ತಾರೆ. ಯಾಕೆ ಬಡ್ಕೋತೇವೆ ನೋಡಿ ಪೂಜಕರ ವ್ಯವಸ್ಥೆ ಮಾಡ್ತಾರ ಕೇಳ್ಪಾಟ್. ನಾವು ಬಂದ್ರೆ ನೋಡೋ ಏನೋ ಬಸಪ್ಪ ಏನೋ ಬರ್ತಾನೆ ತೋರ್ ಬರ್ತಾನೆ ಆರಾಮ್ ಬರಲ್ರಿ. ಶಿಷ್ಯ ಈಕೆ ನೋಡ್ಲಿ ಒಣಕಿ ಉಗುಣಂಗೆ ನಿತ್ತಾಳ. ನಾವಿಬ್ಬರನ್ನ ಹಾಕಿ ಗುಂಗಿ ಮೇಳ ಕೇಳಲಿಪ್ಪ ಏನಿದೆ? ಪೂಜಾ ಮಾಡ್ತೀನಿ ಶಿಷ್ಯ ಲೇತಿಪ್ಪ. ಏನ್ರಿ ನೋಡ್ಲಿ ಅಣಿಕೆ ಪಣಿಕೆ ತಗೋತಾರ ಹೆಣ್ಮಗಳ. ಹಂಗ್ಯಾಕೆ ಅಂತೀರಿ ನೀವು? ಏನೋ ಪದ್ಧತಿ ಇರ್ತಾವ ಅವ್ರ ಮನೆಗಳಾಗ. ನೋಡ್ಲಿ ಲಂಗಟ ಹಿಡ್ಕೊಂಡು ಓಡಿ ಹೋದಾಯ್ತು ಇಬ್ರು. ಯಾಕೆ ಅಂತೀರಿ ನೀವು? ನಾ ಇರ್ತಾರಲ್ರಿ, ನಾ ಇದ್ರ ಮಟ್ಟ ಒಟ್ಟ ಅಂದಾಗ ಹೋಗ್ಬೇಡ್ರಿ ನೀವು. ನಿಮ್ಮನ್ನೊಂದ ಅಗದಿ ಚಲೋ ಸ್ಥಾನಕ್ಕೆ ಹೋಗಿ ಮಟ್ಟ ನಾ ಬಿಡ್ಸಲ್ರಿ. ಹೆಂಗಂದ ಮಗನ ಹೇಳಿ ನಿನಗೊಂದು ಗತಿ ಹೆಂಗೆ ತಿಳ್ಕೊಂಡಿರಿ ನೀವು? ಏನ್ ನಿನಗೊಂದು ಗತಿ ಕಾಣಿಸ್ತಾನಂತ ಅಂತಾನ ಹೆಣ್ಣಳ. ಅಲ್ರಿ ನಿಮಗೆ ಗತಿ ಕಳಿಸೀನಿ ಅಂದ್ರೆ ನಾ ಎಲ್ಲಿ ಹೋಗ್ಲಿ ಹೊಕ್ಕಿ ಮಗನಿ ಹೆಂಗ ನಿನಗೇನಪ್ಪ ಮನಿ ಮಠ ಎಲ್ಲ ಐತಿ. ಕೇಳು ನಟ್ರಿ ಅವ್ರನ್ನ ಕೇಳೋದು ಚಲೋ ನೋಡ್ಲಿಪ್ಪ. ಕೇಳು ಗಪ್ರಿ. ಯಾಕೋ ನನಗೂ ಸ್ವಲ್ಪ ಯಾಕೋ ಒಂದು ಡೌಟ್ ಬರತ್ತಲ್ಲ. ಡೌಟ್ ಬರತ್ತೈತ್ರಿ. ಆ ಹೆಣ್ಮಗಳ ಮಕ್ಕದಾಗೂ ನೋಡ್ಲಿ ಸಿಟ್ಟೈತೆ. ಅಕ್ಕಾರ ಈ ಒಣಗಿ ಯಾಕೆ ಪೂಜೆ ಮಾಡತ್ತೀರಿ? ಸ್ವಾಮಿಗಳ್ರಿ ಅದ ನಮ್ಮ ಮನ್ಯಾಗ ಒಂದು ಪೈಲಾದಿಂದ ಪದ್ಧತಿ ಐತ್ರಿ. ಊಟಕ್ಕಿಂತ ಪೈಲಾನ ಅದು ಒನ್ಕಿತ್ ಪೂಜಾ ಮಾಡಿ ಸ್ವಾಮಿಗಳ್ಗೆ ನಾನು ಒಂದು 4 ಕಡ್ತಾ, ನಮ್ಮ ಯಜಮಾನ್ರ 4 ಕಡ್ತಾ ಸ್ವಾಮಿಗಳ್ಗೆ ಬಡಿತಾರು. ಆಮೇಲೆ ಊಟ ಕೊಡ್ತೇವಿ. ಊಟ ಆಗಿದ್ಮೇಲೆ ಶಿಷ್ಯರಿಗೆ 2 ಕೊಡ್ತಾ ಕೊಡ್ತೇವಿ. ಬಂದಿರ್ತಾಳೆ ನಮ್ಮನ್ನ ಈಕೆ ಹೆಣ್ಮಗಳು. ಒಣಕಿ ನೋಡಲಿ ನಾ ಕಡ್ತಂದ್ರೆ ಏನು ಸತ ಹೋಗಣ್ಣ. ಅವ್ರು ಯಜಮಾನ್ರ 4 ಕಡ್ತಾ, ಈಕೆ 4 ಕಡ್ತಾ ನಿಮ್ಮ ತೆಲಿಗೆ ಹಾಕಿರೋ ಬಗ್ಗಿನ ಊಟ ಆದ್ಮೇಲೆ ನನಗೆ ನಾನು ಕಡ್ತಾರಿ. ನಾನು ಉಳಿದೇನು ಮಗನ ನೀನು ಸತ್ತ ಹೋಗಿ ಇಲ್ಲಿಂದ ಜಗ ಖಾಲಿ ಮಾಡು ನಡ್ರಿ. ನಾವು ಮೊದಲು ಹೇಳ್ತಾನೆ ನಾನು ಇದನ್ನು ತಗೊಂಡಿದ್ದೆ. ಏನ ಬೈಲ ಸ್ವಾಮಿಗಳು ಎಲ್ಲಿ ಹೋದ್ರ?
ಸ್ವಾಮಿಗಳ ಅವ್ರೇನ ಇದು ಒನ್ಕಿ ಕೊಡಂದ್ರು ನಾನೇನಂದೆ ಪೂಜಾ ಮಾಡತ್ತೇನು ತಡೀರಿ ಪೂಜಾ ಮಾಡಿದ ತಕ್ಷಣ ಕೊಡ್ತೇನಂದ್ರೆ ಸಿಟ್ ಮಾಡಿ ಹೋಗಬಿಟ್ರು ಅವ್ರ ಏನು ಹುಚ್ಚಿದಿ ನೀನು ಸ್ವಾಮಿಗಳಿಗಿಂತ ಒಣಗಿ ಹತ್ತ ನಾ ಕೊಡ್ತೇನಂದೆ ಹೋಗಬಿಟ್ರು ನೋಡ್ರಿ ಅಲ್ಲಿ ಹೋಗತ್ತಾರ ತಗೋ ಇಲ್ಲಿ ಹೇಳ್ತಣ್ಣ ಸ್ವಾಮಿಗಳು ಒಣಗಿ ಕೊಟ್ಟು ಕಾಲು ಬಿದ್ದು ಕರ್ಕೊಂಡ್ ಬರ್ತಾನೆ ನಿನಗೆ ಏನು ತೀತಿತ್ತು ಅಂತಣ್ಣ ತಿಪ್ಪ ಯಪ್ಪ ತಿಪ್ಪ ಯಪ್ಪ ತಿಪ್ಪ ಅಯ್ಯೋ ಏನು ಹೇಳಿ ಆ ಹೆಣ್ಮಗಳು ಒಣಕಿ ಕೊಡ್ತೀರ ಕುಂತಿತ್ತಂದ್ರೆ ಸತ್ತ ಹೊಟ್ಟಿನ ನೋಡಿದ್ರಿ ಅದ ಒಣಕಿ ಏನಲ್ಲಿ ಇಟ್ಟು ಉದ್ದ ಐತಿ ಎಂತ ಪದ್ಧತಿ ರೀ ಅದ ಏನು ಪದ್ಧತಿ ಅಂತೆ ಅವ್ರ ಮನ್ಯಾಗ ಇವತ್ತು ಸ್ವಾಮಿಗಳು ಬಂದಾರೇನೋ ಬಿಡ್ಲಿ ಅವ್ರು ಸ್ವಾಮಿಗಳು ಇಲ್ಲೇ ಬಂದ್ರಿ ಅವ ಯಮ್ಮ ಆರಾಮದೀವಿ ಆರಾಮದೇನು ಬಾಯಪ್ಪ ಬಂದು ಭಾಳ ಚಲೋ ಆಯ್ತು ಬಾಯಪ್ಪ ಪಗಾರನು ಬಂದತಿ ನೀನು ರೊಕ್ಕ ಒಯ್ಯಿರಿ ಮೊದಲು ಚಲೋ ಆತ್ ಕೊಡ್ಬೇ ಮಗಾರ ಅವು ಏನು ಕೈಗೆ ಸಿಗವಲ್ಲಾಗ್ಯ ನನಗೂ ಯಾಟ್ 500 ಅದಾವ ಇವ 500 ನೋಡ ಎಲ್ಲಿ ಹೋಗ್ಯಾನ ಬೇರೆ ನಿಮ್ಮ ಮೊಮ್ಮಗ ಕಾಣವಲ್ಲವ ಆ ದಿನ ಸಾಯಂಕಾಲ ಕನ್ಕೊಂಡು ಬಂದಿದ್ದಲ್ಲ ಹಾ ಅವನು ಬೇರೆ ಹೋದವ ಅತ್ತ ಹೋಗಿಬಿಟ್ಟು ನೋಡ್ರಿ ಎಲ್ಲಿ ಹೋಗೈತೇನೋ ಹೌದು ಹಾ ಆಯ್ತು ಬೇ ಮಂಗಾರ ನಾನು ನಡೀತೇನೆ ಅಷ್ಟು ಕೆಲಸ ಅದಾವ ನಾನು ಮಾತು ಬಂದ್ಗೆ ನಾನು ನೋಡಿ ಎಲ್ಲಿ ಬರ್ತಾರೆ ಕುಂದ್ರಿ ಸ್ವಾಮಿಗಳ ಎಲ್ಲಿ ಬಂದಿರಿ ನಾವ ತೊಗೊಂಡ್ರಿ ಅದ ಹೌದಲ್ರಿ ತೊಗೊಂಡು ಬಿಟ್ಟು ಓಡಿ ಬಂದಿವ್ರಿ ನಾವು ಅಯ್ಯಪ್ಪ ಅವ್ನ ಕೈಯಾಗ ಸಿಕ್ಕಿದ್ರೆ ಬಗಿನ ಹರಿತಿತ್ತು ನಮ್ಮ ಪರಿಸ್ಥಿತಿ ರೀ ಅವ್ನ ಕೈಯಾಗ ವಾಣಿಕೆ ಅಂತ ಆಗಿತ್ತು ನೋಡಿ ನೋಡಿ ನೆಕ್ಕಿ ನಮ್ಮನ್ನ ಇಬ್ಬರು ಕೊಂದ ಹೋಗೈತ್ರಿ ಅವ ಸ್ವಾಮಿಗಳ ಹೆಂಗೂ ಬಂದವ್ರಿ ದರ್ಶನ ಆಟ ಮಾಡ್ಕೊಂಡ್ ಬರೋಣ್ರಿ ಸ್ವಾಮಿಗಳು ದರ್ಶನ ಮಾಡ್ಕೊಂಡ್ ಬರೋ ಇನ್ನು ಜಳಕ ಗಿಳಕ ಮಾಡ್ಕೊಂತ ಆರಾಮ್ ದರ್ಶನ ಮಾಡ್ಕೊಂತ ಪ್ರಸಾದ ದರ್ಶನ ಮಾಡಿ ಪ್ರಸಾದ ಮಾಡ್ಕೊಂಡ್ ಬರೋ ನಡಿ ಊಟ ಐಟಮ್ ಮಾಡೋಣ ಇಲ್ಲಿ ನೋಡ್ರಿ ಸ್ವಾಮಿಗಳ ಏನ್ ಬಡಿಸಿ ಅದಾನ್ರಿ ಅವ ಏನು ಎಲ್ಲಿ ಮಠ ಬೆಣ್ಣ ಹತ್ತಿ ನಮ್ಗೆ ಪದ್ಧತಿ ಅಂತ ಅದ್ರಿ ಇದು ಒಣಕಿಲ ಬಡಿದ್ರಿ ಪದ್ಧತಿ ಅದು ಯಾವ್ದು ಎಷ್ಟು ಮಂದಿ ಸ್ವಾಮಿಗಳು ಕೊಂದಿಟ್ಟಾರೋ ಏನೋ ಮಂದಿನ ಕೊಂದಾರು ಅಂತಂದ್ರ ನಡಿವೆ ಇಲ್ಲಿ ಇದಾರು ಕುಂಡ್ರು ಇಲ್ಲೇ ಕುಂದ್ರು ಬರ್ರಿ ಇಲ್ಲೇ ತೇಕ್ ಆರಿಸ್ಕೊಂಡ್ರಿ ಇಲ್ಲೇ ಕುಂಡ್ರು ಅಲ್ಲೇ ಇನ್ನಟ್ ಮುಂದೆ ಹೋಗ್ಬರ್ರಿ ಅಬ್ಬಬ್ಬ ಮಸ್ತ್ ಆತಪ್ಪ ಸೊಗನ ಮಸ್ತ್ ಐತಿ ಬಿಡ್ರಿ ನೀವು ಬಂದಿದ್ಲಿ ಇಲ್ಲೇ ನಾ ಸಣ್ಣ ಇದ್ದಾಗ ಏನೋ ಬಂದೀನಿ ಅಂತ್ರಿ ಅಗ್ದಿ ಒಂದ್ 2 ವರ್ಷದ ಇದ್ನಿ ಅಂತ್ರ ಅವಾಗ ನಮ್ಮ ಅವ್ವ ಕರ್ಕೊಂಡ್ ಬಂದಿಳಂತ್ರಿ ಸ್ವಾಮಿಗಳ ನಾವ್ ಸಣ್ಣ ಇದ್ದಾಗ್ರಿ ನಮ್ಮ ಅವ್ವ ಹೇಳ್ತಿಳ್ರಿ ಅಲ್ಲಿ ನೀರ್ ಬೀಳತ್ತದ ಗೊತ್ತೈತ್ರಿ ಆ ತುದಿಯಾಗ ಅಲ್ಲಿಂತ್ರ ಜಿಗದಿನಿ ಅಂತ್ರ ಏನ್ ಹೇಳ್ತೀವ್ರಿ ಅಲ್ಲಿಂದ ಜಿಗರಿ ಯಾರ ಬದುಕ್ಯಾರು ನೀ ಸಾಯ್ಲಿಲ್ಲ ಅಂತವಾಗ ನನಗಾರ ಹೆಂಗ್ ಗೊತ್ತ್ರಿ ನಾ ಸಣ್ಣ ಇದ್ನಿ ಅವಾಗ ಬರ್ರಿ ಮಗ ಇಂಥವ್ರು ಏನ್ ಕೇಳಿ ಹೇಳ್ತೀವಿ ಬಿಟ್ಟರೆ ಬೆಳ್ತಾನ ಇರ್ತಾವ ಬರ್ರಿ ಬರ್ರಿ ಹಿಡ್ಕೋರಿ ಸ್ವಾಮಿಗಳ ಇದು ನನ್ನ ಕೈಯಾಗ ಏನು ರೀ ಅದಕ್ಕೆ ಶಿಷ್ಯ ಆಗಿದ್ರಿ ಹಿಡ್ಕೊಳಕ್ ಬೇಸರ ಆಗೈತಲ್ಲ ನನಗೆ ಬರ್ರಿ ಬರ್ರಿ ನನಗೆ ಮೆಟಗಾಡಿ ಹೈತ್ ನಡಾನುವ ಕೈ ಕಾಲೆಲ್ಲ ಬಿದ್ದು ಹೋಗ ನಾನು ಮೆಟಗಟ್ಟಿ ಅನ್ಕೂಲ ನೆನಪಾತ್ರ ನನಗ ಏನ್ ನೆನಪಾತಪ್ಪ ಸ್ವಾಮಿಗಳ 155 ಮೆಟಗಟ್ಟಿ ಅದಾವಂತ್ರಿ ಅಷ್ಟು ಪರ್ಫೆಕ್ಟ್ ಹೆಂಗ್ ಹೇಳ್ತೀವಲ್ಲೇ ನೀ ಏನು ಎಣಿಸ್ ಅಂತ ಬಂದಿ ನಾ ಎಲ್ಲಿ ಎನಸಲ್ರಿ ಹಿಂಗಾರಿ ಭಕ್ತರು ಹೇಳಿದ್ದ ನಾ ಬರುತ್ ಮುಂದ ಇಲ್ಲಿ ಒಬ್ರು ಅನ್ನತಿರ್ರಿ ಅದನ್ನ ಕೇಳಿ ಹೇಳಿನ್ರಿ ನಾನು ಬಾಬಾ ಎನಿಸ್ಕೊಂಡ ಬರಲ್ರಿ ಶಾನ್ಯಾದಿ ಬಾ ಸ್ವಾಮಿಗಳ ತಳಕ ಹರ್ದತ್ ಏನ್ ಮಾಡ್ತಿ ಕುಂದ್ರಿ ಅಯ್ಯಪ್ಪ ಅಯ್ಯಯ್ಯೋ ನಡಾನ ಅಯ್ಯ ಯಪ್ಪ ಹೋಗ್ಲಿ ಅಜ್ಜಾನ ಮಠದಾಗ ಏನಾರ ಪ್ರಸಾದ ಐತೆ ನೋಡಿ ವ್ಯವಸ್ಥೆ ಐತೆ ಏನೈತೆ ನೋಡ್ಕೊಂಡ್ ಬರೋಗ ಇಲ್ಲಿಗೆ ಪ್ರಸಾದ ಅಂತ ಎಷ್ಟು ಬಡ್ಕೋತೀರಿ ತಡ್ಕೋರಿ ಒಂದ್ ಸ್ವಲ್ಪ ಮೊದಲ ಒಂದ್ ಸ್ವಲ್ಪ ಜಳಕ ಮಾಡೋಣ ಜಳಕ ಮಾಡಿ ದರ್ಶನ ತಗೊಂಡ್ಮೇಲೆ ಪ್ರಸಾದ ತಗೊಂತೀರಿ ಬರೀ ಪ್ರಸಾದ ಅಂತ ಬಡ್ಕೊಳತ್ತೀರಿ ಅಲ್ರಿ ಮೊದಲು ಹೊಟ್ಟಿಗೊಲೆ ಆಮೇಲೆ ದೇವ್ರ ದರ್ಶನದು ಮಾಡೋಣ ಅಂತ ಸುಮ್ಮನೆ ಹೇಳಿ ಕೇಳ ಮೊದಲ ಜಳಕ ಮಾಡೋಣ್ರಿ ಅಲ್ರಿ ಇಲ್ಲಿ ಸುತ್ತಮುತ್ತ 10-12 ಊರು ಮಂದಿ ಎಲ್ಲ ಬಂದ್ ಜಳಕ ಮಾಡ್ತದಂದ್ರಿ ಇಲ್ಲಿ ಜಳಕ ಮಾಡಿರ ಪಾವನ್ ಹಾಕತ್ತಂದ್ರಿ ಪಾವನ ಹಾಕತ್ ನನಗೂ ಕೇಳಿದಲ್ಲಿ ಮೊದಲು ಜಳಕ ಮಾಡೋಣ್ರಿ ಅಟ ಹೊಟ್ಟೆ ಹಸ್ತಲೇ ನಿಮಗೇನು ಪ್ರಸಾದ ಬೇಕಂಗಾರ ಈಗ ಹ್ಞೂ
ಅವ್ನ ಮಗ ನೋಡಿದ್ರೆ ಅವ ಕರೆಸಿದ ಮನೆ ಕರೆಸಿದ್ ನಮ್ಮನ್ನ ಊಟ ಮಾಡಕ್ಕೆ ಬರ್ರಿ ಪ್ರಸಾದ ಕೊಡ್ತಾವ ಅಂತೇಳಿ ಮಗ ಅಣಿಕೆ ತೊಗೊಂಡು ಇಲ್ಲಿ ಮಟ್ಟ ಬೆಣ್ಣ ಐತೆ ನಾನು ನೋಡಾತಿ ಹೋಗ್ಲಿ ಬಿಡ್ರ ಅವ್ನು ಸುದ್ದಿಯಾಗಿ ತೆಗಿತೀರಿ ಅದು ಫೈಟ್ ಹಸದ ಹಾವಾಗ ಯಾವ ನಡೀಲಿ ಯಪ್ಪ ಯಪ್ಪ ಅವ ಮಾತು ಬಂದಲೇ ನನ್ನ ಕೈಲಿ ಅಂತ ಓಡಾಕ್ ಹಾಕೊಳ್ರಿ ಸ್ವಾಮಿ ನನಗೂ ಹಾಕೋದಲ್ಲೇ ಕೈ ಕೈ ನಡ್ಕೊಂಡ್ಬಿಡ್ರಿ ಏನು ಮಾಡಕ್ ಹಾಕೊಳ್ರಿ ಬಡ್ಕೊಂಡು ಹೋಗಲೇ ಪ್ರಸಾದ ಮಾಡ್ಬಿಟ್ಟು ಯಾಕೆ ಓಡಿ ಬಂದ್ರಿ ಯಪ್ಪ ನಮಗೆ ಯಾಕೆ ಪ್ರಸಾದ ಮಾಡ್ಬಿಟ್ಟು ಯಾಕೆ ಓಡಿ ಬಂದ್ರಿ ನಾ ಅಂತ ಏನ್ ತಪ್ಪು ಮಾಡೇನ್ರಿ ಅಲ್ವೋ ಯಪ್ಪ ನೀನ್ ಹೇಳ್ತಿ ಇದ್ರ ನಮ್ಮ ಯಜಮಾನ್ರನ್ನ ಹಾಕ್ಕರ್ತ ಸ್ವಾಮಿಗಳಿಗೆ ಹಾಕ್ತಾರು ಕರ್ತ ಶಿಷ್ಯಾಗ ಹಾಕ್ತಾರು ನನ್ನ ಗಂಡ ಬಂದು ಹಾಕರ್ತ ನಿಮ್ಮನ್ನ ಹೊಡಿತಾರಂತ ಅಂದಪ್ಪ ಅದಕ್ಕಾಗಿ ಓಡಿ ಬಂದಿವ ನೀನ್ ನೋಡ್ರಿ ಒಣಕಿ ತಗೊಂಡ ಬೆಣ್ಣ ಹತ್ತಿದ್ಯಲ್ವೋ ಸ್ವಾಮಿಗಳ ನಿಮ್ಗೆ ಯಾಕೆ ಬಿಡಿಲ್ರಿ ನಿಮ್ಮನ್ನ ಬಳದ್ ಯಾ ನರ್ಕಕ್ ಹೋಲ್ರಿ ನಾ ಇದು ನಿಮ್ಗೆ ಕೊಡಾಕ್ ಬಂದೇನ್ರಿ ಈ ಒಣಕಿ ತಗೊಂಡ್ ನಾವೇನ್ ಮಾಡಿದ್ವಿ ಯಪ್ಪ ಮತ್ ನೀವು ಕುದ್ರಿ ಈ ಎತ್ತ ಸೈಟ್ ಮಾಡಿರ್ತ ನಿಮ್ ಕಾಯವ ಅಲ್ರಿ ಅಪ್ಪಗಳ ನಾನು ಹೇತ್ ಹೇಳಿಳು ಈ ಒಣಕಿ ಕೇಳಿದ್ರಂತ ನೀವು ಆ ಚಂಡಾಳಿ ಪೂಜೆ ಮಾಡಿ ಮುಗಿದ ಬೆಳಕ ಕೊಡ್ತೇನಂತ ಅದಕ್ಕೆ ನೀವು ಸಿಟ್ಟು ಮಾಡ್ಕೊಂಡು ಓಡಿ ಬಂದಿರಂತ ಅದನ್ನ ಕೇಳಿ ನೀನ್ ಹುಚ್ಚ ಅಂತೇಳಿ ಬೇದ್ಕ್ಯಾರ ಈ ಒಣಕಿ ಕೊಟ್ಟು ನಿಮ್ಮನ್ನ ಕರ್ಕೊಂಡು ಹಾಕ್ ಬಂದೇನ್ರಿ ಅಪ್ಪ ಈ ಒಣಕಿ ತಗೊಂಡ್ ನಾವೇನ್ ಮಾಡೋಣ ಯಪ್ಪ ನಾವೇ ಹೋಗಿ ಕೇಳೋ ಒಣಕಿ ಮತ್ ನಾನು ಹೇಳಿಳಲ್ರಿ ಅಲ್ವೋ ಯಪ್ಪ ಈ ಒಣಕಿ ತಗೊಂಡು ಏನ್ ಮಾಡೋಣ ಯಪ್ಪ ನಾವ ನಮಗ ರಗಡಾಗೈತಿ ಹೆಂಗಂತೀರಪ್ಪ ಆತೋರಪ್ಪ ಹಂಗಾರ ಈ ಒಣಕಿ ಬ್ಯಾಡ ನಮಗ ಈಗ ಹೆಂಗೋ ನೀವು ಸುಗಲಕ್ ಬಂದಿರಿ ನೀವು ದರ್ಶನ ಮುಗಿಸ್ಕೊಂಡ ಪ್ರಸಾದ ತಗೊಂಬರ್ರಿ ನಾಳೆ ಹಂಗಾರ ನಮ್ಮ ಮನೆಗೆ ಬರೋದು ಮರಿಬೇಡ್ರಿ ನಾಳೆ ಬರ್ತಾವ ಹೋಗಪ್ಪ ತಪ್ಪಸಲಾರ್ದ ಬರ್ತಾವ ಹೋಗಪ್ಪ ದರ್ಶನ ತಗೊಂಡ್ ಊರಿಗೆ ಹೋಗಿ ಬಿಡ್ತೇನ್ರಿ ಶರಣು ಯಪ್ಪ ನಿನಗೆ ಶರಣು ಆದ್ರಪ್ಪ ಏನಾರ ಆಟ ಕ್ಷಮಸ್ರಿ ಏನಾರ ತಪ್ಪಾಗಿದ್ದು ನಾನು ನಿಂತಿ ಕಡೆಯಿಂದ ಹೋಗ್ ಆತು ಬರ್ಲ್ರಪ್ಪ ಬಾ ಬಾ ಹೋಯ್ ಬಾ ಬರ್ಲ್ರಪ್ಪ ಹೋಗೋ ಮರಾಯ ನಮ್ಮ ಮತ್ತೆ ಬರ್ಲಿ ಅಂತೇಳಿ ಮತ್ತು ತಲಿತೇನತಾನ ನಾ ಎಲ್ಲಿ ಇವ್ ಕೊಂದ ಹೊಕ್ಕನತ್ ಮಾಡೀನ್ರಿ ನಾನು ಹಂಗ ಮಾಡಿದ್ದೇನು ಬರ್ರಿ ಜಳಕ ಗಿಳಕ ಮಾಡೋ ನೋಡ್ರಿ ಮತ್ತು ಜಳಕ ಅಂತಾನ ನೀವು ಪ್ರಸಾದ ಬೇಕನರ್ರಿ ಬರ್ರಿ ಹಂಗಾರ ಪ್ರಸಾದ ಮಾಡೋಂತ್ರಿ ಸ್ವಾಮಿಗಳ ಹೋಯಪ್ಪ ನಾ ಸಣ್ಣವಿದ್ದಾಗ ಬಂದಾಗ್ರಿ ಇದು ತುಂಬಿ ಹರಿತಿತ್ ನೋಡ್ರಿ ನೀರು ಇದು ಫುಲ್ ತುಂಬ ಹರಿತೈತಪ್ಪ ಫುಲ್ ಹರಿತೈತ್ರಿ ಭಾಳ ನೀರು ಇತ್ರಿ ಅವಾಗ ಈಗೆಲ್ಲ ಕಡಿಮೆ ಆಗೈತ್ರಿ ಅಟ್ ಹೌದು ಭಾಳ ಐತ್ರಿ ನೀರು ಅವಾಗ ನಡೀಲಿ ಪ್ರಸಾದ ನೋಡಿ ನಡೀನ ಪ್ರಸಾದ ಅಂತ ಎದಕ್ ಬಡ್ಕೊಳತ್ತರಿ ಬರ್ರಿ ಹಿಂಗ್ ಮಾಡ್ತು ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡ್ರೆ ಪ್ರಸಾದಕ್ಕೆ ಹೋಗಿ ನಡಿ ಎರಡು ನೀವು ಅಂತೀರಲ್ರಿ ಜಳಕ ಹಂಗೆ ಆತ್ರಿ ಸ್ವಾಮಿಗಳ ಬರ್ಪೂರ ಆತಲ್ವ ದರ್ಶನ ತಗೊಂಡ್ ಬಿಡೋಣ ಬರ್ರಿ ಅದಕ್ಕೆ ಮುಂದೆ ಓಡ್ದಾಡ ಬಡ ಬರ್ರಿ ಕಾಲಾಗ ಶಕ್ತಿ ಇಲ್ದಂಗೆ ಮಾಡ್ತಿರಲ್ಲ ನಡಿಯಪ್ಪ ಶಕ್ತಿ ನೀ ಮಾಡಿದ್ಲಿ ಮಾಡಿನಲ್ರಿ ಹೆಂಗ್ ಸ್ವಾ ಮಾಡ್ಬೇಕಾರ ಬಿಡ್ರಿ ಮಾಡ್ಬೇಕು ಮಗ ಹೇಳಿ ಮಾಡ್ಬೇಕು ಭಕ್ತಿ ಅನ್ನೋದು ಮನಸ್ಸಿನಾಗ ಇರ್ಬೇಕ್ರಿ ಸ್ವಾಮಿಗಳ ಬರ್ರಿ ಪ್ರಸಾದ ಮಾಡ್ಕೊಂಬರೋಣ ದಕ್ಷಿಣ ಇರ್ತೀಯ ಅಲ್ಲಿ ಎಲ್ಲಿ ತಗೊಂಡ್ರಿ ದಕ್ಷಿಣ ಬಾಕಿ ಎಲ್ಲಿದಾವ ನಮ್ಮ ಕಡೆ ಗೊತ್ತಿಲ್ಲ ಬರ್ರಿ ನನಗಂತೂ ಕಿಸನ ಎಲ್ಲ ಬಿಡಲಿ ಬರ್ರಿ ಯಪ್ಪ ಇಲ್ಲೇ ವಿಶ್ರಾಂತಿ ತಗೊಂಡ್ರಿ ಕೊಂಡ್ರಿ ಪ್ರಸಾದ ಹೆಂಗಾದ್ರಿ ಪ್ರಸಾದ ಒಳ್ಳೆ ರಿಕ್ಕಾತಲೆ ಭಾರಿ ಮಾಡಿದಾರೆ ಪ್ರಸಾದ ಮಸ್ತ್ ಮಾಡ್ಯಾರಪ್ಪ ಇಲ್ಲೇ ವಿಶ್ರಾಂತಿ ತಗೊಳಪ್ಪ ಕುಂದ್ರಿ ಸ್ವಾಮಿಗಳ ನಾರಿ ಯಾರಪ್ಪ ನೀ ನಿರಂಜನ್ ರೀ ನಿರಂಜನ ಯಾವ ನಿರಂಜನಪ್ಪ ಮೊನ್ನೆ ಬೈಲ್ ಹೋಗಿ ಬಂದಿದ್ರಲ್ಲ ನೀವು ಹೌದು ಅವರನ್ನ ನೆನಪು ಬರವಲ್ತ್ರಿ ಯಾರು 108 ಮಂದಿ ನಿನ್ನಂತವ್ರು ನೋಡ್ಯವ್ ನಾವು ನೋಡ್ಯಾರ ನೋಡ್ರಿ ಸ್ವಾಮಿಗಳ
ಏನು ನೀರ್ಯಾರಿ ಅಲೋ ಬದ್ಮಾಸ್. ಹ್ಞೂನ್ರಿ ನಾನ ರೀ. ಏನು ಇದು ಫುಲ್ ಫರಕ್ ಆಗಿದೆಯಲ್ಲ. ರಾತ್ರಿ ನನ್ನ ಶ್ರೀಮಂತರ ಆಗೇನ್ರಿ ನಾನು. ಅದು ಹೆಂಗ ಮಾರಾಯ? ಎಲ್ಲ ನಮ್ಮ ಸಂಬೋಳ ಪುಣ್ಯ ರೀ. ಏನು ಹೇಳತ್ತಲ್ರಿಪ್ಪ ಇವ? ನಿಮ್ಮದೇ ಅಂತ ಪುಣ್ಯ ರೀ. ನಮಗೆ ಗೊತ್ತಾಗಲ್ತಿಲ್ಲ. ಏನಪ್ಪ ನಮ್ದೇನು ಪುಣ್ಯ ಅನ್ನತಿ? ಏನು ಹೇಳಪ್ಪ ನಿಂದು ಏನು? ಏನು ಇಲ್ರಿ ಸಂಬಳ ಇಲ್ವಂಗೆ ಹೇಳಪ್ಪ. ಅವತ್ತ ಒಂದು ನಂಬರ್ ಕೇಳಿ ಗೊತ್ತೈತ್ರಿ ನನಗೆ. ನಾಳೆ ಅಂದ್ರೆ ಒಂದು ಯಾವ್ದಾರ ನಂಬರ್ ಬೀಳುವಂಗ್ರ ಮಾಡಿಕೊಡ್ರಿ. ಹಾಂ ಹೌದ್ರಿ, ಕೇಳಿದಲ್ರಿ ನೀವು ಪೊಲಿಟಿಷಿಯನ್ಗೆ ಹೋಗಿ ಮುಕ್ಕಳಿ ಮೇಲೆ ರೂಲ್ ಆಡ್ಸೋಣ ಅಂತೇಳಿ ಅಂದಿರಲ್ಲ. ಅದಕ್ಕೆ ಇದಕ್ಕೆ ಏನು ಸಂಬಂಧ ಸಂಬಳ? ಅಲ್ಲಿಂತ್ರ ಹೋನ್ರಿ ಹೋಗ್ಬಿಡ್ದಂದ್ರೆ ಟೈಮ್ ಆಗಿತ್ರಿ. ಟೈಮ್ ಆಗ್ಬಿಡ್ದ ಅಂತಂದ್ರೆ ಬುಕ್ಕಿ ಹೊಲ ಸಿಕ್ಕ. ಹ್ಞೂ ರೀ. ನನ್ನ ಕೊಡಿ ಇದ್ದು ರೊಕ್ಕ ಎಲ್ಲ ಕಟ್ಟಿದ್ನಿ. ಆ ನಂಬರ್ನ ಬರೋಬ್ಬರ ಅದ ನಂಬರ್ ಆಗಿಬಿಡ್ತ್ರಿ. ಯಾವ ನಂಬರ? 31 ನಂಬರ. ನಾ ಮುಕ್ಕಳಿ ಮ್ಯಾಲ ರೂಲ್ ಆಡ್ಸೋಣ ಅಂತೀನಿ, ಅದು 31 ನಂಬರ್ ಮಾಡ್ಯ ನೀವ? ಸಂಬಳ ಹಂಗ್ಯಾಕಂತೀರಿಪ್ಪ? ನೀವು ಅಂದಿದ್ರಿ ಅದ, ನೀವ ನಂಬರ್ ತೆಗ್ದಂಥ ನಂಬರ್ ರೀ ಅದ. ನಾನು ಲಕ್ಕಿ ರೀ ಸಂಬಳ. ನಿಮ್ಮ ಪುಣ್ಯದಿಂದ ರೀ ನನ್ನ ಸಾಲ ಎಲ್ಲ ಒಟ್ಟ ಈಕುಲ ಆತ್ರಿ. ಈಗಂತೂ ಆರಾಮ ಆದನ್ರಿ. ಬರ್ತೇನ್ರಿಪ್ಪ. ಏನು ವಿಚಾರ ಮಾಡಕೈತಿಲೇ ಸ್ವಾಮಿಗಳ? ಇದು ನಾವು ಈ ನಮ್ಮನೆ ಊರೂರು ತಿರುಗಿರ ಉಪಯೋಗ ಆಗುಲ್ರಿ ಅದ. ಮತ್ತೆ ಹೆಂಗೆ ಮಾಡೋಣೈತಿ? 2 ದಿವ್ಸ ತಿರುಗುದ್ರಿ ಊರೂರು ನಾವು. ಹಾಂ ಹಂಗೆ ಇವತ್ತು ಅವ್ರ ಊಟ ಕರೀತಾರೆ, ನಾಳೆ ಇವು ಅವ್ರ ಊಟ ಕರೀತಾರೆ ಅಂದ್ರೆ ಎಷ್ಟೊಂದು ತಿರುಗುದ. ಅದಕ್ಕೆ ರೀ ನನಗೂ ಒಂದು ಮಸ್ತ್ ಪ್ಲ್ಯಾನ್ ಬಂತ್ರಿ. ಹೆಂಗೆ ಪ್ಲ್ಯಾನ್ ಎಲ್ಲ ಮನಿ ಮುರುಕ ಪ್ಲ್ಯಾನ್ ಇರ್ತಾವ ನೋಡಲಿ. ಹೇಳ್ಬಿಟ್ಟ ಕೇಳ್ರಿ. ನಿಮ್ದ ನೀವು ನಡ್ಸಕ್ಕೆ ಹೋಗ್ಬೇಡ್ರಿ. ಹೆಂಗಾರು ಕುದುರೆ ಮಾರಿದ್ದು ಎತ್ತು ಮಾರಿದ್ದು ರೊಕ್ಕ ನನ್ನ ಕಡೆ ಅದಾವ. ನೀ ಕುದುರೆ ಮಾಡಿದ್ದು ಬೇಕಾದ್ ಮಾಡ್ಕೋ, ನಾನು ಎತ್ತ ಮಾರಿದ್ದು ರೊಕ್ಕ ನನಗೆ ಬೇಕು ನೋಡಪ್ಪ. ಸುಮ್ಮನೆ ರೀ ನಾ ಹೇಳ್ಬಿಟ್ಟಾರ ಕೇಳ್ರಿ. ಕುದುರೆ ಮಾರಿದ್ದು ಎತ್ತು ಮಾರಿದ್ದು ರೊಕ್ಕ ತೊಗೊಂಡು ಹೋಗ್ರಿ. ಈಗ ಅವ್ನು ಹೋಗಿ ಮಟ್ಕ ಕಟ್ಟಿದಲ್ರಿ, ನಾವು ಒಂದು ಅಂಕಿ ಕೊಡೋಣ್ರಿ. ನೋಡ್ರಿ ಏನಾರು ಹತ್ತಿ ಅಂದ್ರೆ ಒಂದು ದೊಡ್ಡದೊಂದು ಮಠ ಕಟ್ಟೋಣ್ರಿ. ಫಾರ್ಚುನರ್ ಕಾರ್ ಕೊಡಿಸ್ತಾನ್ರಿ ನಿಮ್ಗೊಂದು. ಪದ್ಧತಿ ಸರಿ ಕಾರ್ನ್ಯಾಗ ಅಡ್ಡಾಡೋದ್ರಿ. 2 ದಿವ್ಸರಿಗೆ ಹಿಂಗೆ ಬರಗಾಲಿ ಅಡ್ಡಾಡೋದು. ಅದೆಲ್ಲ ಬರೋಬ್ಬರ ಬಿಡಲೆ. ಈ ಮಟ್ಕ ಆದ್ರಿ ಏನಲ್ಲೇ ಒಸಿ ರೀ ಅದ ರೀ. ಅವ್ನು ಹೇಳಲಿಲ್ಲ ನೀವು 31 ಅಂತ ಹಚ್ಚಲಿಲ್ಲ. ಒಸಿ ಗೊತ್ತೈತ್ರಿ ನಿಮ್ಗೆ? ಒಸಿ ಅದ್ರಿ ಅಲ್ಲೇ ಗೊತ್ತೈತ್ರಿ ನಿಮ್ಗೆ? ಮತ್ತು ಒಸಿ ಅಂದ್ರಿ ಅಲ್ಲ ಗೊತ್ತಿಲ್ಲ ಅಂತ ಹೇಳಕ್ ಹೋಗಿ ಹಂಗೆ ಅಂಡಿ ತೋರ್ಲೆ. ಅದ ರೀ ಈಗ ಕಟ್ಟುಂಡ್ರಿ ನಾವು ಒಂದು ಅಂಕಿ ಅದನ್ನಾರ ಯಾವ್ದಾರ ಒಂದು ಅಂಕಿ ಹೇಳ್ರಿ. ಅಂಕಿ ಯಾವ್ದು ಹೇಳೋರಿಲ್ಲ ನಿನಗೆ? ನಾನು ಅಂಕಿ ಹೇಳೋ ಸ್ವಾಮಿ ಮಾಡಿ ನಾನು ಯಾವ್ದಾರ ಒಂದು ಹೇಳ್ರಿ. ಮಣ್ಣು ಹೇಳಿರಲ್ಲ ಅವಾಗ. ಅವಾಗೇನು ಹೇಳಿಲ್ಲ, ನೀನು ಪೊಲೀಸ್ ಸ್ಟೇಷನ್ಗೆ ಹೋಗಿ ಯಾರು ಮುಕ್ಕಳ್ಯಾಗ ಒಣಕೆ ಆಡಿಸ್ತಾನ ಮಗನ ಅಂತ ಹೇಳಿದ್ನೆ. ಹಂಗೆ ನನಗೂ ಒಂದು ಏನಾರು ಹೇಳಿದ ಮುಕ್ಕಳ್ಳಿ ಅಂದ್ರೆ 3, ಒಣಕೆ ಅಂದ್ರೆ 1, 31 ಕಟ್ಟಾನ ಮಗ. ಹಂಗೆ ನನಗೂ ಒಂದು ಏನಾರ ಅನ್ರಿ. ಬ್ಯಾಡಲಿ ಮಗನ, ಒಸಿ ಗಿಸಿ ನಮ್ಮಂತ ಸ್ವಾಮಿಗಳ್ದು ಆಡಬಾರ್ದ. ಹೇಳ್ದಸ್ ಕೇಳ್ರಿ, ಸುಮ್ಮನೆ ಇರಿ ನೀವು ಹೇಳ್ತಾನ. ಬ್ಯಾಡಲಿ ನೀನು ಒಸಿ ಗಿಸಿಯೋದು ಅಂದೆ ಅಂದ್ರೆ ಬಾಯಾಗ ಮಗನ ಬೂಟ ಹಾಕ್ತಾನೆ ನಿನಗೆ. 1, 2 ರೀ? 2 ಹಾಕ್ತಾನಲ್ಲೇ. 2 ಹಾಕವ್ರಿ? ಹಾಂ. ಬಾಯಿ ಅಂದ್ರೆ 0 ಬರ್ತೈತಿ. ಬೂಟ 2 ಬೂಟ 0 2. ಸ್ವಾಮಿಗಳ 0 2ಕ್ಕೆ ನೋಡಂತ್ರಿ 50 ಕಟ್ಟಿ ಬರ್ತಾನ್ರಿ. ಏನು ಮಾಡತ್ತೀವಿ ಬಾಯ್ ಕುಂದ್ರಿ ನೀವು ಹೇಳ್ತಾನ. ಕುಂದ್ರಿ ಹೇಳ್ತಾನ. ಮೊದಲ ಅಡಮುಟ್ಟಿ ಶಿಕ್ಷೆ ಆಯ್ತದೆ. ಏನು ಮಾಡಿಕೊಂಡು ಬರ್ತಾನು ಪುಣ್ಯಾತ್ಮ. ಇದ್ರ ಗಂಡ ಹಚ್ಚು ನಾನು. ತಿಪ್ಪ ಯಾಕೆ ಲೇಪ ಇಟ್ಟುಬಿಟ್ಟು ಎಲ್ಲಿ ಹೋಗಿದ್ದೆ? ಅದ ಹೇಳಿನಲ್ರಿ. ಏನು ಐತೆ? ಮಟ್ಕ ಕಟ್ತಾನಂತ ಹೇಳಿನಲ್ರಿ. ಇವತ್ತು ಮುಂಜಾನೆ ಹೇಳಿರ್ಕಿಲ್ಲ ನಿಮಗೆ? ಕಟ್ಟಿ ಬರಕ್ಕೆ ಹೋಗ್ತಾನ ಅಂತೇಳಿ. ಕುದುರೆ ಮಾರಿದ್ದು ಎತ್ತು ಮಾರಿದ್ದು ರೊಕ್ಕ ತೊಗೊಂಡು ಹೋಗಿ. ಮತ್ತೆ ಏನು ಮಾಡಿದ್ಲಿ ಅವನು? ಕಟ್ಟೀನ್ರಿ. ಹಾಂ. ಯಾಕೇನದು? ಬೂದಿ ಅದು ರೀ. ಬೂದಿ ಅದು ಓಪನ್ ಬಂತ್ರಿ, ಕ್ಲೋಸ್ ಹೋತವನ ಅವನ. ಅಲ್ಲೇ ಓಪನ್ ಕ್ಲೋಸ್ ಅನ್ನತಿ. ಏನು ಓಪನ್ ಕ್ಲೋಸ್ ಅಂದ್ರೆ? ಸ್ವಾಮಿಗಳ ಓಪನ್ ಅಂದ್ರೆ ಅದು 4 ಗಂಟೆಗೆ ಬರ್ತೈತೆ ರೀ. 1 ಅಂಕಿ ಕೊಡ್ತಾರೆ. ಅವಾಗ 0 ಬಂತ್ರಿ. ಅದ 4 ಗಂಟೆಗೆ. ಕ್ಲೋಸ 6 ಗಂಟೆಗೆ ಬರ್ತೈತೆ ರೀ. ನಾವು 2 ಕಟ್ಟಿದ್ದೀವಲ್ರಿ, ಅದು 6 ಆತ್ರಿ. ಎಲ್ಲ ಬೂದಿ ಆತ್ರಿ. ನಿನ್ನ ನಮ್ಮೂರು ಹಾಕು ಅದಂಗ ಹೌದು ರೀ. ಅಯ್ಯೋ
ನೋಡಿ 20 ವರ್ಷದ ಎತ್ತಾರ ನೋಡಿ ಅದನ್ನು ಮಾರ್ಕೊಂಡು ನುಂಗಿ ನೀರು ಕೊಡ್ತಾನೆ ಆ ಕುದುರೆ ಸ್ವಲ್ಪ ಎಲ್ಲಿಯೋ ಕಟ್ಟಿದ್ರು ತಂದ್ಕಾರ ಮಾಡ್ಕೊಂಡು ಅದನ್ನು ಈ ಏರು ಗೋಸಿ ಹಿಡ್ಕೊ ಕಾಣದ ನೋಡಿ. ಅಯ್ಯೋ ಸ್ವಾಮಿಗಳ ಅಂಜಾಕ್ ಹೋಗ್ಬೇಡ್ರಿ. ಇವತ್ತು ಒಂದು ಅಂಕಿ ತೆಗೆದನ್ನ ನಾಳೆ ನೆಕ್ಕಿ ಆ ಅಂಕಿ ಪಾಸ್ ಆಗಬೇಕಾ ನೋಡ್ಕೊಂತೀರಿ. ನಮ್ಮ ಹೋದ ರೊಕ್ಕೆಲ್ಲ ಗ್ಯಾರಂಟಿ ವಾಪಸ್ ಬರ್ತಾವ. ಅದು ಬಿಡಲಿ ಮತ್ತು ನಾಳೆ ರೊಕ್ಕ ಎಲ್ಲಿವಲ್ಲ ನಿನಗೆ. ನಿಮ್ಮದು ಇನ್ನೊಂದು ಬೆಳ್ಳಿ ಚೇರಿಗೆ ಐತಲ್ರಿ. ಸ್ವಾಮಿಗಳ ಹೇಳಪ್ಪ. ಇನ್ನೂ 2 ದಿವಸ ರೀ ಹಿಂಗೆ ಅಡ್ಡಾಡೋದು ನಾವು. ಏನಪ್ಪ ಹಿಂಗೆ ಹೋಗೋದು ಶಿಷ್ಯ ಹಿಂಗೆ ಹೋಗೋದ ಅಲ್ರಿ ಬರೀ ಊರೂರು ಅಡ್ಡಾಡ್ಕೊಂತ ಹೋದ್ರೆ ಮುಂದಿನ ಜೀವನ ಹೆಂಗೆ ರೀ ನಮ್ಮದು. ಹಿಂಗೆ ಹೋಗೋಣ ತಗೋ. ಮತ್ತು ಏನು ಮಾಡಕ್ಕೆ ಬರತ್ತೇನೆ. ಇದು ಯಾವ ರೋಡ್ ನೋಡ್ಲಿ ಇದು ಸೊಗಲಿಂದ ಓಡಿ ಬಂದೀವ 8-10 ಕಿಲೋಮೀಟ್ರ್ ಬಂದೀವ. ಯಾವ್ರು ನೋಡಿದ ಇದು ನನಗೆ ಅನಿಸಿದ ಮೇಟಿಗೆ ಚಿಕ್ಕಾಪುರ ರೋಡ್ ಅಂತಾರೆ ಒಟ್ರಿ. ಚಿಕ್ಕಪ್ಪ ರೋಡು ಏನು ನೋಡಲಿ ನೀ. ಚಿಕ್ಕಾಪುರ ರೋಡ್ ಇರ್ಬೇಕ್ರಿ ಅದ. ಇಲ್ಲಿ ಮುಂದೆ ಐತಲ್ಲ ಚಿಕ್ಕಪ್ಪ ಈ ಕಡೆ ಐತು ಗೊತ್ತಿಲ್ಲರಿ ನನಗೂ. ಕೇಳೋದು ನೋಡಿ ಯಾರ ಭಕ್ತರ ಇದ್ರು ನೋಡಲಿ. ಕೇಳೋನ್ ತೋರಿ ಸ್ವಾಮಿಗಳ. ನನಗೆ ಕಾಶಿಗೆ ಹೋಗ್ಬೇಕಂತ ಭಾಳ ಆಸೆ ಐತ್ರಿ. ಕಾಶಿಗೆ ಹೋಗಿಲ್ಲ ನೀನು? ಇಲ್ರಿ ಸ್ವಾಮಿಗಳ, ಒಂದು ಸಲ ಹೋಗಿಲ್ರಿ ಕಾಶಿಗೆ. ಕಾಶಿಗೆ ಹೋಗಿಲ್ಲ ನೀನು? ಒಟ್ಟ ಹೋಗಿಲ್ರಿ. ನೀವು 2 ಸಲ ಹೋಗಿರಿ ಕಾಶಿಗೆ? ನಾನು ಒಮ್ಮೆ ಹೋಗಿಲ್ಲ ಇನ್ನ. ಹೇಳ್ರಿ ಅದು ಸ್ವಾಮಿಗಳಾಗಿ ನೀವು ಒಂದ್ಸಲನು ಕಾಶಿಗೆ ಹೋಗಿಲ್ರಿ? ಹೋಗ್ಬೇಕಂತ ನಮಗೂ ರಗಡ ಆಸೆ ಐತಿ. ಏನ್ರಿ ನಾನು ಟೈಮ್ ಕೂಡಿ ಬರ್ಬೇಕಲ್ವ? ಅದ ಲೆಕ್ಕ ಇಟ್ಕೊಂಡನರಿ ಅವತ್ತು ಒಸಿ ಆಡಿದ್ರಿ. ಏನೋ ಬಂದ್ರಟ್ ಏನೋ ನಾವು ಕಾಶಿ ರಾಮೇಶ್ವರ ಹಿಂಗೆಲ್ಲ ಅಡ್ಡಾಡಿ ಬರ್ಬೇಕಂತೇಳಿ ರೊಕ್ಕ ಹಚ್ಚಿದ್ವಿ ರೀ. ಅವ್ನ ಮಾತು ಕೇಳಿ ಎಲ್ಲ ಹೋದ್ರಿ. ಏನಿಲ್ಲ ನಿನ್ನ ಬೆಣ್ಣ ಹಿತ್ತೆ ನಾನು. ಚೇ ಏನ್ ಬ್ಯಾಡ್ತವ ಸತ್ಯನಾಶ ಆಗಿ ಹೋದ್ನೆ ಸ್ವಾಮಿಗಳ. ಅಂದ ಅಲ್ಲೂ ಎತ್ತ ಮಾರಿದಿ, ಕುದುರೆ ಮಾರಿದಿ, ಮತ್ತು ಒಂದು ಬೆಳ್ಳಿ ಚರಿಗೆ ಮಾರಿದಿ, ಇನ್ನೊಂದು ಬೆಳ್ಳಿ ಚರಿಗಿಲೆ ಐತ್ರಿ ಸ್ವಾಮಿಗಳ. ಕೈಯಾಗ ಹಿಡ್ಕೊಳ್ಳೋದು ಕೊಡ್ತೇನ್ರಿ, ಕಾಳಜಿ ಬಿಡ್ರಿ ಅದ್ರ ಬಗ್ಗೆ. ನೀವು ಕಾಳಜಿ ಬಿಡ್ರಿ. ನೀವು ಈಗ ಎಲ್ಲಿಟ್ಟಿ ಅದನ್ನ? ಐತ್ ಒಂದ್ ಕಡೆ ಇಟ್ಟನ್ರಿ, ಒಂದು ಸೇಫ್ಟಿ ಜಾಗದಾಗ ಇಟ್ಟನ್ರಿ. ನನಗೆ ಎಲ್ಲಿ ಹೋಗುಲ್ರಿ ಅದ. ಸ್ವಾಮಿಗಳ ನಿಮ್ಮನ್ನು ಒಂದು ಗತಿ ಕಾಣಿಸೋ ಮಟ ಊರಿಗೆ ಹತ್ತೋಲ್ರಿ ನಾ. ಒಂದು ಗತಿ ಅಂದ್ರೆ ಏನು ಕಾಣ್ತಾವ್ರಿ? ಒಂದು ಒಳ್ಳೆ ಸ್ಥಾನಕ್ಕೆ ಒಯ್ಯ ಮಟ ರೀ. ಒಂದು ದೊಡ್ಡ ಸ್ಥಾನಕ್ಕೆ ನಿಮ್ಮನ್ನು ಓದಿ ಇಟ್ಟು ಆಮೇಲೆ ಊರಿಗೆ ಹೋಗ್ಕೊಂಡ್ರ ನಾ. ಈಗ ತಂದು ಹಚ್ಚಲಿ ನಮಗೆ. ಅಂಜಾಕ್ ಹೋಗ್ಬೇಡ್ರಿ ಸ್ವಾಮಿ. ನಾ ಇರೋ ಮಟ ಅಂಜಾಕ್ ಹೋಗ್ಬೇಡ್ರಿ ಸ್ವಾಮಿಗಳ. ಇನ್ನಂತೂ ನಮ್ಮನ್ನ ಯಾವ ಭಕ್ತರು ಹುಡ್ಕೊಂತ ಬರುದಲ್ರಿ. ನಾವ ಭಕ್ತರನ್ನ ಹುಡ್ಕೊಂಡ್ ಹೋಗುದ್ರಿ. ಇನ್ನು ಅಲ್ಲಿ ನಾವ ಭಕ್ತರು ಹುಡ್ಕೊಂಡು ಹೋಗುದಿನ ಏನ್ ಮಾಡುದ್ರಿ? ಇನ್ನು ಯಾರು ಬರ್ತಾರ್ರಿ ನಮ್ಮ ಮತ್ತೆ ಭಕ್ತರು? ಅಲ್ಲಿ ಒಬ್ಬಕ್ಕೆ ಹೆಣ್ಮಗಳು ಕುಂತಾಳ ನೋಡ್ರಿ ಸ್ವಾಮಿಗಳ. ಅಲ್ಲೇ ಕುಂತಾಳ ನೋಡ್ರಿ. ಹೌದು ಬಿಡ್ಲಿ, ಆಕೆ ಪಾಡಿ ಆಕಿ ಕುಂತಾಳ ಬಿಡ್ಲಿ. ಗಬ್ರಿ ನೀವು ಆಕಿ ಏನೋ ವಿಚಾರ ಮಾಡ್ಕೊಂತ ಕುಂತಾಳ್ರಿ. ಏನೋ ಸಮಸ್ಯೆ ಇರಬೇಕ್ರಿ ಪಾಪ ಆಕಿದು. ನಾವೊಂದು ಕೆಲಸ ಮಾಡ್ತೇನ್ರಿ. ನಾ ಫಸ್ಟ್ ಹೋಗ್ಕೊಂಡ್ರಕಿನ ಕೇಳ್ತೇನ್ರಿ ಏನವಾ ನಿನ್ನ ಸಮಸ್ಯೆ ಅದು ಅಂತೇಳಿ. ಏನಾರ ಹೇಳ್ತಾಳಾಕೆ ಅವಾಗ ನಾನು ನಿಮ್ಮ ಮತ್ತೇಲಿ ಕರ್ಕೊಂಬರ್ತೇನ್ರಿ. ಕರ್ಕೊಂಬಂದ್ಕೂಲ ಆಕೆ ಏನು ಹೇಳ್ತಾಳ ಅದಕ್ಕೊಂದು ಪರಿಹಾರ ಕೊಡಂತ ಹೇಳ್ರಿ. ಮಧ್ಯಾಹ್ನ ಊಟಕ್ಕೆ ಎಲ್ಲಿ ಹೋಗುದ್ರಿ ಮತ್ತೆ? ಹೌದ್ರಿ, ಹೊಟ್ಟೆ ಹಸ್ತತಲಿ. ಅದಕ್ಕೆ ರೀ ಏನಾರ ಮಾಡಿ ಅವ್ರ ಮನೆಗೆ ಮಧ್ಯಾಹ್ನ ಊಟಕ್ಕೆ ಹೋಗುಣ್ರಿ. ಹಂಗಾರ ಮಾಡಿ ನೀವು ಇಲ್ಲೇ ನಿಂದ್ರಿ, ಕರ್ಕೊಂಬರ್ತಾನ್ರಿ. ನಾವು ಹೋಗಿ ದೌಡ್ ಬಾರ್ಲಿ. ಬರ್ತಾನೆ ನಿಂದ್ರಿ. ಬಿಸಿಲಾಗ ನಾನು ನಿಂದ್ರಿಸಿ ಮಾತ್ನಿ. ದೌಡ್ ಬಾ. ಅಕ್ಕ ಏನೋ ಭಾಳ ಚಿಂತೆ ಮಾಡ್ಕೊಂತ ಕುಂತಾಳು. ಅಕ್ಕ ಇದ್ದಿದ್ದೊಂದು ಇಲ್ಲದೊಂದು ಹೇಳಿ ಇವತ್ತು ಮಧ್ಯಾಹ್ನ ಊಟದ ವ್ಯವಸ್ಥೆ ಇವ್ರ ಮನ್ಯಾಗ ಹೆಂಗಾರ ಮಾಡಬೇಕ. ಮತ್ತೇನು ಯಾಕ ಏನೋ ಭಾಳ ವಿಚಾರ ಮಾಡ್ಕೊಂತ ಕುಂತೀರಲ್ಲ? ಏನು ಮಾಡ್ತೀಯಪ್ಪ? ನಾವು ಎದಕ್ಕೆ ಹೊಂಟಿದ್ದೆ ಹೋಗ್ರಿ. ಅಂದ ರಗಡೆ ನಾನು ಚಿಂತೆ. ನಾನು ಚಿಂತೆ ತೊಗೊಂಡು ನೀ ಏನು ಮಾಡ್ತಿ? ನೀ ಯಾರು? ಯಾಕ ನಾ ಇಲ್ಲೇ ಆಜು ಬಾಜು ಊರವ ಸ್ವಾಮಿಗಳ ಮೇಲೆ ಇರ್ತಾನ. ಸ್ವಾಮಿಗಳು ನಾವು ಕೂಡಿ ಇಲ್ಲೇ ಬರತ್ತಿದ್ದೆವು. ಬರುತ್ತ ಮುಂದೆ ನೀ ಕುಂತಿದ್ದನ್ನ ನೋಡಿರವ್ರು ಭಕ್ತ ಬಾಯಿಲಿ. ಆ ಹೆಣ್ಮಗಳಿಗೆ ಏನೋ ಭಾಳ ಕಷ್ಟ ಇರಬೇಕು, ಕೇಳ್ಕೊಂಬರೋಗ್ಲಿ ಅಂತೇಳಿ ಕಳಿಸಿರವ್ರು. ವಿಚಾರ ಮಾಡಿ ನೀ ಕುಂತಿದ್ದು ನೋಡಿ ನಿನ್ನ ಕಷ್ಟಗಳನ್ನ ಅರ್ಥ ಮಾಡ್ಕೊಂಡ್ರವ್ರ. ಇನ್ನು ಅವ್ರು ಏನಾರ ನಿಮ್ಮ ಮನೆ ಒಳಗೆ ಕಾಲಿಟ್ರಂತ ತಿಳ್ಕೊ, ನಿಮ್ಮ ಮನೆ ಪಾವನ ಆಕತೆ. ನಿಮ್ಮ ಕಷ್ಟಗಳೆಲ್ಲ ದೂರ ಆಕ್ಕವ. ಹೌದಪ್ಪ, ಹಂಗಾರ ನಡಿಯಪ್ಪ ಮನಿ ಮಾಟ ಕರ್ಕೊಂಡು ಹೋಗೋಣ ಸ್ವಾಮಿ. ನಂದು ಭಾಳ ಕಷ್ಟ ಐತಪ್ಪ. ನನಗೇನು ಹೇಳೋದಂತ ಸ್ವಾಮಿ ಮುಂದೆ ಎಲ್ಲ ಹೇಳ್ಕೊತೇನೆ. ಹೇಳ್ಕೊತಿ ಯಾಕ ನಿಂದ ಒಂದ ದಿವಸದಾಗ ಅಟ್ಟು ಕಷ್ಟಗಳೆಲ್ಲ ಪರಿಹಾರ. ಸ್ವಾಮಿಗಳು ಅಂದ್ರೆ ಅದ್ರ ಭದ್ರ ಸ್ವಾಮಿಗಳಿಲ್ಲ ಅವ್ರ. ಹಿಮಾಲಯದಾಗ ತಪಸ್ಸು ಮಾಡಿದಂತ ಸ್ವಾಮಿಗಳವ್ರ. ಅವ್ರ ಮುಂದೆ ನೀ ಬೇಕಾದಂತ ಕಷ್ಟ ಹೇಳ, ಆಗಿಂದಾಗ ನಿನಗ್ ಪರಿಹಾರ ಕೊಡ್ತಾರ ಅವ್ರ. ಬನ್ನಿ ಕರ್ಕೊಂಡು ಹೋಗೋಣ ಬಾ. ಯಾಕ ಈಗ ಸ್ವಾಮಿಗಳು ಅಂತೇಳಿ ಹೋಗೋಣ, ಅಲ್ಲೇ ಕಷ್ಟಗಳು ಹೇಳ್ಕೊಂತೇವ ಅವ್ರ ಮುಂದ. ಅಲ್ಲಿ ಕುಂತ ನನ್ನ ಮಗನ ಕರ್ಕೊಂಡು ಬಂದೀವಿ. ನಮ್ಮ ಸಸ್ಯ ಏನಾರ ಬಿಲ್ಡಪ್ ಕೊಡೋದು. ನಮ್ಮದು ಏನು ಅನ್ನೋದು ತೋರಿಸ್ಬೇಕಲ್ಲ ಮತ್ತೆ ಅವ್ರಿಗೆ. ಬಾ ಬರ್ರಿ ಅಕ್ಕ, ಬರ್ರಿ. ನಮಸ್ಕಾರ. ಇರ್ಲಿ ನಾವು ಹಂಗತ್ತ
ಸ್ವಾಮಿಗಳಲ್ಲವ ನಾವು. ಇಲ್ಲಪ್ಪ ನನ್ನ ಕಷ್ಟ ಭಾಳ ಐತಿ, ಅದಕ್ಕೆ ಭಾಳ ತ್ರಾಸನೆ ಆಗದೇನಂತ ಬಗೆಹರಿಸಿ ತಂದೆ ಅದನ್ನ. ಯಾಕ ನಿನ್ನ ಕಷ್ಟಗಳು ಏನೇನದಾವಲ್ಲ ಸ್ವಾಮಿಗಳ ಮುಂದೆ ಹೇಳ, ಆಗಿಂದಾಗ ಪರಿಹಾರ ಕೊಡ್ತಾರ ಅವ್ರು. ನೋಡುವ ಏನು ಕಷ್ಟ ಐತಿ ನನ್ನ ಮುಂದೆ ಹೇಳ. ನಮ್ಮ ಅತ್ತಿ ಕಾಟ ಭಾಳ ತೊಗೊಂಡತ್ರಿ ನನಗೆ, ಭಾಳ ಕಾಡ್ತಾರ ನಮ್ಮ ಅತ್ತಿ. ನಿಮ್ಮ ಅತ್ತೆ ಕಾಡ್ತಾಳ ನಿನ್ನ? ಹ್ಞೂನ್ರಿ. ಏನು ದೊಡ್ಡ ಮಾತು ಬೇಡ, ಒಂದು ಏನಾರ ಪರಿಹಾರ ಮಾಡೋಣ ಅದಕ್ಕೆ. ಏನು ನೋಡ್ರಪ್ಪ ನಿಮ್ಮನ್ನ ಕುಡಿಯತ್ತೆಲ್ಲ. ತಡಿ, ಈಗ ಕಾಡ್ತಾಳಂದ್ರೆ ಹೆಂಗೆ ಕಾಡ್ತಾಳಕಿ? ಏನ ಉಣ್ಣಾಕ್ ತಿನ್ನಾಕ ಕಾಡ್ತಾಳು, ಏನ ಕೆಲಸ ಮಾಡೋದ್ರೊಳಗೆ ಕಾಡ್ತಾಳು, ಏನೋ ಕನಿಷ್ಠ ಬಂದು ಕಾಡ್ತಾಳು. ಏನೊಂದು ಕಾಡಾನಿಕೆ ಅಂದ್ರೆ ಏನೋ ಒಂದು ಬೇಕಲ್ಲ. ನಮ್ಮ ಅತ್ತಿ ಸತ್ತ 3 ತಿಂಗಳಾತ್ರಿ. ನಿಮ್ಮ ಅತ್ತೆ ಸತ್ತಾಳಿಗೆ? ಸತ್ತಾಡ್ರಿಪ್ಪ, ಸತ್ತ ಕಾರ್ ಕನಿಷ್ಠನ್ಯಾಗ ಬಂದು ಭಾಳ ಕಾಡ್ತಾಳ ನಾನು. ಕಣ್ಣೀಶನ್ಯಾಗ ಬಂದು ಕಾಡ್ತಾಳ? ಅದೇನು ದೊಡ್ಡ ಮಾತು ಬಿಡವ, ನಾ ಎಲ್ಲ ಪರಿಹಾರ ಮಾಡ್ತಾನೆ ಅದಕ್ಕೆ ಹೇಳ್ತಾನೆ ಏನಾರ ಒಂದು. ನನ್ನ ಸೆರ ಕರ್ಕೊಂಡು ಹೋಗ್ರಿ, ಕೆತ್ತ ಹೋಗುವಂತೆ ಹೋಗಿದಾರ್ರಿ ಮೊದ್ಲ. ಈಗ ಇಲ್ಲ ಹರ್ಕೊಂಡು ಹೋಗ್ರಿ, ನನ್ನ ಕಣ್ಣು ಮನುಷ್ಯನ್ಯಾಗ ಹಾಕಿ ಒಟ್ಟ ಬರ್ದಾಗ ಮಾಡ್ರಿ. ಮಾಡ್ಬೇಕು ಹೌದಲ್ಲ? ಹ್ಞೂನ್ರಿ. ಮಣಿ ಇಲ್ಲೇ ಸಮೀಪ ಐತೆ ಹೌದಲ್ಲ? ಐತಪ್ಪ, ಇಲ್ಲೇ ಐತಿ, ಬರ್ತೀರಪ್ಪ. ಆಯ್ತಲ್ಲ. ಯಾಕ ಆಗಿಂದಾಗ ಪರಿಹಾರ ಕೊಡ್ತಾರ ಅವ್ರ ಸ್ವಾಮಿಗಳ. ಆಗಿಂದಾಗ ನಿಮ್ಮ ಮನಿ ಒಳಗೆ ಕಾಲಿಟ್ರು ನಿಮ್ಮ ದೋಷಗಳೆಲ್ಲ ನಿವಾರಣೆ ಆಗಿಬಿಡ್ತಾವ. ಭಾಳ ಚಲೋ ಆಯ್ತು ಹಡ್ದಪ್ಪ. ಅಂದಾಗ ಯವ್ವ ಈಗ 3 ತಿಂಗಳು ಏನ ನಿಮ್ಮ ಅತ್ತೆ ಸತ್ಲು ಅಂದೆ. ಆಕಿ ಕಡಿ ಆಸೆ ಏನಿತ್ತಕ್ಕಿದ್ವು ನಿಮ್ಮ ಅತ್ತೆದು? ನಮ್ಮ ಅತ್ತಿದಪ್ಪ ಬಂಗಾರ ಮೇಲೆ ಭಾಳ ಆಸೆ ರೀ. ಬಂಗಾರ ಮೇಲೆ ಆಸೆ? ಬಂಗಾರ ಮೇಲೆ ಭಾಳ ಆಸೆ ರೀ. ಅಂದ್ರೆ ನಿಮ್ಮ ಮನ್ಯಾಗ ಬಂಗಾರ ಭಾಳ ಐತಿ? ಐತ್ರಿ, ನಮ್ದು ಏನ್ರಿ ಆಸ್ತಿ ರಗಡ್ ಐತ್ರಿ. ಸ್ವಾಮಿಗಳ ಇನ್ನು ನೀವು ಮಾತಾಡಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ ಇರಿ. ಹೇಳ್ತಾನ, ನಾ ಮಾತಾಡ್ತಾನ. ನೋಡ್ಲಿ ಬಿಡಿಸಿಟ್ಟಿ, ಸುಮ್ಮನೆ ನಿಂದ್ರಿ ನೀವು, ನಾ ಮಾತಾಡ್ತಾನ. ನೀವು ಹ್ಞೂ ಅಂತ ಅನ್ರಿ, ನಾ ಮಾತಾಡ್ತಾನ. ಮಾತಾಡ. ಯಾಕ ನಿಮ್ಮ ಅತ್ತಿ ಬಂಗಾರ ಮೇಲೆ ಭಾಳ ಆಸೆ ಇದ್ದಳು? ಬಂಗಾರ ಮೇಲೆ ಭಾಳ ಆಸೆ. ಸ್ವಾಮಿಗಳು ನನ್ನ ಮುಂದೆ ಹೇಳಿರಿ ಅವ್ರು. ನಿನ್ನ ಮುಂದೆ ಹೆಂಗೆ ಹೇಳೋದಪ್ಪ ಅಂತೇಳಿ ಅನ್ನಾಕ್ತಿರೋರು, ಅದಕ್ಕೆ ನನ್ನ ಮುಂದೆ ಹೇಳಿರಿ ಸ್ವಾಮಿಗಳವ್ರು. ಆಕಿ ಸಾಯ್ತು ಮುಂದೆ ಒಂದು ನೆಕ್ಲೆಸ್ ಹಾಕ್ರಿ ನನಗಂತ ಹೇಳಿದಾಳಕ್ಕೆ. ಹೌದಪ್ಪ, ಎದೆ ಬಡ್ಕೊತಿದ್ದ, ಹಿಂಗೆ ಮಾಡಿ ಎದೆ ಬಡ್ಕೊತಿದ್ದ. ಬಡ್ಕೊಂಡು ಸತ್ತಾವನು. ಅದು ನಿಮಗೆ ಅರ್ಥ ಆಗಿಲ್ಲ. ಆಕಿ ನನಗೆ ನಕ್ಲೆಸ್ ಹಾಕ್ರಿ ಅಂದಾಳಕ್ಕೆ. ನಿಮಗೆ ಅರ್ಥ ಆಗಿಲ್ಲ, ನೀವು ನಕ್ಲೆಸ್ ಹಾಕಿಲ್ಲ, ಅದ್ರ ಸಲುವಾಗಿ ಬಂದ್ ಕನಸ್ನ್ಯಾಗ ಕಾಡಕತ್ತಾಳಕ್ಕೆ. ಅಲ್ಲ ಈಗ ಸ್ವಾಮಿಗಳು ಏನು ಹೇಳ್ಯಾರ ಗೊತ್ತೈತಿ, ಪೂಜಾ ಮಾಡ್ತಾರ ಅವ್ರು. ಪೂಜಾ ಮಾಡಿದ ಕೂಡಲೇ ನಿಮ್ಮ ಮತ್ತೆನ ಅವ್ರ ಮೈಯಾಗ ಬರ್ತಾಳ. ಅವಾಗ ಒಂದು ಕೆಲಸ ಮಾಡ್ರಿ, ನೀವು ಆ ನಕ್ಲೆಸ್ ಸ್ವಾಮಿಗಳಿಗೆ ಕೊಟ್ಟು ಬಿಡ್ರಿ, ನಿಮ್ಮ ಕಷ್ಟಗಳೆಲ್ಲ ಪರಿಹಾರ. ಏನ್ ದೊಡ್ಡ ಮಾತಪ್ಪ, ನನ್ನೊಂದು ಕೈ ಬಿಟ್ಟು ಹೊರ ಸಾಕಾಗಿ ನಾ ಒಳ್ಳೆ ಕೊಡ್ತಾನೆ ನಡಿ. ಅವಶ್ಯವಾಗಿ ಬಿಟ್ಟು ಹೋಗಲ್ಲ. ನಡ್ರಿ, ಹಂಗಾರ ಹೋಗಿ ಮನೆಗೆ ಹೋಗೋಣ ಬರ್ರಿ. ನಡ್ರಿ ಬರ್ರಿ ಸ್ವಾಮಿಗಳ ಹೋಗೋಣ. ಹೆಂಗೈತ್ರಿ ಮತ್ತೆ ನಂತರ ಮಸ್ತ್ ಬದ್ಲ ನಮ್ಗೆ ಅದಿರಿ ನೀವು. ಬರ್ರಪ್ಪ ಬರ್ರಿ, ಇದಾರ ನಮ್ಮ ಮನೆದ. ನಮ್ಮ ಮನಿದಾರಿ, ಇದಿಷ್ಟು ಎಲ್ಲ ಹೊಲ ನಮ್ದ ನೋಡ್ರಿ. ಎಲ್ಲ ನಮ್ದಾರಿ. ಇಲ್ಲಿ ಇದಿಷ್ಟು ಹೊಲ ರೀ, ಮತ್ತೆ ಇದಿಷ್ಟು ಹೊಲ ರೀ. ಎಷ್ಟು ಎಕರೆ ಆಕತ್ತಕ್ಕ? ಭಾಳತ್ತಪ್ಪ, ರಗಡ ಆಸ್ತಿ ತಗೊಂಡ್ ಮಾಡಿದಿನ, ಅದ್ರದೊಂದು ಕಾಟನ್ ಹೆಚ್ಚಾಗೈತಿ. ಪೀಡ ಇವತ್ತು ತಲೆಗೆ ಹೋಗ ತಗೋರಿ. ಭಾಳ ಚಲೋ ಆಯ್ತು ಬಾಯಪ್ಪ. ಬರ್ರಿ ನಮ್ಮ ಮನಿ. ಸ್ವಾಮಿಗಳ ಭಾಳ ದಿವಸ ಜಳಕ ಮಾಡಿಲ್ರಿ, ಜಳಕಾರ ಮಾಡೋಣನ್ರಿ. ಇವ್ ಯಾವದೇವ ಮೈನ 4ನೇ ಭಾಗ ಮಾಡಿದ್ವಲ್ಲ, ಅವತ್ತು ಸೊಗಲ್ದಾಗ ಮಾಡ್ಲಿಲ್ಲ ಜಳಕ. 8 ದಿವಸ ಆತ್ರಿ ಮಾಡಿ. ಇನ್ನೊಂದು 2 ದಿನ ಹೋಲಿ ಮಾಡೋಣ ಅಂತ. ಏನು ಬರೀ ಜಳಕ ಅಂತ ಸಾಯ್ತೀವ ನೋಡ್ರಿ. ಸ್ವಾಮಿಗಳು ನಾನು ನೀನು ನೀವ ಬಿಡ್ರಿಪ್ಪ. ಮತ್ತೆ ನೋಡ್ರಿ, ಮನಸ್ಸು ಸುದ್ದ ಇರ್ಬೇಕ್ರಿ. ಜಳಕ್ಕೆ ಅವ್ನು ನೋಡುದಿಲ್ಲ, ಮನಸ್ಸು ಸುದ್ದ ಇರ್ಬೇಕು. ಹೌದನ್ರಿ? ಮತ್ತೆ ಮನಸ್ಸು ಭಾರಿ ಸುದ್ದ ಐತೆ ಹೇಳ್ರಿ ನಿಮ್ಮದು. ಮನಸ್ಸು ಸುದ್ದ ಐತಂತ ಹೇಳಿನ್ರಿಪ್ಪ. ನೋಡಲಿ ಇವ್ರ ಆಸ್ತಿ, ನೋಡಲಿ ಸಿಕ್ಕಾಪಟ್ಟಿ ಆಸ್ತಿ ಐತಿ ಇವ್ರದ್ದು. ನೋಡು ಹೊಲ ಎಲ್ಲ, ಮತ್ತು ಹೆಣ್ಮಗಳು ನೆಕ್ಕಿ ಬಂಗಾರ ಕೊಡ್ತಾಳ ಅಲ್ಲಿ. ಕಣ್ಣು ಮುಚ್ಚಿ ಕೊಡ್ತಾಳ ಸ್ವಾಮಿಗಳ. ಆ ನಮನಿನೇ ಹೇಳ್ರಿ ನಾ ಹೇಳ್ತಿಲ್ವ? ನೀವು ಬರಲ್ಲ ನಮ್ಗೆ ಅದಕ್ಕೆ ಗೊತ್ತ. ಆ ನೆಕ್ಲೆಸ್ ಒಂದ ಅಲ್ರಿ, ಇನ್ನೂ ಇಸ್ಕೋತಾನ ಬರ್ರಿ ನಾಕಿ ಕಡೆ. ನೋಡಿ ಏನು ಮಾಡ್ತೀವಿ ನೋಡಿ. ಬರ್ರಿ ಸ್ವಾಮಿಗಳ, ಬರ್ರಿ ಸ್ವಾಮಿಗಳ. ಗಾಳಿ ಕೊಡ್ತಿದ್ವಲ್ಲ, ಪೂಜೆ ಇಲ್ಲಿ ಹೊರಗೆ ಮಾಡವ್ರಿ, ಒಳಗೆ ಬರ್ರಿ. ಹೌದೌದು, ಬರ್ರಿ ಬರ್ರಿ. ಸ್ವಾಮಿಗಳ ಪೂಜಾ ಭಾಳ ಚಂದ ಮಾಡ್ರಿ. ಹಂಗಾರಿ ಇವತ್ತು ಯಾವ ದಿವಸ ಹಂಗ ಮಾಡ್ತಾನ ನೋಡ್ರಿನಾ? ಆದ್ರೂ ಇವತ್ತೇನೋ ಡಿಫ್ರೆಂಟ್ ಮಾಡ್ರಿ ನೀವು. ಡಿಫ್ರೆಂಟ್ ಅಂದ್ರೆ ಇಲ್ಲ, ಡಿಜೆ ಹಚ್ಚಿ ಮಾಡ್ಯಾನ ನಮಗ. ಹಂಗಲ್ರಿ, ಮಂತ್ರಾಟ ಭಾಳ ಹೇಳಿರಿ ಇವತ್ತ. ಹಂಗ ಒಂದೊಂದು ಸಲ ಬರ್ತಾವ. ಎಲ್ಲ ಕಡೆ ಹೋದಲ್ಲೆಲ್ಲ ಬರೀ ಅರ್ಧ ಮಂತ್ರ ಹೇಳ್ತೀರಿ, ಇವತ್ತು ಪೂರಾ ಹೇಳಿರಿ ಮಂತ್ರ. ಮಂತ್ರ ಬಗ್ಗೆ ಗೊತ್ತಾಗತ್ಲೆ ನಿಂಗೆ? ಸರಿಸಾಡ ನನಗೆ ಚಂದ ಗೊತ್ತಾಗಲ್ಲ. ದೊಡ್ಡ ಮಗ ಅಂದ್ರೆ ನಮ್ಗಿಂತ ಕಡಿಮೆ ಆದಂಗ ಯಾರು ಹೇಳಿದ್ರೆ 2 ಮಂತ್ರ ಬರ್ತಾವ್ರಿ ನನಗೂ. ನನಗೆ ಸಿಕ್ಕಾಪಟ್ಟಿ ಬರ್ತಾವ. ಅದು ಬಿಡ್ರಿ. ಈಗ ಅದನ್ನ ನಕ್ಲೆಸ್ ಇಸ್ಕೋಬೇಕು ನಾವು ಹೆಂಗಾರ ಮಾಡ್ಯ.
ನೀವು ಗಪ್ಪ ಕುಂದ್ರಿ ನಾ ಎಲ್ಲ ಮಾತಾಡ್ತಾನೆ ರೀ ನೋಡ ಬಿಡಿಸಿ ನಾನು ಏ ಕುಂದ್ರಿ ನೀವು ಹೇಳ್ತಾನ ಕುಂದ್ರಿ ಇಲ್ಲೇ ಯಾಕ ಅಕ್ಕಾರ ಅಕ್ಕಾರ ಬರ್ರಿ ಬರ್ರಿ ಇಲ್ಲಿ ಅಲ್ಲಿ ಕುಡುಗೋಲ ಐತಲ್ಲ ಮತ್ತೆ ಮುಕ್ಕಳಿ ಹರ್ಕೊಂಡಿಯೇ ಹಂಗೆಲ್ಲ ಅಸ್ಲಿಲ್ ಮಾತಾಡಕ್ ಹೋಗ್ಬೇಡ್ರಿ ಸ್ವಾಮಿಗಳ ನಂದು ತಳ ಗಟ್ಟಿ ತಗೋರಿ ಅಂಜಾಕ್ ಹೋಗ್ಬೇಡ್ರಿ ಹೇಳಿದಪ್ಪ ಅದ ಹೇಳಿನಿಲ್ರಿ ಅಕ್ಕ ಈಗ ನಿಮ್ಮ ಅತ್ತಿ ಸ್ವಾಮಿಗಳ ರೂಪದಾಗ ಅದಾವ್ರಿ ಆ ನಕ್ಲೆಸ್ ಒಂದು ಕೊಟ್ಟು ಬಿಟ್ರ ಪೀಡ ತಲಿಗೆ ಹೋಗಿಬಿಡ್ತದ್ರಿ ಅದ ತಂದು ಕೊಟ್ಬಿಡ್ರಿ ಅಕ್ಕಾರ ತಂದು ಕೊಟ್ಟ ಬಿಡ್ರಿ ಹೆಂಗೈತ್ರಿ ಸ್ವಾಮಿಗಳ ಮತ್ತೆ ನಕ್ಲೆಸ್ ಅಂದ್ರೆ ನಕ್ಲೆಸ್ ನನ್ನ ಪ್ರಕಾರ ಒಂದು 3 ತೊಲಿಯರ ಇರ್ಬೇಕ್ರಿ ಅದ ಹೆಂಗ ತೊಲಿ ಐತ್ಲೆ ಈಗ ಒಂದು 50,000 ಹಿಡಿದು 1.5 ಲಕ್ಷ 1.5 ಲಕ್ಷ ರೀ ಯಾವ ಕೊಡ್ತಾನ ಬಿಡ್ಲೆ 6 ತಿಂಗಳು ಕೊಯ್ಯಾಣದಂಗ ಅಕ್ಕವ ಮತ್ತೆ ನಾವು ಯಾವ್ದಾರ ಒಂದು ಮಠದಾಗ ರಾಮ್ ಉಳ್ದು ಬಿಡ್ಲಿ ಯಪ್ಪ ತಗೋರಿ ಬರೋಬ್ಬರಿ 3 ತೊಲಿನ ಐತ್ರಿ ನೋಡ್ಲಿ 3 ತೊಲಿ ಐತಿ ಅದ್ನಾಗ 3 ತೊಲಿನ ಐತ್ರಿ ನಾನು ಶಿಷ್ಯ ಆಗಿದ್ದಕ್ಕೂ ಸಾರ್ಥಕ ಆತಲ್ಲಿ ನಾನು ಬೆನ್ನ ಹತ್ರಿ ನೀವು ನಿಮ್ಮನ್ನೊಂದು ಗತಿ ಕಾಣಿಸಿ ಹೋಗ್ಕನ್ನ ಅಡ್ಡಿಯಲ್ಲಪ್ಪ ಕೊಟ್ಟಿ ಅಂತ ಚೈನಾ ಕೊಡಿಸಿದ ಮಗನ ಯಾಕ ಶೆಳಿ ಯಾಕೆ ಕಾಸಾತಿವ ಏನ್ ನಮಗೆ ಇದು ತಿಳಿವಾತಲ್ಲ ಯಪ್ಪ ನಮ್ಮ ಅತ್ತಿಗೆ ಲಕ್ವ ಹೊಡೆದಿತ್ತ ಹಾ ಆಕಿಗೆ ಕೈ ಏನೊಂದು ಸೆಳಿದೆ ಬರಿ ಕೊಡಂತ ಹೇಳಿದ್ರ ಅದನ್ನೊಂದು ಕೊಟ್ಟಿಲ್ಲ ಅಲ್ವಾ ಮರ್ತಿತ್ತ ಅಲ್ಲ ಈಗ ನೀವು ನಿಮ್ಮ ಅತ್ತಿಗೆ ಬರಿ ಕೊಡೋದಕ್ಕ ಈಗ ಶೆಳಿ ಕಾಸೋದಕ್ಕ ಏನ್ ಸಂಬಂಧ ಇದೆ ಸ್ವಾಮಿ ಮೇಗದ ಅಲ್ಲಿಗ ಸ್ವಾಮಿಗೆ ಬರಿ ಕೊಟ್ಟು ಬಿಡುದು ಅದಲ್ಲ ಪೀಡ ತೊಲಿಗೆ ಹೋಗ್ತೈತೆ ಅಂತ ಏನೇ ಶಿಷ್ಯ ನಮ್ಮನ್ನ ಕಾನು ಹಾಕಲಿ ಏನ್ರಿ ಹೆಣ್ಮಗಳ ನಕ್ಲೆಸ್ ಕೊಡ್ತಾನಂತೇಳಿ ಬರಿ ಕೊಡಕ್ ಬಂದಾಳಲ್ರಿ ನೀನು ಹಿರಿದ ಇಂಥ ಮಗಿನ ತರ್ಕೊಂಬರ್ತೇನಲ್ಲ ನನಗೇನು ಗೊತ್ತಿತ್ರಿ ಹಿಂಗ್ ಮಾಡ್ತಾಳಂತಕ್ಕೆ ಅದೇ ಆ ಮಗ ನೋಡ್ರಿ ಮೈನು ಒಣಕೆ ತೊಗೊಂಡ್ಬೇನಾಯ್ತು ನಿನ್ನ ಬೆಣ್ಣ ಹತ್ತಿ ನಾನು ಸತ್ಯಾನಾಶ ಆಗಿ ಹೋದನೆ ಹೋಗಲೆ ಅದು ಹಾಳಾಗಿ ಹೋಗಲ್ರಿ ನಕ್ಲೆಸ್ ತೊಗೊಂಬಂದಿರಲ್ಲ ಅದನ್ನ ಎಲ್ಲಿ ನಕ್ಲೆಸ್ ಅಲ್ಲೇ ಅಲ್ಲಿ ಒಕ್ಕೊಟ್ಟು ಬೈನ್ಯ ಏನು ಮನುಷ್ಯ ಅದೇರಿ ನೀವು 1.5 ಲಕ್ಷ ರೂಪಾಯಿ ಮತ್ತೆ ನೀನು ಹಿರಿದಾವ್ ನೀನು 1.5 ಲಕ್ಷ ರೂಪಾಯಿ ನಕ್ಲೆಸ್ ಅಲ್ಲಿ ಒಗದು ಬಂದಿರಲ್ರಿ ಹಿಡ್ಕೊಂಬರಕ್ ಏನಾಗಿತ್ತು ನಿಮಗ ಹೋಗಲೇ ಹೋಗತ್ ಹೋಗ ಬರ್ರಿ ನನಗೆ ಕೊಡ್ತೀರಿ ಮಗನ ನಿನಗಲ್ಲ ಇನ್ನು ಮುಂದೆ ಹೆಂಗ್ ಮಾಡೋದು ನೋಡ್ರಿ ಮುಂದೆ ನಡಿ ಹೋಗು ನಡಿ ಮತ್ತೆ ಯಾವ್ದಾರ ಹೊಸ ಭಕ್ತರು ಇರ್ತಾರ ಬರ್ರಿ ಹೋಗುಣ ಮತ್ತೆ ಹೊಸ ಭಕ್ತರು ನೋಡವ ಮತ್ತೆ ಏನ್ ಮಾಡವ್ರಿ ಇನ್ನ ನಡಿ ಇಂಥವ್ರು ನೋಡ್ಬೇಡ್ರಿ ಬಂದಿದ್ದಕ್ಕೂ ಊಟ ಆತಲ್ಲೋ ರೀ ಊಟ ಆತು ನಡಿ ನಡ್ರಿ ಮತ್ತೆ ಹೊಸ ಭಕ್ತರು ನೋಡೋಣ ನಡಿ